ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜೋ ಬಾಯ್ ಬಂದಿದ್ದಾರೆ. ಶಕ್ತವಾಗಿ ದೇಶ ವಿದೇಶಗಳಲ್ಲಿ ಕರ್ತನನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಭಾಷಾಂತರ ಮಾಡುವುದಕ್ಕೋಸ್ಕರವಾಗಿ ಸಹೋದರಿ ಎಲಿಜಬೆತ್ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಸ್ವಾಗತ ಮಾಡಿ. Praise the Lord. Praise the Lord. Hallelujah. Hallelujah. Good morning and greetings to all of you. നിങ്ങൾക്കെല്ലാവർക്കും യേശുക്രിസ്തുവിന്റെ നാമത്തിൽ പ്രഭാത വന്ദനങ്ങളെ അറിയിക്കുന്നു. ನಿಮ್ಮೆಲ್ಲರಿಗೂ ಸಹ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ಮುಂಜಾನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ഈ അനുഗ്രഹിക്കപ്പെട്ട കോൺഫറൻസിൽ കടന്നു വന്ന എല്ലാ പ്രിയപ്പെട്ടവരെയും യേശുക്രിസ്തുവിന്റെ നാമത്തിൽ വന്ദനം ചെയ്യുന്നു. ಅನುಗ್ರಹಿಸಲ್ಪಟ್ಟಂತಹ ಈ ಒಂದು ಕಾನ್ಫರೆನ್ಸ್ಗೆ ಬಂದಂತ ಪ್ರತಿಯೊಬ್ಬರಿಗೂ ಸಹ ನನ್ನ ಕರ್ತನಾದಂತ ಯೇಸುವಿನ ನಾಮದಲ್ಲಿ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. പാസ്റ്റർ സുനിൽ ഡിസൂസ, അദ്ദേഹത്തിന്റെ ഫാമിലി, ഇവിടെ ആയിരിക്കുന്ന എല്ലാ ദൈവമക്കളെയും എല്ലാ ദൈവദാസന്മാരെയും യേശുക്രിസ്തുവിന്റെ നാമത്തിൽ വന്ദനം ചെയ്യുന്നു. ಮಾತ್ರವಲ್ಲ, ಇಲ್ಲಿ ಕರೆದಂತ ಪಾಸ್ಟರ್ ಸುನಿಲ್ ಹಾಗೂ ಅವರ ಕುಟುಂಬ, ಸಹ ಸೇವಕರು, ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಸಹ ನನ್ನ ಪ್ರೀತಿಯ ವಂದನೆಯನ್ನು ನಾನು ಸಲ್ಲಿಸುತ್ತಾ ಇದ್ದೇನೆ. ഈ പ്രോഫറ്റിക് കോൺഫറൻസിന്റെ ആദ്യത്തെ ദിവസങ്ങളിലാണ് നാം കടന്നു വന്നിരിക്കുന്നത് ഞാൻ മനസ്സിലാക്കുന്നു. ಈ ಒಂದು ಪ್ರವಾದನ ಸಮ್ಮೇಳನದ ಮೊದಲನೆಯ ಆ ಒಂದು ಹೆಜ್ಜೆಗೆ ನಾವು ಬಂದಿರುತ್ತೇವೆ. നിങ്ങളിൽ എത്ര പേർ ദൈവത്തിൽ നിന്ന് പ്രാപിക്കുവാൻ ഒരുങ്ങിയ ദൈവസന്നിധിയിലായിരിക്കുന്നു? ನೀವೆಷ್ಟು ಜನ ದೇವರಿಂದ ಏನಾದರೂ ಹೊಂದಿಕೊಳ್ಳಬೇಕು ಅಂತ ಹೇಳಿ ಸಿದ್ಧತೆಯೊಂದಿಗೆ ಬಂದಿದ್ದೀರಿ? ഹല്ലേലൂയ. ഹല്ലേലൂയ. പരിശുദ്ധാത്മാവിന്റെ അസാധാരണമായ ഒരു മൂവ് നമ്മൾ ഈ ദിവസങ്ങളിൽ അനുഭവിക്കാൻ പോകുന്നു. ಪರಿಶುದ್ಧಾತ್ಮನ ಅಸಾಧಾರಣವಾದಂತ ಚಲನೆಯನ್ನು ನಾವು ಈ ಬೆಳಗಿನ ವೇಳೆಯಲ್ಲಿ ನಾವು ನೋಡಲು ಹೋಗುತ್ತೇವೆ. ഈ അന്ത്യകാലഘട്ടങ്ങളിൽ ദൈവം അപ്പോസ്തലന്മാരെയും പ്രവാചകന്മാരെയും എഴുന്നേൽപ്പിച്ചുകൊണ്ടിരിക്കുകയാണ്. ಈ ಅಂತ್ಯಕಾಲದಲ್ಲಿ ನನ್ನ ಕರ್ತನಾದಂತ ದೇವರು ಅಪೊಸ್ತಲರನ್ನು ಪ್ರವಾದಿಗಳನ್ನು ಎಬ್ಬಿಸುತ್ತಾ ಇದ್ದಾನೆ. അപ്പോസ്തലിക് പ്രൊഫറ്റിക് മൂവ്മെന്റിന്റെ ഒരു കാലഘട്ടത്തിലാണ് നമ്മൾ ജീവിക്കുന്നത്. ನಾವು ಅಪೊಸ್ತಲರ ಹಾಗೂ ಪ್ರವಾದಿಗಳ ಕಾಲಘಟ್ಟಗಳಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. നാം ദൈവത്തിന്റെ തിരുവെഴുത്തിൽ ഇങ്ങനെ വായിക്കുന്നു. ನಾವು ಸತ್ಯವೇದದಲ್ಲಿ ಈ ಪ್ರಕಾರವಾಗಿ ಓದುತ್ತೇವೆ. അപ്പോസ്തലന്മാരും പ്രവാചകന്മാരും എന്ന അടിസ്ഥാനത്തിന്മേലാണ് സഭയെ പണിതിരിക്കുന്നത്. ಅಪೊಸ್ತಲರು ಹಾಗೂ ಪ್ರವಾದಿಗಳ ಒಂದು ಅಸ್ತಿವಾರಗಳ ಮೇಲೆ ಕಟ್ಟಲ್ಪಡುತ್ತಾ ಇದೆ. യേശുക്രിസ്തുവാണ് മൂലക്കല്ല്, കോർണർ സ്റ്റോൺ. ಯೇಸು ಕ್ರಿಸ್ತನೇ ಆಗಿದ್ದಾನೆ ಮುಖ್ಯವಾದಂತ ಮೂಲೆಗಲ್ಲು. എന്നാൽ ഫൗണ്ടേഷൻ എന്ന് പറയുന്നത് അപ്പോസ്റ്റൽസ് ആൻഡ് പ്രോഫറ്റ്സ്. ಆದರೆ ಅಸ್ತಿವಾರದ ಕಲ್ಲು ಅಂತ ಹೇಳುವುದಾದರೆ ಅಪೊಸ್ತಲರು ಹಾಗೂ ಪ್ರವಾದಿಗಳಾಗಿದ್ದಾರೆ. ഹല്ലേലൂയ. ഹല്ലേലൂയ. വളരെ നാളുകളായി ഇവിടെ ഒരു പ്രാർത്ഥന നടന്നുകൊണ്ടിരിക്കുന്നു എന്ന് ഞാൻ കേൾക്കുവാനിടയായി. ಬಹಳ ದಿನಗಳಿಂದ ಸತತವಾಗಿ ಪ್ರಾರ್ಥನೆ ಇಲ್ಲಿ ನಡೆಯುತ್ತಾ ಇದೆ ಅಂತ ನಾನು ಕೇಳಲ್ಪಟ್ಟೆ. ലോകത്തിലെ എല്ലാ റിവൈവലുകൾക്കും കാരണമെന്ന് പറയുന്നത് പ്രയർ മൂവ്മെന്റ് ആണ്. ಲೋಕದ ಎಲ್ಲಾ ಒಂದು ಉಜ್ಜೀವನಕ್ಕೆ ಕಾರಣ ಅಂತ ಹೇಳುವಂತದ್ದು ಪ್ರಾರ್ಥನೆ ಆಗಿದೆ. അതുകൊണ്ട് തന്നെ ഈ രാവിലത്തെ സെഷനിൽ പ്രാർത്ഥനയെക്കുറിച്ച് നിങ്ങളോട് പങ്കുവെക്കാൻ ആഗ്രഹിക്കുന്നു. ಆದುದರಿಂದ ಈ ಬೆಳಗಿನ ಸೆಷನ್ ಅಲ್ಲಿ ನಾನು ನಿಮ್ಮ ಸನ್ನಿಧಾನದಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂತದ್ದು ಪ್ರಾರ್ಥನೆಯ ವಿಷಯದಲ್ಲಿ. പ്രയർ ബിഗറ്റ്സ് റിവൈവൽ. ഉണർവിനെ ജനിപ്പിക്കുന്നത് പ്രാർത്ഥനയാണ്. ಅಂದ್ರೆ ಉಜ್ಜೀವನವನ್ನು ಹುಟ್ಟುವಂತೆ ಮಾಡುವಂತದ್ದಾಗಿದೆ ಪ್ರಾರ್ಥನೆ. ലോകരാജ്യങ്ങളുടെ ഉണർവിന്റെ താക്കോൽ കീ എന്ന് പറയുന്നത് പ്രാർത്ഥനയാണ്. ಲೋಕರಾಜ್ಯಗಳಲ್ಲಿ ಅನೇಕ ಕಡೆಯಲ್ಲಿ ಉಜ್ಜೀವನಗಳು ಪ್ರಾರಂಭವಾಗಿದೆ. ಆ ಉಜ್ಜೀವನಕ್ಕೆ ಕೀಲುಗೈ ಆಗಿದೆ ಪ್ರಾರ್ಥನೆ. കഴിഞ്ഞ കാലഘട്ടങ്ങളിൽ പല ഉണർവുകളെ കുറിച്ച് നമ്മൾ കാണുവാനും കേൾക്കുവാനും ഇടയായിട്ടുണ്ട്. ಅನೇಕ ಕಾಲಘಟ್ಟಗಳಿಂದ ಉಜ್ಜೀವನ ಕೇಳುವುದಕ್ಕಾಗಿಯೂ ಕಾಣುವುದಕ್ಕಾಗಿಯೂ ನಮಗೆ ಅನೇಕ ಸಂಗತಿಗಳು ಕೇಳಲ್ಪಟ್ಟಿದೆ. ಅದೆಲ್ಲವಕ್ಕೂ ಪ್ರಾರಂಭವಾಗಿದೆ ಪ್ರಾರ್ಥನೆ. ഇന്ന് നമുക്ക് ദൈവവചനത്തിലേക്ക് തിരിയുന്നതിന് മുമ്പേ ഒരു വാക്ക് നമുക്ക് ദൈവസന്നിധിയിൽ പ്രാർത്ഥിക്കാം. ಈ ಬೆಳಗಿನ ವೇಳೆಯಲ್ಲಿ ನಾವು ದೇವರ ವಾಕ್ಯಕ್ಕೆ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಪ್ರವೇಶಿಸುವ ಪ್ರಿಯರೇ. നല്ല ദൈവമേ, സ്വർഗീയ പിതാവേ, ഈ രാവിലെ സമയത്തിനായി ഞങ്ങൾ അങ്ങേ സ്തുതിക്കുന്നു. ಒಳ್ಳೆಯ ದೇವರ ಪರಲೋಕದ ತಂದೆಯೇ, ಈ ಬೆಳಗಿನ ವೇಳೆಯಲ್ಲಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ದೇವ. പരിശുദ്ധാത്മാവാം ദൈവമേ, അങ്ങയുടെ സാന്നിധ്യം കൊണ്ട് ഞങ്ങളെ അനുഗ്രഹിക്കണമേ. ಪರಿಶುದ್ಧಾತ್ಮ ದೇವರೇ, ನಿನ್ನ ಸಾನ್ನಿಧ್ಯದಿಂದ ನಮ್ಮೆಲ್ಲರನ್ನು ಆವರಿಸಿಕೊಳ್ಳಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. അങ്ങയുടെ ಅಭಿಷೇകം ഇന്ന് പകൽ ഇവിടെ ഒഴുകുവാൻ ഞങ്ങൾ പ്രാർത്ഥിക്കുന്നു. ಕರ್ತನೇ, ನಿನ್ನ ಅಭಿಷೇಕ ಈ ಬೆಳಗಿನ ವೇಳೆಯಲ್ಲಿ ಚಲಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. വചനത്തിന്റെ വാതിൽ തുറക്കണമെന്ന് ഞങ്ങൾ പ്രാർത്ഥിക്കുന്നു. ವಾಕ್ಯದ ಬಾಗಿಲು ನೀ ತೆರೆಯಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ഈ പ്രൊഫറ്റിക് കോൺഫറൻസിൽ ഉടനീളം ദൈവാത്മാവിന്റെ ചടുലമായ ചലനങ്ങൾ ഉണ്ടാകുവാൻ പ്രാർത്ഥിക്കുന്നു. ಕರ್ತನೇ, ಈ ಒಂದು ಪ್ರವಾದನ ಸಮ್ಮೇಳನದಲ್ಲಿ ಕರ್ತನೆ ದೈವಿಕವಾದಂತ ಅಭಿಷೇಕ ಮಾತ್ರವಲ್ಲ, ನಿನ್ನ ಚಲನೆ ಬಲವಾಗಿ ಕರ್ತನಲ್ಲಿ ಕಾರ್ಯ ಮಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಅಸಾಧಾರಣമായ ಅದ್ಭುತಗಳು ಕರ್ತಾവ് ചെയ്യണമേ. ಕರ್ತನೇ, ಅಸಾಧಾರಣವಾದಂತ ಕಾರ್ಯಗಳು ನಿಮ್ಮಿಂದ ಎದುರು ನೋಡುತ್ತಾ ಇದ್ದೇವೆ, ನೀವು ಮಾಡಬೇಕಾಗಿ ನಾವು ಬೇಡಿಕೊಳ್ಳುತ್ತೇನೆ ಸ್ವಾಮಿ. വചനത്തിന്റെ വാതിൽ തുറക്കുമ്പോൾ തന്നെ ഞങ്ങളുടെ ഹൃദയത്തിന്റെ വാതിലുകളെയും തുറക്കണമേ. ಕರ್ತನೇ, ವಾಕ್ಯದ ಕರ್ತನೆ ಬಾಗಿಲುಗಳು ತೆರೆಯುವಾಗ ನಮ್ಮ ಹೃದಯದ ಬಾಗಿಲನ್ನು ನೀವು ತೆರೆಯಬೇಕಾಗಿ ನಾವು ಬೇಡಿಕೊಳ್ತೇನೆ ಸ್ವಾಮಿ. യേശുക്രിസ്തുവിന്റെ നാമത്തിൽ തന്നെ, ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಜೀವವುಳ್ಳ ತಂದೆಯೇ. ಆಮೆನ್. ಆಮೆನ್. ഹല്ലേലൂയ. ಆಮೆನ್. ಹಲ್ಲೆಲೂಯ. അപ്പോസ്തല പ്രവൃത്തികളുടെ പുസ്തകം ಅಪೊಸ್ತಲ ಕೃತ್ಯಗಳು 2-ാം അധ്യായത്തിന്റെ 1-ാമത്തെ വാക്യം. 2ನೇ ಅಧ್ಯಾಯದ 1ನೇ ವಾಕ್ಯ. അപ്പോസ്തല പ്രവൃത്തികൾ Acts chapter 2 verse 1 onwards. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದ 1ನೇ ವಾಕ್ಯ. ಪಂಚಶತಮದ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು.
ഒന്നാം അധ്യായത്തിന്റെ 13 മുതലുള്ള വാക്യങ്ങൾ. Chapter 1 verse 13, 14. 1ನೇ ಅಧ್ಯಾಯದ 13 ಹಾಗೂ 14ನೇ ವಚನವನ್ನು ಸಹ ನಾವು ಓದಿಕೊಳ್ಳುವ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರ್ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ, ತೋಮ, ಬರ್ತಲೋಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ, ಮತಾಭಿಮಾನಿ ಎನಿಸಿಕೊಂಡ ಸಿಮೋನ, ಯಾಕೋಬನ ಯೂದ ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. Praise the Lord. Praise the Lord. അപ്പോസ്തല പ്രവർത്തികൾ 2-ാം അധ്യായത്തിന്റെ 1-2 വാക്യങ്ങളിൽ നമ്മളിങ്ങനെ വായിക്കുന്നു, പെന്തക്കോസ്ത് നാൾ വന്നപ്പോൾ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪಂಚದಶಿತಮದ ದಿನವು ಬಂದಿರಲಾಗಿ അവരെല്ലാവരും ഒരു സ്ഥലത്ത് ഒന്നിച്ചു കൂടിയിരുന്നു. ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಏಕಮನಸ್ಸಾಗಿ ಕೂಡಿದ್ದರು. യേശുക്രിസ്തുവിന്റെ 120 ശിഷ്യന്മാർ ഒന്നിച്ചു കൂടിയിരിക്കുകയാണ്. ಯೇಸು ಕ್ರಿಸ್ತನ 120 ಮಂದಿ ಶಿಷ್ಯರು ಒಂದೇ ಸ್ಥಳದಲ್ಲಿ ಒಂದೇ ಮನಸ್ಸಿನಿಂದ ಕೂಡಿದ್ದನ್ನು ನಾವು ಅಲ್ಲಿ ನೋಡುತ್ತೇವೆ. അപ്പോസ്തലന്മാർ അവിടെ 11 പേരുണ്ട്. എന്നാൽ അവരോട് ചേർന്ന് പ്രാർത്ഥിക്കുവാൻ ഒരു വലിയ കൂട്ടമുണ്ടായി. ಆದರೆ ಅಪೊಸ್ತಲರಾದವರು 11 ಮಂದಿ ಇದ್ದಾರೆ. ಆದರೆ ಅವರ ಜೊತೆಯಲ್ಲಿ ಇನ್ನು ದೊಡ್ಡ ಜನಾಂಗ, ಅಂದ್ರೆ ದೊಡ್ಡ ಒಂದು ಗುಂಪಿನ ಜನರು ಅವರ ಜೊತೆಯಲ್ಲಿ ಪ್ರಾರ್ಥನೆಗೋಸ್ಕರವಾಗಿ ಕೂಡಿತ್ತು. നാം ഇങ്ങനെ വായിക്കുന്നു, അവർ പ്രാർത്ഥിച്ചുകൊണ്ടിരിക്കുമ്പോൾ പെട്ടെന്ന് പരിശുദ്ധാത്മാവ് കൊടിയ കാറ്റടിക്കുന്നത് പോലെ അവരുടെ മേൽ ഇറങ്ങി വന്നു. ನಾವು ನೋಡ್ತೇವೆ, ಅವರೆಲ್ಲರೂ ಏಕ ಮನಸ್ಸಿಂದ ಪ್ರಾರ್ಥಿಸುತ್ತಿರುವಂತ ವೇಳೆಯಲ್ಲಿ ಬಿರುಗಾಳಿ ಬೀಸುತ್ತದೆ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಬಿರುಗಾಳಿ ಬೀಸಿತು. അതിന്റെ പശ്ചാത്തലം എന്ന് പറയുന്നത് 1-ാം അധ്യായത്തിന്റെ 13 മുതലുള്ള വാക്യങ്ങളാണ്. ಅದರ ಅಡಿಸ್ಥಾನ ಅಂತ ಹೇಳುವುದಾದರೆ 1ನೇ ಅಧ್ಯಾಯದ 13 ಮತ್ತು 14ನೇ ವಾಕ್ಯವಾಗಿದೆ. അവർ പ്രാർത്ഥിച്ചുകൊണ്ടിരിക്കുകയാണ്. ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ഏകദേശം 10 ദിവസങ്ങളായി അവർ പ്രാർത്ഥിച്ചുകൊണ്ടിരിക്കുകയാണ്. ಅವರು ಸುಮಾರು 10 ದಿನಗಳಿಂದ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. അപ്പോസ്തല പ്രവർത്തികൾ 1-ന്റെ 8-ാമത്തെ വാക്യം നമ്മൾ വായിക്കുമ്പോൾ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದ 8ನೇ ವಾಕ್ಯವನ್ನು ನಾವು ಓದುವಾಗ, കർത്താവായ യേശുക്രിസ്തുവിന്റെ ഉയർത്തെഴുന്നേൽപ്പിന് ശേഷം സ്വർഗ്ഗാരോഹണത്തിന് മുമ്പ് ಕರ್ತನಾದಂತ ಯೇಸು ಕ್ರಿಸ್ತನ ಸ್ವರ್ಗಾರೋಹಣದ ಮುಂದೆ തന്റെ ശിഷ്യന്മാരെ യേശു ഒലിവുമലയിൽ ഒരുമിച്ച് കൂട്ടി. ತನ್ನ ಶಿಷ್ಯರಾದವರೆಲ್ಲರನ್ನು ಆತನು ಆ ಒಂದು ಬೆಟ್ಟದಲ್ಲಿ ಕೂಡಿಸಿದನು. യേശു അവരോട് സംസാരിച്ചു. ಯೇಸು ಅವರ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದನು. യേശു ഇങ്ങനെ പറഞ്ഞു, ഇനി ഏറിയ നാൾ കഴിയും മുമ്പേ പരിശുദ്ധാത്മാവ് നിങ്ങളുടെ മേൽ വരും. ಯೇಸು ಕ್ರಿಸ್ತನ ಈ ಪ್ರಕಾರವಾಗಿ ಹೇಳಿ ಸ್ವಲ್ಪ ದಿನಗಳು ಆಗುವುದರೊಳಗಾಗಿ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುತ್ತಾನೆ. പരിശുദ്ധാത്മാവ് നിങ്ങളുടെ മേൽ വരുമ്പോൾ നിങ്ങൾക്ക് ശക്തി ലഭിച്ചിട്ട്, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿಯನ್ನು ಹೊಂದಿಕೊಂಡು നിങ്ങൾ ജെറുസലേമിലെ യഹൂദയിൽ എല്ലായിടത്തും ശമരിയയിലും ഭൂമിയുടെ അറ്റത്തോളം എന്റെ സാക്ഷികളായി മാറും. ನೀವು ಪವಿತ್ರಾತ್ಮನ ಬಲವನ್ನು ಹೊಂದಿದ ಮೇಲೆ ಯೆರೂಸಲೇಮಿನಲ್ಲಿ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ. ഹല്ലേലൂയ. ഹല്ലേലൂയ. ശിഷ്യന്മാർ കർത്താവിനോട് ചോദിച്ചു, കർത്താവേ, ഈ കാലത്താണോ രാജ്യം യഥാസ്ഥാനപ്പെടുന്നത്? ആർ യു ഗോയിങ് ടു റിസ്റ്റോർ ദ കിങ്ഡം ദീസ് ഡേയ്സ്? ಆಗ ಅವರು ಶಿಷ್ಯರೆಲ್ಲರೂ ಹೇಳಿದ್ರು, ದೇವರೇ, ಈ ಒಂದು ಸಮಯದಲ್ಲಿ ನೀನು ರಾಜ್ಯವನ್ನು ಸ್ಥಾಪಿಸುವಂತದ್ದು ಅಂತ ಹೇಳಿ ಕೇಳಿದ್ರು, ಪುನರ್ಸ್ಥಾಪನೆ ಮಾಡುವಂತದ್ದು ಅಂತ ಹೇಳಿ. യഹൂദന്റെ പ്രതീക്ഷ മെസ്സിയാനിക് കിങ്ഡം എന്നുള്ളതായിരുന്നു. ಯಹೂದ್ಯರ ಒಂದು ನಿರೀಕ್ಷೆ ಮೆಸ್ಸಿಯನ ಒಂದು ರಾಜ್ಯವು ಅಲ್ಲಿ ಸ್ಥಾಪನೆವಾಗುತ್ತದೆ ಅಂತ ಹೇಳಿ ಅವರು ಈ ರೀತಿಯಲ್ಲಿ ನಂಬಿದರು. എന്നാൽ യേശു അതിന് കൊടുത്ത മറുപടി എന്ന് പറയുന്നത് പരിശുദ്ധാത്മാവ് നിങ്ങളുടെ മേൽ ഇറങ്ങി വരും. ಆದರೆ ಯೇಸು ಕ್ರಿಸ್ತನ ಅದಕ್ಕೆ ಪ್ರತ್ಯುತ್ತರವಾಗಿ ಈ ಪ್ರಕಾರವಾಗಿ ಹೇಳಿದನು, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿದು ಬರುತ್ತಾನೆ ಅಂತ. അങ്ങനെ അവർ ആ ദൂത് കേട്ടതിന് ശേഷം അവർ പാർത്ത മാളിക മുറിയിലേക്ക് മടങ്ങി വന്നു. ಅವರು ಈ ಆಲೋಚನೆಯನ್ನು ಕೇಳಿದ ನಂತರವಾಗಿ ಅವರು ಕೂಡಿದಂತ ಸ್ಥಳದಲ್ಲಿ ಅವರೆಲ್ಲರೂ ಒಂದಾಗಿ ಸೇರಿ ಬಂದದನ್ನು ನಾವಲ್ಲಿ ನೋಡುತ್ತೇವೆ. ആ 120 പേർ ഇരുന്ന് പ്രാർത്ഥിക്കാൻ തുടങ്ങി. ಆ 120 ಜನರು ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. അവർ പ്രാർത്ഥിച്ചുകൊണ്ടിരിക്കുമ്പോൾ നടന്ന സംഭവമാണ് 2-ാം അധ്യായത്തിൽ നമ്മൾ വായിക്കുന്നത്. ಅವರು ಪ್ರಾರ್ಥನೆ ಮಾಡುತ್ತಿದ್ದಂತ ವೇಳೆಯಲ್ಲಿ ನಡೆದಂತ ಸಂಗತಿ ಆಗಿದೆ. 2ನೇ ಅಧ್ಯಾಯದ 1ನೇ ವಾಕ್ಯ ಈ ಪ್ರಕಾರವಾಗಿ ಆದದ್ದು. ലോകത്തിൽ എവിടെയെല്ലാം ജനം പ്രാർത്ഥിച്ചിട്ടുണ്ടോ അവിടെയെല്ലാം ഇങ്ങനെയുള്ളതായ വിസ്ഫോടനാത്മകമായ ദൈവപ്രവൃത്തികൾ നടന്നിട്ടുണ്ട്. ಲೋಕದಲ್ಲಿ ಎಲ್ಲೆಲ್ಲ ಪ್ರಾರ್ಥನೆಗಾಗಿ ಕೂಡಿ ಬರುತ್ತಾರೋ, ಲೋಕದಲ್ಲಿ ಎಲ್ಲೆಲ್ಲ ಏಕಮನಸ್ಸ ಪ್ರಾರ್ಥನೆ ಮಾಡುತ್ತಾ ಇರುತ್ತಾರೋ, ಅಲ್ಲೆಲ್ಲವೂ ಈ ರೀತಿಯಲ್ಲಿ ಆತ್ಮಿಕ ಸ್ಫೋಟನವಾಗುವಂತದನ್ನು ನಾವು ನೋಡುತ್ತೇವೆ. ഹല്ലേലൂയ. ಹಲ್ಲೆಲೂಯ. 1945 1945 നടന്ന ഒരു ഉണർവിനെ കുറിച്ച് ഞാൻ വായിച്ചിട്ടുണ്ട്. 1945 ആದಂತ ಒಂದು ಉಜ್ಜೀವನದ ಕುರಿತು ನಾನು ಓದಿರುತ್ತೇನೆ. ആ റിവൈവൽ നടന്നത് ഹെയ്ബ്രിഡ്സ് എന്ന് പറയുന്ന സ്ഥലത്താണ്. ಆ ಒಂದು ಉಜ್ಜೀವನ ಆದದ್ದು ಆ ಒಂದು ಸ್ಥಳದಲ್ಲಿ ಆಗಿತ್ತು. ഹെയ്ബ്രിഡ്സ് എന്ന് പറയുന്ന സ്ഥലം ഇംഗ്ലണ്ടിന്റെ അടുത്തുള്ള ഒരു സ്ഥലമാണ്. ಇಂಗ್ಲೆಂಡಿನ ಪಕ್ಕದಲ್ಲಿ ಇರುವಂತ ಒಂದು ಗ್ರಾಮದಲ್ಲಿ ಅದಾದದ್ದಾಗಿತ್ತು. അതൊരു ഐലൻഡ് ആണ്, ദ്വീപാണ്. ಅದೊಂದು ದ್ವೀಪವಾಗಿತ್ತು. അവിടെ പ്രാർത്ഥിക്കുന്ന ചില വ്യക്തികൾ ഉണ്ടായിരുന്നു. ಅಲ್ಲಿ ಆ ದ್ವೀಪದಲ್ಲಿ ಪ್ರಾರ್ಥನೆ ಮಾಡುವಂತ ಒಂದು ಸಮೂಹ, ಅಂದ್ರೆ ಒಂದು ಗುಂಪು ಜನರು ಇದ್ದರು. അവിടെ ക്രിസ്റ്റൈൻ സ്മിത്ത് ആൻഡ് പെഗ്ഗി എന്ന് പേരുള്ള 2 പ്രായമുള്ള ഓൾഡ് ലേഡീസ് ഉണ്ടായിരുന്നു. ಅಲ್ಲಿ ಇಬ್ಬರು ಬಹಳ ಪ್ರಾಯ ಇರುವಂತಹ ಹೆಂಗಸರು ಇದ್ದರು, ಪ್ರಾಯವಸ್ಥರಾಗಿದ್ದರು.
അവർ പ്രാർത്ഥിച്ചുകൊണ്ടിരിക്കുകയാണ്. ഹെബ്രിഡ്സ് എന്ന് പറയുന്ന ഈ സ്ഥലത്ത് ദൈവമേ ഉണർവിനെ അയക്കണമേ. ಅವರು ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಹೆಬ್ರೆಡ್ಸ್ ಎಂಬಂತ ಈ ಸ್ಥಳದಲ್ಲಿ ದೇವರೇ ನೀವು ಉಜ್ಜೀವನವನ್ನು ಕಳಿಸಿಕೊಡಬೇಕು ಅಂತ ಹೇಳಿ. ഹല്ലേലൂയ ഹല്ലേലൂയ. റിവൈവലിനായി ദൈവത്തോട് ദാഹിച്ച അനേക വർഷങ്ങൾ അവർ പ്രാർത്ഥിച്ചുകൊണ്ടിരുന്നു. ಉಜ್ಜೀವನಕ್ಕೋಸ್ಕರವಾಗಿ ಅನೇಕ ವರ್ಷಗಳಿಂದ ದಾಹಗೊಂಡು ಅವರು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಲೇ ಇದ್ದರು. ഒരു ദിവസം ദൈവത്തിന്റെ പരിശുദ്ധാത്മാവ് അവരോട് പറഞ്ഞു ഉണർവിന് സമയമായിരിക്കുന്നു. ಒಂದು ದಿನ ಪರಿಶುದ್ಧಾತ್ಮನ ಅವರಿಗೆ ಈ ಪ್ರಕಾರವಾಗಿ ಹೇಳಿದನು, ಉಜ್ಜೀವನದ ಕಾಲ ಹತ್ತಿರ ಬಂದಿದೆ ಅಂತ ಹೇಳಿ. ഹല്ലേലൂയ ഹല്ലേലൂയ. ദൈവത്തിന്റെ ആത്മാവ് ഇങ്ങനെ പറഞ്ഞു. ದೇವರಾತ್ಮನ ಈ ಪ್ರಕಾರವಾಗಿ ಹೇಳಿದನು. ഡങ്കൻ ക്യാമ്പൽ എന്ന് പറയുന്നതായ പ്രസംഗകനെ സ്കോട്ട്ലൻഡിൽ നിന്ന് വിളിച്ച് പ്രസംഗിപ്പിക്കുക. ಅಂದ್ರೆ ಈ ಒಂದು ಪ್ರಸಿದ್ಧವಾದಂತ ದೈವ ಸೇವಕರನ್ನು ಈ ಒಂದು ದ್ವೀಪದಲ್ಲಿ ಕರೆ ಮಾಡಿ ಅವರಿಗೆ ಪ್ರಸಂಗ ಮಾಡೋದಕ್ಕೆ ಕರೆ ಕೊಡಿರಿ ಅಂತ ಹೇಳಿ ಅವರು ಹೇಳಿದರು. അങ്ങനെ ആ ദൈവദാസനെ പ്രസംഗിക്കാൻ വേണ്ടി വിളിച്ചു. ಆ ಪ್ರಕಾರವಾಗಿ ಆ ದೈವ ಹೆಸರು ಹೇಳಿದಂತ ದೈವ ಸೇವಕರನ್ನು ಆ ಒಂದು ದ್ವೀಪಕ್ಕೆ ಆ ಒಂದು ಪ್ರಸಂಗಕ್ಕೋಸ್ಕರವಾಗಿ ಕರೆ ಮಾಡಿದರು. ആ ദൈവദാസനെ വിളിച്ചിട്ട് അവരോട് അവൻ ഈ അമ്മച്ചി പ്രായമുള്ള ഓൾഡ് ലേഡി ഇങ്ങനെ പറഞ്ഞു ഉണർവിന് സമയമായിരിക്കുകയാണ്. ಅವರು ಈ ಪ್ರಕಾರವಾಗಿ ಹೇಳಿದ್ರು, ಕರೆ ಆ ಒಂದು ಸೇವಕರಿಗೆ ಉಜ್ಜೀವನದ ಕಾಲ ಬಂದಿದೆ ಅಂತ ಹೇಳಿ. ഹല്ലേലൂയ. ಹಲ್ಲೆಲೂಯ. That man of God was not that much convinced. ಆ ದೈವದಾಸನ ಅത്രಕ್ಕೆ ಕನ್ವಿಕ್ಷನ್ തോന്നിಲ್ಲ. ಆದ್ರೆ ಆ ಒಂದು ದೈವ ಸೇವಕರಿಗೆ ಅಷ್ಟಾಗಿ ತೃಪ್ತಿ ಆಗಲಿಲ್ಲ, ಅಷ್ಟಾಗಿ ಅವರು ಅದನ್ನು ನಂಬಲೂ ಇಲ್ಲ. പക്ഷേ ഈ ഓൾഡ് ലേഡി പറഞ്ഞു, പരിശുദ്ധാത്മാവ് പറഞ്ഞു ഉണർവിന് സമയമായി. ಆದರೆ ಈ ಒಂದು ಪ್ರಾಯ ಮುದುಕಿಯವರು ಹೇಳಿದರು ಉಜ್ಜೀವನದ ಕಾಲ ಹತ್ತಿರ ಬಂದಿದೆ ಅಂತ ಹೇಳಿ. അങ്ങനെ ഒരാഴ്ചത്തെ യോഗം അവിടെ ക്രമീകരിച്ചിരിക്കുന്നു. ಅಲ್ಲಿ ಒಂದು ವಾರದ ಮಟ್ಟಿಗೂ ಕೂಟವನ್ನು ಏರ್ಪಡಿಸಿಟ್ಟಿದ್ದರು. ആ ദൈവദാസൻ ആ പ്രസംഗ സ്ഥലത്തേക്ക് പോയി ಆ ದೇವ ಸೇವಕರು ಪ್ರಸಂಗದ ಸ್ಥಳಕ್ಕೆ ಹೋದರು. ആ മീറ്റിംഗ് ആരംഭിച്ചു. ಆ ಒಂದು ಕೂಟವನ್ನು ಆರಂಭಿಸಿದರು. ചില ദിവസങ്ങൾ മുന്നോട്ട് കടന്നു പോയപ്പോൾ ಕೆಲವೊಂದು ದಿನಗಳು ಹೀಗೆ ಮುಂದಕ್ಕೆ ಹೋದಾಗ ಅಸಾಧಾರಣമായ ഒരു ആത്മപ്രകാശനം ഉണ്ടായി. ಅಸಾಧಾರಣವಾದಂತ ದೈವಿಕವಾದಂತ ಆತ್ಮಿಕವಾದಂತ ವಾತಾವರಣ ಅಲ್ಲಿ ಉಂಟಾಯಿತು. ദൈവം ആത്മമണ്ഡലത്തെ തുറന്നു. ದೇವರ ಆತ್ಮ ಮಂಡಲವನ್ನು ತೆರೆದರು. അസാധാരണമായ ദൈവ പ്രവൃത്തികൾ ആരംഭിച്ചു. ಅಸಾಧಾರಣವಾದಂತ ದೈವಿಕವಾದಂತ ಕಾರ್ಯ ಅಲ್ಲಿ ಪ್ರಾರಂಭವಾಯಿತು. അവിടെ ഉണർവ് പൊട്ടിപ്പുറപ്പെട്ടു. ಅಲ್ಲಿ ಉಜ್ಜೀವನವು ಒಡೆದು ಹೊರ ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ഒരാഴ്ചത്തെ ക്രമീകരിക്കപ്പെട്ട യോഗം 2 വർഷം നീണ്ടു നിന്നു. ಅಯ್ಯೋ, ಒಂದು ವಾರಕ್ಕೋಸ್ಕರವಾಗಿ ಏರ್ಪಡಿಸಿದಂತ ಆ ಒಂದು ಕೂಟ 2 ವರ್ಷದವರೆಗೂ ಅದು ಸತತವಾಗಿ ಹೋಯಿತು. ಅದು 2 ವರ್ಷದವರೆಗೂ ಹಾಗೆ ಸತತವಾಗಿಯೇ ನಡೆದುಕೊಂಡು ಹೋಯಿತು. ಆ ಒಂದು ಉಜ್ಜೀವನದಲ್ಲಿ ಇಳಿದು ಬಂತು. ಆ ಉಜ್ಜೀವನದಲ್ಲಿ ಒಡೆದು ಹೊರ ಬಂತು. Many people came to the Lord. ಅನೇಕ ವ್ಯಕ್ತಿಗಳು, ಅನೇಕ ಜನರು ಯೇಸು ಕ್ರಿಸ್ತನ ಬಳಿಗೆ ಬಂದರು. Many people were filled with the Holy Spirit. ದೇವರಾತ್ಮನಿಂದ ಅನೇಕರು ತುಂಬಲ್ಪಟ್ಟರು. Many people were filled with the gifts of the Holy Spirit. ಪರಿಶುದ್ಧಾತ್ಮನ ವರಗಳಿಂದ, ಪರಿಶುದ್ಧಾತ್ಮನ ಫಲಗಳಿಂದ ಅನೇಕರು ತುಂಬಲ್ಪಟ್ಟರು. Signs, wonders and miracles began to happen. ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಉಂಟಾಯಿತು. Our God is a God of revival. ನಮ್ಮ ದೇವರು ಉಜ್ಜೀವನದ ದೇವರಾಗಿದ್ದಾನೆ. Our God is a God of revival. ನಮ್ಮ ದೇವರು ಉಜ್ಜೀವನವನ್ನು ಕೊಡುವಂತ ದೇವರಾಗಿದ್ದಾನೆ. Hallelujah. Hallelujah. I cannot but thank and appreciate dear pastor for holding such beautiful meetings here. ನಿಜವಾಗಿಯೂ ಇಲ್ಲಿರುವಂತಹ ಸೇವಕರಿಗೆ ನಾನು ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ. ಯಾಕೆಂದ್ರೆ ಇಂತಹ ಒಂದು ಪ್ರವಾದನ ಸಮ್ಮೇಳನವನ್ನು ಇಲ್ಲಿ ಏರ್ಪಡಿಸಿರುತ್ತಾರೆ. ಅದಕ್ಕೋಸ್ಕರವಾಗಿ This is really amazing. ನಿಜವಾಗಿಯೂ ಇದು ಬಹಳ ಒಂದು ಆಶ್ಚರ್ಯಕರವಾಗಿದೆ. Hallelujah. I believe that this prayer, ಈ ಪ್ರಾರ್ಥನಾ ಇಂಡಿಯಾದ ಉಣರ್ವಿನ ಕಾರಣವಾಗಿ ತೀರಾൻ പോകുകയാണ്. ಈ ಒಂದು ಕೂಟವು ನಮ್ಮ ಭಾರತ ದೇಶದ ಉಜ್ಜೀವನಕ್ಕೆ ಕಾರಣವಾಗುತ್ತದೆ. ಆಮೆನ್. Yes Lord. Hallelujah Lord. Jesus, we love you Lord. Hallelujah. Hallelujah. നീ രഹസ്യത്തിൽ കരയുന്നത് കാണുന്നൊരു ദൈവം സ്വർഗ്ഗത്തിലുണ്ട്. ನಿಮ್ಮ ರಹಸ್ಯದಲ್ಲಿ ಅಳುವಂತದನ್ನು ಕಾಣುವಂತ ಒಂದು ದೇವರಿದ್ದಾನೆ. ആമേൻ. ಆಮೆನ್. ഏലിയാവ് രഹസ്യത്തിൽ പ്രാർത്ഥിച്ചു ഇസ്രായേലിന്റെ മടങ്ങിവരവിനായി. ಆದರೆ ಎಲಿಯನು ಒಂದು ಹಡಗಿಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದನು. ಆದರೆ ಇಸ್ರಾಯೇಲರಿಗೂ ಗೊತ್ತಾಗುವ ರೀತಿಯಲ್ಲಿ ದೇವರು ಮಾಡಿದನು. There is a God who answers your secret prayer. ಅಲ್ಲಿ ಅಂದ್ರೆ ಗುಪ್ತ ಸ್ಥಳದಲ್ಲಿ ಪ್ರಾರ್ಥನೆ ಮಾಡುವುದನ್ನು ಕಂಡು ನನ್ನ ದೇವರು ಉತ್ತರ ಕೊಡುವಂತ ದೇವರೊಬ್ಬನಿದ್ದಾನೆ. ಕೆರೀತಿಲಿരുന്ന് ഏലിയാവ് പ്രാർത്ഥിച്ചു, ആരും കണ്ടില്ല. ಕೆರೀತದಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡುವಂತದ್ದನ್ನು ಯಾರು ಸಾಲಿ ಕಾಣಲಿಲ್ಲ. പക്ഷേ അതേ ഏലിയാവിനെ ദൈവം കർമ്മേലിന്റെ മുകളിൽ നിർത്തി തീ ഇറക്കുവാൻ. ಆದರೆ ಅದೇ ಒಂದು ಎಲಿಯನನ್ನು ಕಾರ್ಮೆಲ್ ಬೆಟ್ಟದಲ್ಲಿ ನಿಲ್ಲಿಸಿ ಅಲ್ಲಿ ಬೆಂಕಿಯ ಒಂದು ಉತ್ತರವನ್ನು ಕೊಟ್ಟದನ್ನು ನಾವು ಅಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. രഹസ്യത്തിൽ പ്രാർത്ഥിക്കുന്ന നിന്നെ ദൈവം പരസ്യത്തിൽ വെളിപ്പെടുത്തുന്ന സമയം വരാൻ പോകുകയാണ്. ರಹಸ್ಯದಲ್ಲಿ ಪ್ರಾರ್ಥನೆ ಮಾಡುವಂತ ನಿನ್ನನ್ನು ಬಹಿರಂಗವಾಗಿ ಪ್ರಕಟಪಡಿಸುವಂತ ದಿನ ಹತ್ತಿರವಾಗಿದೆ. ಓ ವಿಶ್ವಸಿക്കുന്നവർക്ക് കരമടിച്ച് കർത്താവിനെ ഒന്ന് സ്തുതിക്കാമല്ലോ. ನಮ್ಮವರು ಮಾತ್ರ ಕರಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ. ಓ ರಾಬಾಲಾರಾಮನ ಸೆಕೆರೆರೆರೆರೆ Hallelujah. ಕರ್ತನೇ ನಿಮಗೆ ವಂದನೆ ಸ್ವಾಮಿ. Hallelujah. Hallelujah. Amen. Amen. Praise the Lord. Praise the Lord.
ഈ പ്രാർത്ഥന ഇന്ത്യയിൽ അഗ്നി കത്തിക്കാൻ പോവുകയാണ്. ಈ ಒಂದು ಪ್ರಾರ್ಥನೆಯು ಭಾರತ ದೇಶದಲ್ಲಿ ಬೆಂಕಿ ಹೊತ್ತಿಸುವಂತದಾಗಿರುತ್ತದೆ. ദൈവാത്മാവ് എന്നോട് പറയുന്നു, ഈ ദേശത്തിന്റെ ചില അന്ധകാരങ്ങളുടെ അടിസ്ഥാനങ്ങളെ ദൈവം ഇളക്കാൻ പോവുകയാണ്. ದೇವರಾತ್ಮನೆ ಹೇಳುತ್ತಾ ಇರುವುದೇನೆಂದರೆ ಈ ಒಂದು ದೇಶದಲ್ಲಿರುವಂತ ದುಷ್ಟ ಶಕ್ತಿಯ ಅಸ್ಥಿವಾರವನ್ನು ಈ ಪ್ರಾರ್ಥನೆಯು ಕದಲಿಸುವಂತೆ ಮಾಡುವಂತದಾಗಿರುತ್ತದೆ. Hallelujah. It's going to shake the very foundation of the kingdom of darkness in this area. ಕತ್ತಲೆಯ ಶಕ್ತಿಯ ಆ ಒಂದು ಅಸ್ಥಿವಾರವನ್ನು ಈ ಪ್ರಾರ್ಥನೆ ಹೋಗಿ ಕದಲಿಸುವಂತದಾಗಿರುತ್ತದೆ. Hallelujah. Hallelujah. Prayer is a weapon, prayer is powerful. ಪ್ರಾರ್ಥನೆ ಎಂಬುವಂತದ್ದು ಒಂದು ಆಯುಧವಾಗಿದೆ, ಪ್ರಾರ್ಥನೆ ಎಂಬುವಂತದ್ದು ಒಂದು ಬಲವೂ ಆಗಿದೆ. ഏലിയാവ് ഒരു പ്രാർത്ഥനാ മനുഷ്യനായിരുന്നു. ಎಲಿಯನು ಒಂದು ಪ್ರಾರ್ಥನೆ ಮಾಡುವಂತ ಮನುಷ್ಯನಾಗಿದ್ದನು. ഒരു രാജ്യത്തെ ദൈവത്തെങ്കിലേക്ക് മടക്കി വരുത്തുവാൻ ദൈവം തന്നെ ഉപയോഗിച്ചു. ಒಂದು ದೇಶಕ್ಕೆ ಹಿಂತಿರುಗಿ ಬರುವಂತೆ ನನ್ನ ದೇವರಲ್ಲಿ ಮಾರ್ಪಡಿಸಿದನು ನಾವು ಅಲ್ಲಿ ನೋಡುತ್ತೇವೆ. മന്ത്രവാദവും ആഭിചാരവും ശകുനവാദവും എല്ലാം ഒരു രാജ്യത്ത് വാണുകൊണ്ടിരിക്കുമ്പോൾ, ಮಂತ್ರವಾದ ಶಕುನ ಹೇಳುವಂತದ್ದು ಮಾತ್ರವಲ್ಲ, ಮಾಟ ಮಂತ್ರ ಶಕ್ತಿಯು ಬಲವಾಗಿ ಆ ಒಂದು ದೇಶದಲ್ಲಿ ಆಗುತ್ತಿರುವಾಗ, ബാലിന്റെയും അശേരയുടെയും 850 പ്രവാചകന്മാർ മന്ത്രവാദം ചെയ്തുകൊണ്ടിരിക്കുമ്പോൾ, ಬಾಳ ಹಾಗೂ ಅಶೇರನ 850 ಮಂದಿ ಪ್ರವಾದಿಗಳಲ್ಲಿ ಅಲ್ಲಿ ಮಂತ್ರಗಳನ್ನು ಮಾಡುತ್ತಿರುವಂತ ವೇಳೆಯಲ್ಲಿ ദൈവം ഏലിയാവിനോട് പറയുന്നു, ದೇವರು ಎಲಿಯಲ್ಲಿ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ಪ್ರಾರ್ಥನೆ ಮಾಡು, പ്രാർത്ഥിക്കുക, ಪ್ರಾರ್ಥನೆ ಮಾಡು, പ്രാർത്ഥിക്കുക. ಪ್ರಾರ್ಥನೆ ಮಾಡು. ഏലിയാവ് 3.5 വർഷം പ്രാർത്ഥിച്ചു. ಎಲಿಯನು 3 ವರ್ಷ ಪ್ರಾರ್ಥನೆ ಮಾಡಿದನು. രഹസ്യത്തിൽ പ്രാർത്ഥിച്ചു. ರಹಸ್ಯವಾಗಿ ಆತನು ಪ್ರಾರ್ಥನೆ ಮಾಡಿದನು. 3.5 വർഷം കഴിഞ്ഞപ്പോൾ 3.5 ವರ್ಷ ಆದ ನಂತರವಾಗಿ കർമ്മേലിന്റെ കൊടുമുടിയുടെ മുകളിൽ, ಕರ್ಮೇಲಿನ ಆ ಬೆಟ್ಟದ ತುದಿಯಲ್ಲಿ ദൈവം ഉണർവിന്റെ അഗ്നി ഇറക്കി. ದೇವರು ಉಜ್ಜೀವನದ ಬೆಂಕಿಯನ್ನು ಕಳಿಸಿದನು. 850 മന്ത്രവാദികളെ വെട്ടിക്കളഞ്ഞു. 850 ಮಂತ್ರವಾದಿಗಳನ್ನು ಅಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿದರು. ദേശത്തെ മന്ത്രവാദവും ആഭിചാരവും അന്യാരാധനയും നിശ്ചലമായി. ದೇಶದಲ್ಲಿದ್ದಂತಹ ಮಂತ್ರವಾದಗಳು, ಶಕನ ಹೇಳುವಂತದ್ದು ಮಾತ್ರವಲ್ಲ, ಎಲ್ಲ ಮಂತ್ರ ಶಕ್ತಿಯ ಬಲಗಳು ಪರಿಪೂರ್ಣವಾಗಿ ಲಯವಾಗಿ ಹೋಯಿತು. ദേശത്ത് ദൈവത്തിന് ഉണർവ് ആരംഭിച്ചു. ದೇಶದಲ್ಲಿ ಒಂದು ಉಜ್ಜೀವನವು ಪ್ರಾರಂಭವಾಯಿತು. The backslidden nation came back to the Lord. പിന്മാറിയ ദേശം ദൈവത്തിങ്കിലേക്ക് മടങ്ങി വന്നു. ಹಿಂತಿರುಗಿ ಹೋದಂತ ಎಲ್ಲಾ ದೇಶವು ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಹಿಂತಿರುಗಿ ಬಂದದನ್ನು ನಾವು ನೋಡುತ್ತೇವೆ. The same thing is going to happen in India. ಅದೇ ಪ್ರಕಾರವಾಗಿ ನಮ್ಮ ಭಾರತ ದೇಶದಲ್ಲಿ ಆಗುವುದನ್ನು ನಾವು ನೋಡಲು ಹೋಗುತ್ತೇವೆ. ಹಾಲೆಲೂಯಾ. പരിശുദ്ധാത്മാവനോട് പറഞ്ഞു, ಪರಿಶುದ್ಧಾತ್ಮನನ್ನು ಹೇಳುತ್ತಾ ಇರುವುದೇನೆಂದರೆ 2019 ദൈവം ഇന്ത്യയുടെ സ്പിരിച്വലത്തെ ചേഞ്ച് ചെയ്യാൻ പോകുകയാണ്. 2019 ನನ್ನ ದೇವರ ಆತ್ಮಿಕವಾದಂತ ವಾತಾವರಣವನ್ನು ಭಾರತ ದೇಶದಲ್ಲಿ ಉಂಟು ಮಾಡುತ್ತಾನೆ. ಹalleluya hallelujah ಉಡಾಯಾಮ ಸತ್ತರಾಜನ ಆಮೆನ್ 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 ಗಲಾಜರವಾ ಜೂಡಾರಕಲ ವೇದಿಗರಾದ ಶಬ್ದಲ್ವೇದಿ ರೀದಗರಾದ ರೀಬಮಾನ ಜೂಡಕಟ್ಟ ರಿಕಲ ಅದ್ದನಾದರ ಜೂಡವೇದಿರ ರೀಬಲ್ಮನ ದ್ಯಾತರಾಸ್ಯಂತರೆ ರೀದಗರಾದ ರೀದಕಟ್ಟ ರಿಕಲ ಮನದರೆ ರೆಬಲ್ಮ ದೇವಂತರ ಸ್ಯಂತರೋ. Hallelujah. ದೈವರೇನ್ಮೆ ಕೋಟಿ ಸ್ತೋತ್ರ 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 ಸ್ವಾಮಿ. Hallelujah. പരിശുദ്ധാത്മാവനോട് പറയുന്നു, പരിശുദ്ധാത്മനನ್ನು ಹೇಳುತ್ತಾ ಇರುವುದೇನೆಂದರೆ ഇന്ത്യയുടെ പൊളിറ്റിക്കൽ സിനാരിയോയെ ദൈവം മാറ്റാൻ പോവുകയാണ്. ಭಾರತ ದೇಶದಲ್ಲಿರುವಂತಹ ರಾಜಕೀಯ ವ್ಯಕ್ತಿಗಳು ಇದನ್ನು ಕಾಣುವ ಹಾಗೆ ನನ್ನ ದೇವರು ಮಾರ್ಪಡಿಸುತ್ತಾರೆ. മരണങ്ങളിൽ മാറ്റങ്ങൾ ഉണ്ടാകാൻ പോവുകയാണ്. ಮರಣಗಳಲ್ಲಿ ಸಹ ಒಂದು ವ್ಯತ್ಯಾಸಗಳು ಉಂಟಾಗುತ್ತದೆ. ഇന്ത്യയുടെ മേൽ ദൈവത്തിന്റെ കരം വെളിപ്പെടാൻ പോവുകയാണ്. ಸರ್ಕಾರದ ಮೇಲೆಯೂ ದೈವಿಕವಾದಂತಹ ಕಾರ್ಯಗಳು ಪ್ರಕಟವಾಗಲು ಹೋಗುತ್ತದೆ. രാജാക്കന്മാരുടെ പുസ്തകത്തിൽ നാം ഇങ്ങനെ വായിക്കുന്നു, ಅರಸರುಗಳ ಪುಸ್ತಕದಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ, ഏലിയാവ് 7 പ്രാവശ്യം പ്രാർത്ഥിച്ചൊരു മഴ പെയ്യുവാൻ വേണ്ടി. ಎಲಿಯನು 7 ಸಾರಿ ಪ್ರಾರ್ಥನೆ ಮಾಡಿದನು ಮಳೆ ಸುರಿಯುವುದಕ್ಕೋಸ್ಕರವಾಗಿ. ഒന്നാമത്തെ പ്രാവശ്യം തന്റെ ഭൃത്യനെ അയച്ചു. 1ನೇ ಸಾರಿ ಆತನ ಬಾಲಕನನ್ನು ಕಳಿಸಿ ಸೇವಕನನ್ನು ಕಳಿಸಿದನು. ഒന്നും കാണുന്നില്ല. ಏನು ಸಹ ಕಾಣುತ್ತಾ ಇಲ್ಲ. സെക്കൻഡ് ടൈം, 2ನೇ ಸಾರಿ, തേർഡ് ടൈം, 3ನೇ ಸಾರಿ, ഫോർത്ത് ടൈം, 4ನೇ ಸಾರಿ, ആറാമത്തെ പ്രാവശ്യവും ഒന്നും കാണുന്നില്ല. 6ನೇ ಸಾರಿ ಹೋದಾಗಲೂ ಸಹ ಅಲ್ಲಿ ಏನು ಕಾಣುತ್ತಿರಲಿಲ್ಲ. ഏഴാമത്തെ പ്രാവശ്യം, 7ನೇ ಸಾರಿ തന്റെ സെർവന്റ് പോയി നോക്കുമ്പോൾ ഇതാ കാണുന്നത് കൈപ്പത്തി പോലൊരു മഴമേഘം ഇറങ്ങുക. ಆತನ ಸೇವಕನು ಹೋಗಿ ಅಲ್ಲಿ ನೋಡಿದಾಗ ಆತನ ಈ ಒಂದು ಅಂಗೈಯಷ್ಟು ಅಗಲ ಮಾತ್ರ ಆತನ ಮೋಡವನ್ನು ಕಂಡನು. കഴിഞ്ഞ പല മാസങ്ങളായി നിങ്ങൾ പ്രാർത്ഥിച്ചുകൊണ്ടിരിക്കുകയാണ്. ಅನೇಕ ತಿಂಗಳಿಂದ ವರ್ಷಗಳಿಂದ ನೀವು ಪ್ರಾರ್ಥನೆ ಮಾಡುತ್ತಾ ಇರಬಹುದು. ദൈവത്തിന്റെ ആത്മാവ് പറയുന്നു, കൈപ്പത്തി പോലൊരു മേഘം നിങ്ങൾക്ക് കാണാൻ കഴിയും. ಆದರೆ ದೇವರ ಆತ್ಮನ ಹೇಳುವುದೇನೆಂದರೆ ಅಂಗೈಯಷ್ಟು ಅಗಲದ ಮೋಡವನ್ನು ಮಾತ್ರ ನೀವು ನೋಡುತ್ತಾ ಇದ್ದೀರಿ. ഇന്ത്യയുടെ പട്ടണങ്ങൾക്ക് മീതെ ദൈവത്തിന്റെ മഴമേഘങ്ങൾ ഇറങ്ങി വരികയാണ്. ಭಾರತ ದೇಶದ ಮೂಲ ಮೂಲೆಗಳಲ್ಲಿಯೂ ಸಹ ಉಜ್ಜೀವನದ ಮಳೆಯು ಸುರಿಯಲು ಹೋಗುತ್ತದೆ. ഹല്ലേലൂയ. ಹಲ್ಲೆಲೂಯಾ. ആത്മാവിന്റെ പെരുമഴ പെയ്തിറങ്ങാൻ പോവുകയാണ്. ಆತ್ಮನ ದೊಡ್ಡ ಒಂದು ಮಳೆಯು ಸುರಿಯಲು ಹೋಗುತ್ತದೆ. ധാരാബാന ഹൂടായാബാന ಆಮೆನ್ 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 ಆಮೆನ್. സത്തരബാബാബാ. സാത്താന്യ ശക്തികളുടെ അടിസ്ഥാനങ്ങൾ ഇളകുന്നത് ഞാൻ ആത്മാവിൽ കാണുകയാണ്. ಸೈತಾನನ ಅಸ್ಥಿಭಾರವು ಕದಲುತ್ತಾ ಇರುವಂತದನ್ನು ಆತ್ಮದಲ್ಲಿ ನೋಡುತ್ತಾ ಇದ್ದೇನೆ. പൈശാചിക ആരാധനകൾ അസ്തമിക്കാൻ പോവുകയാണ്. ಸೈತಾನನ ಆ ಒಂದು ಆರಾಧನೆ ನಿಲ್ಲುವಂತದನ್ನು ನಾನು ನೋಡುತ್ತಾ ಇದ್ದೇನೆ. കുടിയിരിപ്പുകൾ ദേശം വിട്ടു പോകാൻ പോവുകയാണ്. ಕೂಡಿರುವಂತದೆಲ್ಲವೂ ದೇಶವನ್ನು ಬಿಟ್ಟು ಹೋಗುವುದನ್ನು ನಾನು ನೋಡುತ್ತಾ ಇದ್ದೇನೆ. Demonic strongholds are going to be rebuked and cancelled. ಎಲ್ಲ ಕೋಟೆ ಕೊತ್ತಲೆಗಳು, ಸೈತಾನ ಎಲ್ಲ ಕ್ರಿಯೆಗಳು ಈ ದೇಶವನ್ನು ಬಿಟ್ಟು ಹೋಗುತ್ತಾ ಇರುವುದನ್ನು ನಾನು ಅನುಭವಿಸುತ್ತಾ ಇದ್ದೇನೆ. Demonic forces will leave the pagodas.
chaos and ಸೈತಾನನ tumbles. ಎಲ್ಲಾ ಕುತಂತ್ರಗಳು, ಸೈತಾನನ ಎಲ್ಲಾ ಕ್ರಿಯೆಗಳು ಲಯವಾಗಿ ಹೋಗುತ್ತಾ ಇರುವುದನ್ನು ನಾನು ಕಾಣುತ್ತಾ ಇದ್ದೇನೆ. Hallelujah. Hallelujah. Amen. Amen. Holy Spirit is going to take the cities captive. ದೇವರಾತ್ಮನು ಈ ಒಂದು ದೇಶವನ್ನು, ಈ ಪ್ರಾಂತ್ಯವನ್ನು ಹಿಡಿಯಲು ಹೋಗುತ್ತಾ ಇದ್ದಾನೆ. പട്ടണങ്ങൾ ദൈവാത്മാവ് പിടിച്ചെടുക്കാൻ പോവുകയാണ്. ಪಟ್ಟಣಗಳನ್ನು ನನ್ನ ದೇವರಾತ್ಮನ ಹಿಡಿದುಕೊಳ್ಳುತ್ತಾ ಇದ್ದಾನೆ. എത്ര പേർ വിശ്വസിക്കുന്ന ಎಷ್ಟು ಜನ ನಂಬುತ್ತೀರಾ? ಅವರ ಮಾತ ಕರಗಳನ್ನು ಮೇಲೆ ಮಾಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ ಪ್ರಿಯರೇ. Hallelujah. Hallelujah. ഇസ്രായേൽ ജനത്തോട് ദൈവം പറഞ്ഞു, ಇಸ್ರಾಯೇಲ್ ಜನರಿಗೆ ದೇವರು ಈ ಪ್ರಕಾರವಾಗಿ ಹೇಳಿದನು, the city of Jericho ಅದು നിങ്ങൾക്കുള്ളതാണ്. ಆ ಎರಿಕೋವು ನಿಮಗೆ ಇರುವಂತದ್ದು. എന്നാൽ അവർ ദൈവം പറഞ്ഞ അനുസരിച്ച് അതിന് ചുറ്റും നടക്കാൻ തുടങ്ങി. ದೇವರು ಹೇಳಿದನ್ನು ಕೇಳಿ ಅವರು ಎರಿಕೋವನ್ನು ಸುತ್ತುವರಿಯುವುದಕ್ಕೆ ಪ್ರಾರಂಭಿಸಿದರು. ഒന്നാമത്തെ ദിവസം, ಒಂದನೇ ದಿನ, around the city. ಒಂದನೇ ಸಾರಿ ಅವರು ಹೋಗಿ ಸುತ್ತಿದರು, ಪಟ್ಟಣವನ್ನು ಸುತ್ತಿದರು. 2 3 4 2 3 4 5 6 5 6. എന്നാൽ ഏഴാമത്തെ ദിവസം, ಆದರೆ ಏಳನೇ ದಿನ ഒരു റൗണ്ട് അടിച്ചു, ಒಂದು ಸುತ್ತನ್ನು ಸುತ್ತಿದರು. ഒന്നും സംഭവിച്ചില്ല. ಏನು ಸಂಭವಿಸಲಿಲ್ಲ. എന്നാൽ പരിശുദ്ധാത്മാവ് പറഞ്ഞു, ಪರಿಶುದ್ಧಾತ್ಮನು ಹೇಳಿದನು, ഏഴാമത്തെ ദിവസം ഏഴാമത്തെ പ്രാവശ്യം ഈ പട്ടണത്തിന് ചുറ്റിക്കഴിയുമ്പോൾ, ಏಳನೇ ದಿನದಲ್ಲಿ 7 ಸಾರಿ ನೀ ಈ ಪಟ್ಟಣವನ್ನು ಸುತ್ತಾಕುವಾಗ, കാഹളമൂതുമ്പോൾ പട്ടണം അതിൽ വീഴും. ತುತ್ತೂರಿ ಊದಲ್ಪಡುವಾಗ ಆ ಒಂದು ಕೋಟೆಯು ಕೆಡವಲ್ಪಡುತ್ತದೆ. Hallelujah. Hallelujah. No stronghold is too stronger for the Lord. ಕೋಟೆ ಕೊತ್ತಲುಗಳು ಬಹಳ ಬಲವುಳ್ಳದ್ದಲ್ಲ ನನ್ನ ದೇವರ ಮುಂದೆ. These days you are going to see the Jerichos coming down tumbling. ಈ ದಿನಗಳಲ್ಲಿ ನಿಮಗೆ ವಿರುದ್ಧವಾಗಿರುವಂತಹ ಕೋಟೆ ಕೊತ್ತಲುಗಳು ಕೆಳಗೆ ಬೀಳುವುದನ್ನು ನೀವು ನಿಮ್ಮ ಕಣ್ಣಾರೆ ಕಾಣುತ್ತೀರಿ. Hallelujah. Whatever Satan has built up over the centuries, over thousands of years over India, God is going to demolish that. ಸೈತಾನನು ಯಾವ ಕೋಟೆ ಕೊತ್ತಲುಗಳನ್ನು ಯಾವುದೆಲ್ಲ ಪ್ರಬಲವಾಗಿ ಆತನು ಕಟ್ಟಿಟ್ಟಿದ್ದಾನೆ ಅದೆಲ್ಲವೂ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಈ ದಿನಗಳಲ್ಲಿ ಆತನು ಕೆಡವಿ ಹಾಕುತ್ತಾ ಇದ್ದಾನೆ. ಆಮೆನ್. Hallelujah. Hallelujah. Tell the devil straight in the face, hey devil, your time is over. ನಾವು ಆ ಸೈತಾನನನ್ನು ನೋಡಿ ಹೇಳಬೇಕು, ಓಯ್ ಸೈತಾನನೇ, ನಿನ್ನ ಸಮಯ ಮುಕ್ತಾಯವಾಗುತ್ತಾ ಇದೆ ಅಂತ ಹೇಳಿ. ಜಗನ್ಮನಾದರ ಜೂಡಕರಗ ರಿವಲ್ಮಾನ ದೀರಕಟ್ಟ ರಿವಲ್ಮನಾಸ್ಯಂತರೆ ರೀದಕಟ್ಟ ರಿಕಲ್ಮಾನ ದೂಡಗರಗ ಅರ್ಧನಾದನ ಜಲ್ಮನಾದರೆ ಜೂಡಕಡೆಗೆ ರಿಗಲ್ಮನಾಸ್ಯಂತರೆ. Hallelujah. Amen. Satan's time over India is over. ಭಾರತ ದೇಶದಲ್ಲಿ ಸೈತಾನನ ಆಳ್ವಿಕೆಯು ಪರಿಪೂರ್ಣವಾಗಿ ನಾಶವಾಗಲು ಹೋಗುತ್ತದೆ. Hallelujah. Hallelujah. These are the days of Elijah. ಇದು ಎಲಿಯನ ಆ ಒಂದು ಕಾಲಘಟ್ಟವಾಗಿದೆ. These are the days of Elijah. ಎಲಿಯನ ಕಾಲಘಟ್ಟವಾಗಿದೆ. These are the days of Ezekiel. ಎಸ್ಕಿಯೇಲನ ಕಾಲಘಟ್ಟವಾಗಿದೆ. During the days of Elijah, ಎಲಿಯನ ಆ ಒಂದು ಕಾಲಘಟ್ಟಗಳಲ್ಲಿ the backslidden nation came back to the ಯಾವ Lord. ರೀತಿಯಲ್ಲಿ ಇಂಚಾರಿ ಹೋದದೆಲ್ಲವೂ ಕರ್ತನ ಬಳಿಗೆ ಬಂತು. Revival broke out. ಉಜ್ಜೀವನವು ಅಲ್ಲಿ ಬಂತು. They stopped all the alien worship. ಎಲ್ಲಾ ರೀತಿಯಾದಂತ ಬೇಡವಾದಂತ ಕ್ರಿಯೆಗಳನ್ನು ಅಲ್ಲಿ ನಿಲ್ಲಿಸಿದರು. Amen. They started the worship unto God Elohim. ನಿಜವಾದಂತ ದೇವರಾದ ಎಲೋಹೀನನ್ನು ಕರ್ತನನ್ನು ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. The same thing is going to happen in India. ಅದೇ ಪ್ರಕಾರವಾಗಿ ಈ ಭಾರತ ದೇಶದಲ್ಲಿಯೂ ಆಗುವಂತದಾಗಿದೆ. Amen. Amen. During the days of Ezekiel, ಎಜೆಕಿಯೇಲನ ಆ ಒಂದು ಕಾಲಘಟ್ಟದಲ್ಲಿ the dead bones came alive. ಆ ಒಂದು ಸತ್ತು ಹೋದಂತ ಆ ಒಂದು ಎಲುಬುಗಳೆಲ್ಲವೂ ಉಜ್ಜೀವನವಾಯಿತು. When Ezekiel prophesied over the dry bone valley, ಒಣಗಿದಂತ ಆ ಒಂದು ಆ ಎಲುಬುಗಳ ಮಧ್ಯದಲ್ಲಿ ಹೋಗಿ ಆತನು ಪ್ರವಾದಿಸಿದಾಗ God raised up an army from there. ಅಲ್ಲಿ ಒಂದು ದೇವರ ಸೈನ್ಯವನ್ನು ಎಬ್ಬಿಸಿದನ್ನು ನಾವು ನೋಡುತ್ತೇವೆ. അതുപോലെ ദൈവം ഇവിടെ നിന്നും ഉണർവിന്റെ അഗ്നിജ്വാല എഴുന്നേൽപ്പിക്കാൻ ಅದೇ ಪ್ರಕಾರವಾಗಿ ದೇವರು ಇಲ್ಲಿಂದ ಒಂದು ಉಜ್ಜೀವನದ ಅಗ್ನಿಯನ್ನು ಎಬ್ಬಿಸಲು ಹೋಗುತ್ತಾನೆ. ಆಮೆನ್. God is going to raise up an army from here. ಇಲ್ಲಿಂದ ಸೈನ್ಯವನ್ನು ಕರ್ತನು ಎಬ್ಬಿಸಲು ಹೋಗುತ್ತಾನೆ. ಪಾಸ್ಟರ್ ಪರಿಶುದ್ಧಾತ್ಮವು പറയുന്നു, ದೇವರಾತ್ಮನ ಹೇಳುತ್ತಿರುವುದೇನೆಂದರೆ, you are called to raise up an army for God. ನೀವು ದೇವರ ಸೈನ್ಯವನ್ನು ನೀವು ಎಬ್ಬಿಸುತ್ತೀರಿ. You will train up and you will commission them. ನೀವು ಸೈನ್ಯವನ್ನು ತರಬೇತಿ ಕೊಟ್ಟು ಅವರನ್ನು ಇಲ್ಲಿಂದ ಕಳಿಸಲು ಹೋಗುತ್ತೀರಿ. Hallelujah. Hallelujah. ಓರಾ ಬಾಬಾ ಶಕಬರಬನ സെംദെരെരെരെരെ. അനേക വർഷങ്ങൾക്ക് മുമ്പ് കേരളത്തിൽ ഒരു പ്രവാചകൻ ജീവിച്ചിരുന്നു. ಅನೇಕ ವರ್ಷಗಳ ಹಿಂದೆ ಕೇರಳದಲ್ಲಿ ಒಂದು ಪ್ರವಾದಿ ಜೀವಿಸುತ್ತಾ ಇದ್ದರು. അദ്ദേഹത്തിന്റെ പേര് വാര്യാപുരം യോനാച്ചൻ എന്നുള്ളതായിരുന്നു. ಅವರ ಹೆಸರು ವಾರ್ಯಾಪುರಂ ಯೋಹಾನಚ್ಚನ್. Yeah, maybe a little difficult to pronounce. ಮಲಯಾಳಂ ಶಬ್ದ ಸ್ವಲ್ಪ ಕಷ್ಟಕರವಾಗಿದೆ. വലിയ പ്രവാചകൻ, ದೊಡ್ಡ ಪ್ರವಾದಿ. Hallelujah. Hallelujah. Amen. അദ്ദേഹം മരിച്ചുപോയി. ആ ಒಂದು ವ್ಯಕ್ತಿ ಅವರು ಸತ್ತೋದ್ರು. എന്നാൽ അദ്ദേഹം ജീവിച്ചിരുന്നപ്പോൾ ഒരു പ്രവചനം പറഞ്ഞു. ಆದರೆ ಅವರು ಜೀವಿಸುತ್ತಿದ್ದಾಗ ಒಂದು ಪ್ರವಾದನೆಯ ಮಾತನ್ನು ಅವರು ಹೇಳಿದರು. തെക്കുനിന്ന് ദൈവത്തിന്റെ ആത്മാവിന്റെ തീയുടെ ഉണർവും വടക്കുനിന്ന് വാളും വരുന്നു. തെക്ക് മീൻസ് സൗത്ത്.
ಒಂದು ದಕ್ಷಿಣದಿಂದ ಒಂದು ಉಜ್ಜೀವನ ಹೋಗಿ ಅಂದ್ರೆ ಉತ್ತರದಿಂದ ಅದು ಆ ಕಡೆಯಿಂದ ಈ ಕಡೆಗೆ ಉಜ್ಜೀವನವು The ಬರುತ್ತದೆ. revival fire coming from the south. ಅಂದ್ರೆ ಉಜ್ಜೀವನದ ಬೆಂಕಿ ಈ ಕಡೆಯಿಂದ ದಕ್ಷಿಣ ಕಡೆಯಿಂದ ಪ್ರಾರಂಭವಾಗುತ್ತದೆ. And the sword of persecution coming from the north. ಆದರೆ ಉತ್ತರ ಕಡೆಯಿಂದ ಆ ಒಂದು ಉಪದ್ರವಗಳು ಹೆಚ್ಚಾಗುತ್ತದೆ. So the revival breaks out from the south. ಆದರೆ ಉಜ್ಜೀವನವು ಈ ಒಂದು ಸೌತ್ ಇಂಡಿಯಾದಲ್ಲಿ ಪ್ರಾರಂಭವಾಗುತ್ತದೆ. ಹಲ್ಲೆಲೂಯಾ. Amen. ಆಮೆನ್. So that's why pastor is pastor is holding all these meetings these days. ಆದುದರಿಂದಲೇ ದೈವ ಸೇವಕರು ಈ ಒಂದು ಸಮ್ಮೇಳನಗಳನ್ನು ಕೂಟಗಳನ್ನು ಏರ್ಪಡಿಸುತ್ತಲೇ ಇದ್ದಾರೆ. That's why the Holy Spirit is prompting him to hold meeting after meeting after meeting. ಆದುದರಿಂದ ನೀವು ನೋಡಿದ ಹಾಗೆ ಒಂದರ ನಂತರ ಒಂದು ಒಂದು ಕೂಟಗಳು ಇಲ್ಲಿ ಏರ್ಪಡುತ್ತಲೇ ಇದೆ. ನಿಜವಾಗಿಯೂ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ ಸೇವಕರೇ. His heart is restless. ನಿಜವಾಗಿಯೂ ನಿಮ್ಮ ಆ ಒಂದು ಹೃದಯವು ವಿರಾಮವಿಲ್ಲದೆ ಕುದಿಯುತ್ತಲೇ ಇದೆ. I am telling you, you will see revival happening. ನೀವು ಉಜ್ಜೀವನವನ್ನು ಕಣ್ಣಾರೆ ಕಾಣುತ್ತೀರಿ. ಓ ರಬ ಹತ್ತ ರಬ ಶಂದರ. Hallelujah. 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 ಸಕರಿಯ ಪ್ರವಚನ ವಾಯಿക്കുമ്പോൾ ಜಕರಿಯ ಪ್ರವಾದನೆಯ ಪುಸ್ತಕವನ್ನು ಓದುವಾಗ ഇങ്ങനെ ഒരു വാക്യമുണ്ട്. ಈ ರೀತಿಯಲ್ಲಿ ಒಂದು ವಾಕ್ಯವಿದೆ. ಅಲ್ಪ ಕಾರ್ಯങ്ങളുടെ ദിവസത്തെ ആർ തുച്ഛീകരിക്കുന്നു. ಅಲ್ಪ ಕಾರ್ಯದ ದಿನವನ್ನು ಯಾರು ತುಚ್ಛೀಕರಿಸುತ್ತಾರೆ? Maybe it's a humble beginning. ಇದು ಸ್ವಲ್ಪ ಚಿಕ್ಕದಾಗಿರಬಹುದು. Seemingly big things are not happening now. ಆದರೆ ದೊಡ್ಡ ಕಾರ್ಯಗಳು ಆಗದೇ ಇರಬಹುದು. But eventful days are ahead of you. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಮುಂದೆ ಅದು ಇದೆ. God will do mighty things in the coming days. ಮುಂದಿನ ದಿನಗಳಲ್ಲಿ ನನ್ನ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ ಲಾರ್ಡ್. ರಬಲ ಜಗದ ರಬಲ್ಮನಾದರೆ ದಿಹಸನೆ. ಆಮೆನ್. ಜನಾಂಗಗಳು ಗುಂಪುಗುಂಪಾಗಿ ಬರಲಿಕ್ಕೆ ಹೋಗುತ್ತಾರೆ. Signs, wonders and miracles will happen. ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ಕಾರ್ಯಗಳು ಇಲ್ಲಿ ಆಗುತ್ತದೆ. Healings will happen. ಇಲ್ಲಿ ರೋಗ ಸ್ವಸ್ಥತೆಗಳು ಉಂಟಾಗುತ್ತದೆ. Miracles will happen. ಇಲ್ಲಿ ದೇವರ ಅದ್ಭುತ ಕಾರ್ಯಗಳು ನಡೆಯುತ್ತದೆ. And God is going to equip the people to be soldiers, for the kingdom of God. ದೇವರ ರಾಜ್ಯಕ್ಕೋಸ್ಕರವಾಗಿ ಸೈನಿಕರಾಗಿ ನನ್ನ ದೇವರು ಇಲ್ಲಿಂದ ತರಬೇತು ಪಡಿಸಿ ಕಳಿಸುವನಾಗಿರುತ್ತಾನೆ. Hallelujah. Hallelujah. ദൈവം നിങ്ങൾ ഇവിടെ കൊണ്ടുവന്നിരിക്കുന്ന ദൈവത്തിന്റെ ആർമിയാക്കി മാറ്റാനാണ്. ದೇವರು ನಿಮ್ಮನ್ನು ಇಲ್ಲಿ ಕರೆತಂದಿರುವಂತದ್ದು ದೇವರ ರಾಜ್ಯದ ಸೈನಿಕರನ್ನಾಗಿ ತರಬೇತು ಕೊಡುವುದಕ್ಕೋಸ್ಕರ. Hallelujah. Hallelujah. Acts chapter 2 ലേക്ക് നമുക്ക് മടങ്ങി വരാം. ಪುನಃ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ನಾವು ಬರೋಣ. അവിടെ നാം ഇങ്ങനെ വായിക്കുന്നു. ಅಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ. അവർ പ്രാർത്ഥിച്ചുകൊണ്ടിരിക്കുമ്പോൾ ಅವರು ಪ್ರಾರ್ಥನೆ ಮಾಡುತ್ತಿರುವಾಗ പെട്ടെന്ന് ಪಕ್ಕನೆ രണ്ടാമത്തെ വാക്യത്തിൽ നമ്മൾ chapter 2 verse 2 2ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ. പെട്ടെന്ന് കൊടിയകാറ്റടിക്കുന്നത് പോലെ ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ദൈവത്തിന്റെ ചില പ്രവൃത്തികൾ പെട്ടെന്നായിരിക്കും. ದೇವರ ಕಾರ್ಯಗಳು ಪಕ್ಕನೆ ಆಗುವಂತದಾಗಿದೆ. last 10 days they were praying and praying and praying. 10 ದಿನಗಳಿಂದ ಅವರು ಪ್ರಾರ್ಥಿಸ್ತಾ ಇದ್ದಾರೆ. praying and crying and crying and praying and no result. ಪ್ರಾರ್ಥಿಸ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಉತ್ತರ ಸಿಗ್ಲಿಲ್ಲ. But on the 10th day, ಆದರೆ 10ನೇ ದಿನದಲ್ಲಿ suddenly ಪಕ್ಕನೆ the Holy Spirit came ದೇವರ ಆತ್ಮನಲ್ಲಿ ಇಳಿದು ಬಂದನು. like a rushing mighty wind. ಆ ಒಂದು ದೊಡ್ಡ ಬಿರುಗಾಳಿ ಬೀಸುತ್ತದೆ ಎಂಬಂತೆ the presence of the Holy Spirit filled that building. ಅಲ್ಲಿ ಇದ್ದಂತ ಸ್ಥಳವನ್ನೆಲ್ಲ ದೇವರ ಆತ್ಮನ ಆವರಿಸಿಕೊಂಡನು. And the Holy Spirit came upon the 120 people. ಅಲ್ಲಿ 120 ಜನರು ಕುಳಿತರು. ಆ 120 ಜನರ ಮೇಲೆಯೂ ದೇವರ ಆತ್ಮನ ಇಳಿದು ಬಂದದನ್ನು ನಾವು ಅಲ್ಲಿ ನೋಡುತ್ತೇವೆ. like cloven tongues of fire. ಅವರು ಉರಿಯಂತಿದ್ದ ನಾಲಿಗೆಗಳಿಂದ ಅವರು ಮಾತನಾಡೋದಕ್ಕೆ ಪ್ರಾರಂಭಿಸಿದರು. Everybody got the Holy Spirit. ಪ್ರತಿಯೊಬ್ಬರು ದೇವರ ಆತ್ಮನಿಂದ ತುಂಬಲ್ಪಟ್ಟರು. Nobody got frustrated. ಯಾರು ಸುಮ್ಮನೆ ಇರಲಿಲ್ಲ. ആർക്കും നിരാശ വന്നില്ല. ಯಾರಿಗೆ ಸಹ ಒಂದು ನಿರಾಶೆ ಬರಲಿಲ್ಲ. Hallelujah. Hallelujah. എല്ലാവർക്കും പരിശുദ്ധാത്മാവിനെ ലഭിച്ചു. ಎಲ್ಲರಿಗೂ ಸಹ ಕೂಡಿ ಬಂದಂತ ಪ್ರತಿಯೊಬ್ಬರು ಸಹ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟರು. ഇവിടെ ഇരിക്കുന്ന എല്ലാവർക്കും പരിശുദ്ധാത്മാവിനെ ദൈവം നൽകാൻ പോകുന്നു. ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ನಾನು ದೇವರ ಆತ್ಮನ ಸುರಿಯಲು ಹೋಗುತ್ತಾನೆ. Hallelujah. Hallelujah. ഓരോരുത്തർക്കും ദൈവത്തിന്റെ കൃപാവരങ്ങളെ ദൈവം നൽകാൻ പോകുന്നു. ಒಬ್ಬೊಬ್ಬರಿಗೂ ಸಹ ನನ್ನ ದೇವರ ಕೃಪಾವರಗಳಿಂದ ತುಂಬಿಸುವನಾಗಿರುತ್ತಾನೆ. Hallelujah. Hallelujah. ಈ ദിവസങ്ങളിൽ ദൈവത്തിന്റെ ഉണർവിന്റെ അഗ്നി നിങ്ങളുടെ മേൽ ദൈവം പകരാൻ പോകുന്നു. ಈ ದಿನಗಳಲ್ಲಿ ದೇವರು ಉಜ್ಜೀವನದ ಒಂದು ಬೆಂಕಿಯನ್ನು ನಿಮ್ಮ ಮೇಲೆ ಹಾಕಲು ಹೋಗುತ್ತಿದ್ದಾನೆ. Hallelujah. Hallelujah. നാം ചിന്തിക്കുന്ന വിഷയം പ്രാർത്ഥനയെക്കുറിച്ച്. ನಾವು ಚಿಂತಿಸುತ್ತಿರುವಂತ ವಿಷಯವಾಗಿದೆ ಪ್ರಾರ್ಥನೆ. ലൂക്കോസിന്റെ സുവിശേഷം 18ാം അധ്യായത്തിന്റെ 1ാമത്തെ വാക്യം മുതൽ വായിക്കുമ്പോൾ ಲೂಕನ ಸುವಾರ್ತೆ 18ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಓದುವಾಗ Luke 18:1 onwards
ಲೂಕನ ಸ್ವಾರ್ಥ 18ನೇ ಅಧ್ಯಾಯದ 1ನೇ അവിടെ ವಾಕ್ಯದಿಂದ യേശു ನಾವು ಈ ഇങ്ങനെയാണ് ರೀತಿಯಲ್ಲಿ പറയുന്നത്, ಓದುತ್ತೇವೆ, മടുത്തു പോകാതെ എപ്പോഴും പ്രാർത്ഥിക്കണം. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು. പ്രാർത്ഥനയിൽ സംഭവിക്കാൻ സാധ്യതയുള്ള കാര്യമാണ് മടുത്തു പോകുക. ಪ್ರಾರ್ಥನೆಯಲ್ಲಿ ಸಂಭವಿಸಲಿಕ್ಕಿರುವಂತಹ ಕಾರ್ಯ ಅದು ಯಾವ ಬೇಸರಗೊಳ್ಳುವಂತದ್ದು. ചിലർക്ക് ആദ്യത്തെ കുറെ ദിവസം വലിയ ഉത്സാഹമായിരിക്കും, ಮೊದಲನೇ ಪ್ರಾರಂಭದ ದಿನ ಬಹಳ ಉತ್ಸುಕರಾಗಿರುತ್ತಾರೆ. പക്ഷേ കുറെ ദിവസം കഴിയുമ്പോൾ ചിലർ ಮടുത്തു പോകാൻ സാധ്യത. ಆದರೆ ಮಧ್ಯ ಮಧ್ಯ ಭಾಗಗಳು ಬರಬೇಕಾದ್ರೆ ಕೆಲವೊಬ್ಬರು ಬಳಲಿ ಬೆಂಡಾಗಿ ಹೋಗುವುದನ್ನು ನೋಡುತ್ತೇವೆ. അതുകൊണ്ട് കർത്താവ് പറയുകയാണ്, you should maintain consistency in prayer. പ്രാർത്ഥനയിൽ സ്ഥിരോത്സാഹം വേണം. ಆದುದರಿಂದ ಪ್ರಾರ್ಥನೆಯಲ್ಲಿ ಸ್ಥಿರತೆ ನಮಗೆ ಬೇಕು. Day in and day out can you pray. ನಾವು ಒಂದು ದಿನದಿಂದ ಒಂದು ದಿನಕ್ಕೆ, ಒಂದು ದಿನದಿಂದ ಒಂದು ದಿನಕ್ಕೆ ಪ್ರಾರ್ಥನೆಯಲ್ಲಿ ದೃಢವಾಗಿ ಇರುವವರಾಗಿರಬೇಕು. പൗലോസ് ഇങ്ങനെയാണ് പറയുന്നത്, ഏതു നേരത്തും ആത്മാവിൽ പ്രാർത്ഥിച്ചു. ಪೌಲನ ಈ ಪ್ರಕಾರವಾಗಿ ಹೇಳಿದನು, ಯಾವ ಸಮಯದಲ್ಲಿ, ಎಲ್ಲಾ ಸಮಯದಲ್ಲಿ ದೇವರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ಇರಬೇಕು. When you are praying in the spirit, you can pray always. ನಾವು ದೇವರಾತ್ಮನಿಂದ ಪ್ರಾರ್ಥನೆ ಮಾಡುವುದಾದ್ರೆ ಯಾವಾಗಲೂ ನಾವು ಪ್ರಾರ್ಥನೆ ಮಾಡುತ್ತಾ ಇರಲು ಸಾಧ್ಯ. ബുദ്ധി കൊണ്ട് പ്രാർത്ഥിക്കാൻ ബുദ്ധിമുട്ടാണ് എപ്പോഴും. ಬುದ್ಧಿಯಿಂದ ಪ್ರಾರ್ಥನೆ ಮಾಡುವುದು ಬಹಳ ಕಷ್ಟಕರವಾದದ್ದು. ಅದು നിങ്ങളെ മടിപ്പിച്ചു കളയും. ನಮಗೆ ಸೋಮೇರಿತನವನ್ನು ಮಾತ್ರವಲ್ಲ, ಬೇಸರಿಕೆಯನ್ನು ತರುತ್ತದೆ. ഹല്ലേലൂയ. ಹಲ್ಲೆಲೂಯಾ. അതൊരു റിലീജിയസ് പെർഫോമൻസ് ആയി നിങ്ങൾ ചെയ്യുകയാണെങ്കിൽ നിങ്ങൾ മടുത്തു പോകും. ಅಂದ್ರೆ ಧಾರ್ಮಿಕವಾದಂತ ಒಂದು ರೀತಿಯಲ್ಲಿ ಆಚಾರದ ಪ್ರಕಾರವಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇರುವುದಾದ್ರೆ ನಾವು ಬಹಳ ಬೇಗ ಬಳಲಿ ಬೆಂಡಾಗಿ ಹೋಗ್ತೇವೆ. ദൈവം ആഗ്രഹിക്കുന്നത് ഒരു റിലീജിയസ് സെറിമണി ആയിട്ടുള്ള പ്രാർത്ഥനയല്ല. ಆದರೆ ದೇವರು ನಮ್ಮಿಂದ ಆಶಿಸುವಂತದ್ದು ಧಾರ್ಮಿಕವಾದಂತ ಆಚರಣೆಯ ರೀತಿಯಲ್ಲಿ ಅಲ್ಲ. നിങ്ങളിൽ പ്രാർത്ഥനയുടെ ആത്മാവിനാൽ നിറയ്ക്കാനാണ് ദൈവം ആഗ്രഹിക്കുന്നത്. ಆದರೆ ದೇವರು ನಮ್ಮನ್ನು ಆಶಿಸುವುದೇನೆಂದರೆ, ನಮ್ಮಿಂದ ಆಶಿಸುವುದೇನೆಂದರೆ ನಾವು ಪ್ರಾರ್ಥನೆಯನ್ನು ಆತ್ಮ ಭಾರವುಳ್ಳವರಾಗಿ, ಆತ್ಮನಿಂದ ತುಂಬಿದವರಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ. സക്കറിയ പ്രവചനം 12ാം അധ്യായത്തിൽ നാം ഇങ്ങനെ വായിക്കുന്നു, ಜಕರಿಯ 12ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ, ഞാൻ അവരുടെ മേൽ കൃപയുടെയും യാചനയുടെയും ആത്മാവിനെ പകരും. ನಾನು ಅವರ ಮೇಲೆ ಕೃಪೆಯ ಆತ್ಮ ಮಾತ್ರವಲ್ಲ, ಅದು ವಿಜ್ಞಾಪನೆ ಮಾಡುವಂತಹ ಆತ್ಮವನ್ನು ನಾನು ಸುರಿಸುತ್ತೇನೆ. Spirit of prayer and supplication. ಪ್ರಾರ್ಥನೆ ಮತ್ತು ವಿಜ್ಞಾಪನೆ ಆತ್ಮವನ್ನು ನಾನು ಸುರಿಸುತ್ತೇನೆ. Hallelujah. Hallelujah. When you have that spirit, you can continue to pray without wearing out. ನಾವು ದೇವರು ಆ ರೀತಿಯಲ್ಲಿ ನಮ್ಮ ಮೇಲೆ ಹಾಕುವುದಾದ್ರೆ ನಾವು ಯಾವುದೇ ಕಾರಣಕ್ಕೂ ಬೇಸರಗೊಳ್ಳದೆ ಯಾವಾಗಲೂ ಕರ್ತನನ್ನು ನೋಡಿ ಪ್ರಾರ್ಥನೆ ಮಾಡುತ್ತಲೇ ಇರುತ್ತೇವೆ. രാപ്പകൽ നിങ്ങൾക്ക് പ്രാർത്ഥിക്കാൻ, ಹಗಲು ರಾತ್ರಿ ಪ್ರಾರ್ಥನೆ ಮಾಡಲು ಸಾಧ್ಯವಾಗುತ್ತದೆ. ഏതു നേരത്തും പ്രാർത്ഥിക്കാൻ, ಯಾವ ಸಮಯದಲ್ಲಿ ಬೇಕಾದರೂ ಪ್ರಾರ್ಥನೆ ಮಾಡಬಹುದು. Always you will be motivated by the Holy Spirit. ಯಾವಾಗಲೂ ದೇವರಾತ್ಮನಿಂದ ನಾವು ರೂಪಿತವಾಗುತ್ತಾ ನಾವು ಪ್ರಾರ್ಥನೆ ಮಾಡುತ್ತಲೇ ಇರುತ್ತೇವೆ. ചിലര് ചിന്തിക്കുന്നുണ്ടോ വലിയ പ്രശ്നമാകുമെന്നാ തോന്നുന്നു. ಕೆಲವೊಬ್ಬರು ಇಲ್ಲಿ ಕೂತ್ಕೊಂಡಿರುವವರು ಯೋಚನೆ ಮಾಡ್ತಾರೆ, ಇನ್ನೇನು ದೊಡ್ಡ ದೊಡ್ಡ ಸಮಸ್ಯೆ ಆಗ್ತದೋ ಏನು. യൂദായുടെ ലേഖനം 20ാം വാക്യത്തിൽ ഇങ്ങനെ നമ്മൾ വായിക്കുന്നു, ಯೂದ 1ನೇ ಅಧ್ಯಾಯ ಇರೋದು 1ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ. യൂദായുടെ ലേഖനത്തിൽ ഇങ്ങനെ എഴുതിയിരിക്കുന്നത്, ಯೂದನ ಪುಸ್ತಕ 1ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ, ആത്മാവിൽ പ്രാർത്ഥിച്ചും. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. ಆಮೆನ್. ಆಮೆನ್. Hallelujah. Hallelujah. Building up yourself by praying in the Holy Spirit. ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. How can you pray? ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು? You should pray in the Holy Spirit. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. When you pray in the Holy Spirit, ಪವಿತ್ರಾತ್ಮರ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡುವಾಗ you are building up yourself. ನಾವು ನಮ್ಮನ್ನೇ ನಾವು ಅಭಿವೃದ್ಧಿ ಪಡಿಸಿಕೊಳ್ಳುತ್ತಾ ಇರ್ತೇವೆ, ನಮ್ಮನ್ನೇ ನಾವು ಕಟ್ಟಿಕೊಳ್ಳುತ್ತಾ ಇರುತ್ತೇವೆ. നമുക്ക് ആത്മീക വർധന ഉണ്ടാകും. ನಮಗೆ ಆತ್ಮಿಕವಾದಂತ ಅಭಿವೃದ್ಧಿ ಉಂಟಾಗುತ್ತದೆ. Hallelujah. Hallelujah. 1 കൊരിന്ത്യർ 14ാം അധ്യായം 2ാം വാക്യം വായിക്കുമ്പോൾ, 1 ಕೊರಿಂಥ 14ನೇ ಅಧ್ಯಾಯದ 2ನೇ ವಾಕ್ಯವನ್ನು ನಾವು ಓದುವಾಗ, ആത്മാവിൽ നിങ്ങൾ പ്രാർത്ഥിക്കണമെന്ന് എഴുതിയിരിക്കുന്നു. ಆತ್ಮದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. When you pray in the spirit, you are edifying yourself. ನಾವು ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮನ್ನೇ ನಾವು ಭಕ್ತಿ ವೃದ್ಧಿಯನ್ನು ಮಾಡಿಕೊಳ್ಳುತ್ತೇವೆ. When I pray in tongues, when I pray in the spirit, I am not edifying you, rather I am edifying me. ನಾನು ಅನ್ಯ ಭಾಷೆಯನ್ನು ಮಾತನಾಡುತ್ತಾ ಇರುವಾಗ ನಾನು ನಿಮ್ಮ ಭಕ್ತಿಯನ್ನು ಕಟ್ಟುವುದಿಲ್ಲ, ನನ್ನ ಭಕ್ತಿಯನ್ನು ನಾನು ಕಟ್ಟಿಕೊಳ್ಳುತ್ತಾ ಇರುತ್ತೇನೆ. ഞാൻ ആത്മാവിൽ പ്രാർത്ഥിക്കുമ്പോൾ നിങ്ങൾക്കല്ല ആത്മീക വർധന വരുന്നത്, എനിക്ക് ആത്മീക വർധന വരുന്നു. ನಾನು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾ ಇರುವಾಗ ನಿಮಗೆ ಅಲ್ಲ ಭಕ್ತಿ ವೃದ್ಧಿಯನ್ನು ಮಾಡುವಂತದ್ದು, ನನ್ನ ಆತ್ಮಿಕ ಜೀವಿತದಲ್ಲಿ ನಾನೇ ಕಟ್ಟಿಕೊಳ್ಳುತ್ತಾ ಇರುತ್ತೇನೆ. അടുത്ത വാക്യത്തിൽ പൗലോസ് ഇങ്ങനെയാണ് പറയുന്നത്, ನಂತರದ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ, ആരും തിരിച്ചറിയുന്നില്ലല്ലോ, ಯಾರು ತಿಳಿದುಕೊಳ್ಳುತ್ತಿಲ್ಲವಲ್ಲ. when I speak in tongues nobody understands. ನಾನು ಅನ್ಯ ಭಾಷೆಯನ್ನು ಮಾತನಾಡುವಂತದ್ದು ಯಾರಿಗೂ ಸಾರ್ಥವಾಗುವುದಿಲ್ಲ. Yeah, some Brethren Baptist people say that
that you guys speak blah blah blah, we don't understand anything. ಕೆಲವೊಂದು ಪಂಗಡದವರು ಈ ಪ್ರಕಾರವಾಗಿ ಹೇಳುತ್ತಾರೆ, ನೀವು ಯಾವಾಗಲೂ ಬ್ಲಾ 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 ಮಾತಾಡ್ತಾ ಇರ್ತೀರಾ, ನಮ್ಗೆ ಏನು ಅರ್ಥ ಆಗುದಿಲ್ಲ ಇದರಿಂದ ಅಂತ ಹೇಳಿ. To them it is a gibberish. അവർ പറയുന്നത് ഒരു അർത്ഥമില്ലാത്ത കാര്യമാ, പക്ഷേ നാം പറയുന്നത് അർത്ഥമുള്ള കാര്യങ്ങളാണ്. ಆದ್ರೆ ಅವರು ಹೇಳ್ತಾರೆ ನೀವು ಯಾವುದೇ ರೀತಿಯಾದಂತ ಅರ್ಥವಿಲ್ಲದ ಕಾರ್ಯಗಳನ್ನು ಮಾತನಾಡುತ್ತಾ ಇದ್ದೀರಾ ಅಂತ ಹೇಳಿ. ಆದ್ರೆ ನಾನು ಹೇಳ್ತೇನೆ ಅರ್ಥ ಇರುವಂತ ಕಾರ್ಯವನ್ನೇ ನಾವು ದೇವರ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದೇವೆ. ಹಲ್ಲೆಲೂಯಾ. 1 ಕೊರಿಂಥಿಯರ್ 13 ಅಧ್ಯಾಯത്തിൽ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ പൗലോസ് ഇങ്ങനെ പറയുന്നു, പൗലോസ് ഈ പ്രകാരമായി എഴുതുತ್ತಾನೆ, ഞാൻ മനുഷ്യരുടെയും ദൂതന്മാരുടെയും ഭാഷയിൽ സംസാരിച്ചാൽ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಹಾಡಿದರು. അപ്പോൾ ഏതൊക്കെ ഭാഷയുണ്ട്? ಹಾಗಾದ್ರೆ ಯಾವೆಲ್ಲ ಭಾಷೆ ಇದೆ? ഈ ലോകത്തിൽ അനേക വെർനാക്കുലർ ലാംഗ്വേജുകളുണ്ട്. ಈ ಲೋಕದಲ್ಲಿ ಅನೇಕ ಭಾಷೆಗಳು ಇದೆ. ഞാൻ പാസ്റ്ററോട് ചോദിച്ചു, പാസ്റ്റർക്ക് എത്ര ഭാഷ അറിയാം? ನಾನು ಕೇಳಿದೆ, ಪಾಸ್ಟರ್ ನಿಮಗೆ ಎಷ್ಟು ಭಾಷೆ ಬರ್ತದೆ? ഞാൻ അത്ഭുതപ്പെട്ടു പോയി, പാസ്റ്റർക്ക് പല ഭാഷകൾ അറിയാം. ನನಗೆ ಆಶ್ಚರ್ಯವಾಯಿತು, ಪಾಸ್ಟರ್ ಅವರಿಗೆ ನನಗಿಂತ ಹೆಚ್ಚಾದ ಭಾಷೆ ಬರ್ತದೆ. അദ്ദേഹത്തിന് തുളു അറിയാം, കൊങ്കണി അറിയാം, അദ്ദേഹത്തിന് കന്നഡ അറിയാം, തമിഴ് അറിയാം, മലയാളം അറിയാം, ഇംഗ്ലീഷ് അറിയാം, എല്ലാം കുറെ കുറെ അറിയാം. പ്രൈസ് ദി ലോർഡ്. ಎಲ್ಲವೂ ಸ್ವಲ್ಪ ಸ್ವಲ್ಪ ಗೊತ್ತುಂಟು. ഹല്ലേലൂയ. ഹല്ലേലൂയ. ഞാൻ കുറച്ച് ഗ്രീക്ക് പഠിച്ചിട്ടുണ്ട്. ನಾನು ಸ್ವಲ್ಪ ಗ್ರೀಕ್ ಅನ್ನು ಓದಿದ್ದೇನೆ. ഇംഗ്ലീഷ് എനിക്കറിയാം, ಇಂಗ್ಲಿಷ್ ನನಗೆ ಗೊತ್ತುಂಟು, മലയാളം അറിയാം, ಮಲಯಾಳಂ ಗೊತ್ತುಂಟು, ഹിന്ദി കുറച്ചറിയാം, ಸ್ವಲ್ಪ ಹಿಂದಿ ಸ್ವಲ್ಪ ಗೊತ್ತುಂಟು, അത്രയൊക്കെ ഉള്ളൂ. പക്ഷേ ഇന്ത്യയിൽ ആയിരക്കണക്കിന് ഭാഷകളുണ്ട്. ಅದೇ ಭಾರತ ದೇಶದಲ್ಲಿ ಅನೇಕ ನಾನಾ ಭಾಷೆಗಳಿದೆ. ലോകത്തിൽ ലക്ഷക്കണക്കിന് ഭാഷകളുണ്ട്. ಲೋಕದಲ್ಲಿ ಲಕ್ಷಗಟ್ಟಲೆ ಭಾಷೆಗಳಿದೆ. ഞാൻ ആത്മാവിൽ സംസാരിക്കുന്ന ചിലപ്പം അറബിക്കിലായിരിക്കും, ನಾನು ಕೆಲವೊಮ್ಮೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಂತದ್ದು ಅರೇಬಿಕ್ ಭಾಷೆಯಲ್ಲಿ ಆಗಿರಬಹುದು, ചിലപ്പോൾ ചൈനീസിലായിരിക്കും, ಕೆಲವೊಮ್ಮೆ ಚೈನೀಸ್ ಭಾಷೆಯಲ್ಲಿ ಆಗಿರಬಹುದು, ആഫ്രിക്കൻ ലാംഗ്വേജിലായിരിക്കും. ಆಫ್ರಿಕಾದ ಭಾಷೆಯಲ್ಲಿ ಇರಬಹುದು. ഞാൻ ഏത് ഭാഷയിലാണ് സംസാരിക്കുന്നത് നിങ്ങൾക്ക് മനസ്സിലാകുന്നില്ല. ನಾನು ಯಾವ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೇನೆ ಅಂದ್ರೆ ನಿಮ್ಗೆ ಗೊತ್ತಾಗುದಿಲ್ಲ. പരിശുദ്ധാത്മാവ് ഉച്ചരിക്കാൻ നൽകിയതുപോലെ അവർ അന്യഭാഷയിൽ സംസാരിച്ചു എന്നാണ് ആക്ട്സ് ചാപ്റ്റർ 2 നമ്മൾ വായിക്കുന്നത്. ಪರಿಶುದ್ಧಾತ್ಮನು ಅವರವರಿಗೆ ಕೊಟ್ಟ ಪ್ರಕಾರವಾಗಿ ಅವರು ಭಾಷೆಗಳನ್ನು ಉಚ್ಚರಿಸಿ ಮಾತನಾಡಿದರು ಅಂತ ಹೇಳಿ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ಓದುತ್ತೇವೆ. It is the Holy Spirit who gives the utterance. ಪರಿಶುದ್ಧಾತ್ಮನು ಕೊಟ್ಟ ಪ್ರಕಾರವಾಗಿ ಉಚ್ಚರಿಸುವುದಕ್ಕೆ ಕೊಟ್ಟ ಪ್ರಕಾರವಾಗಿ ಅವರು ಉಚ್ಚರಿಸಿ ಮಾತನಾಡಿದನ್ನು ನಾವಲ್ಲಿ ನೋಡುತ್ತೇವೆ. Holy Spirit will decide which language you should speak. ಪರಿಶುದ್ಧಾತ್ಮನು ಯಾವ ಭಾಷೆಯನ್ನು ಮಾತನಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡುತ್ತಾನೆ. Hallelujah. Hallelujah. ഞാൻ മുമ്പേ പറഞ്ഞ പ്രവാചകൻ വാര്യാപുരം യോനാച്ചൻ എന്ന് പറയുന്ന ആ വലിയ ദൈവദാസൻ, ನಾನು ಮೊದಲೇ ಹೇಳಿದ ಪ್ರಕಾರವಾಗಿ ಯಾವ ಒಂದು ಪ್ರಸಿದ್ಧವಾದಂತ ಪ್ರಸಿದ್ಧವಾದಂತ ಜಾನ್ ಪ್ರವಾದಿ ಅವರು, അദ്ദേഹം 4ാം ക്ലാസ് വരെ പഠിച്ചിട്ടുള്ളൂ. ಅವರು 4ನೇ ತರಗತಿಯವರೆಗೆ ಮಾತ್ರ ಅವರು ಓದಿರುತ್ತಾರೆ. ഒരിക്കൽ അദ്ദേഹത്തിന്റെ അടുക്കൽ പ്രാർത്ഥിക്കാൻ ಒಂದು ಸಾರಿ ಅವರ ಹತ್ರ ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ കൊറിയക്കാർ കടന്നു വന്നു. ಕೊರಿಯದವರು ಬಂದರು. അദ്ദേഹത്തിന് ഇംഗ്ലീഷ് അറിയത്തില്ല, ಆದ್ರೆ ಅವರಿಗೆ ಇಂಗ್ಲಿಷ್ ಗೊತ್ತಿಲ್ಲ, കൊറിയനും അറിയത്തില്ല, ಕೊರಿಯಾಸ ಗೊತ್ತಿಲ್ಲ. പക്ഷേ ഈ പാസ്റ്റർ കൊറിയൻ ഭാഷയിൽ അവരോട് പ്രവചനം പറഞ്ഞു. ಆದರೆ ಆ ಪಾಸ್ಟರ್ ಅವರು ಕೊರಿಯನ್ ಭಾಷೆಯಲ್ಲಿ ಅವರಿಗೆ ಪ್ರವಾದನೆ ಹೇಳಿದರು. ಆಮೆನ್. ഹല്ലേലൂയ. ഹല്ലേലൂയ. നിങ്ങൾ സംസാരിക്കുന്നത് അർത്ഥശൂന്യമായ മീനിംഗ്ലെസ് ജിബറിഷ് അല്ല, അർത്ഥവത്തായ കാര്യങ്ങളാണ്. ಆದರೆ ನೀವು ಮಾತನಾಡುವಂತದ್ದು ಅರ್ಥ ಭರಿತವಲ್ಲದಲ್ಲ, ನೀವು ಯಾವುದೇ ರೀತಿಯ ಶೂನ್ಯಾವಸ್ಥೆಯಲ್ಲಿ ಅಲ್ಲ, ನೀವು ಮಾತನಾಡುವಂತದ್ದು ಅರ್ಥ ಗರ್ಭಿತವಾಗಿರುವಂತ ಮಾತನ್ನೇ ನೀವು ಮಾತನಾಡುತ್ತಾ ಇದ್ದೀರಿ. ಹಲ್ಲೆಲೂಯ. നീ ആത്മാവിൽ പ്രാർത്ഥിക്കുമ്പോൾ, ನೀನು ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗ ഈ പ്രാർത്ഥന സ്പിരിറ്റ് റിലത്തെ പെനിട്രേറ്റ് ചെയ്യുന്നതാണ്. ನೀನು ಆತ್ಮ ಭರಿತವಾಗಿ ಪ್ರಾರ್ಥನೆ ಮಾಡುವಂತ ವೇಳೆಯಲ್ಲಿ ಆತ್ಮಗಳನ್ನು ವಿವೇಚಿಸಿ ಹೋಗುವಂತ ಪ್ರಾರ್ಥನೆ ಆಗಿರುತ್ತದೆ. ಆಮೆನ್. ಆಮೆನ್. റോമർക്ക് എഴുതിയ ലേഖനം 8ാം അധ്യായത്തിന്റെ 26ാമത്തെ വാക്യത്തിൽ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, അവണ്ണം തന്നെ എങ്ങനെ പ്രാർത്ഥിക്കണമെന്ന് നാം അറിയുന്നില്ല. ಕೆಲವೊಮ್ಮೆ ನಮಗೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. വേണ്ടവണ്ണം പ്രാർത്ഥിപ്പാൻ നാം അറിയാത്തതുകൊണ്ട്, ಅಂದ್ರೆ ನಮಗೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಇರುವಾಗ ಪರಿಶುದ್ಧಾತ್ಮನು ഉച്ചരിച്ചുകൂടാത്ത ഞരക്കങ്ങളാൽ ನಮಗೆ ಬಹಳ ಒಂದು ಕಷ್ಟದ ಆತನು ಪ್ರೇರೇಪಣೆ ಮಾಡಿ നമുക്ക് വേണ്ടി പക്ഷപാതം ചെയ്യും. ನಮಗೋಸ್ಕರವಾಗಿ ಆತನು ವಿಜ್ಞಾಪನೆ ನರಳಾಟದಿಂದ ಬೇಡಿಕೊಳ್ಳುತ್ತಾ ಇರುತ್ತಾನೆ. അതുകൊണ്ട് നിങ്ങൾ ആത്മാവിൽ പ്രാർത്ഥിക്കുമ്പോൾ, ಆದುದರಿಂದ ನೀವು ಆತ್ಮದಲ್ಲಿ 8:26 ರೋಮಾಪುರದವರಿಗೆ ಬರೆದ ಪತ್ರಿಕೆ, Holy Spirit is interceding for you. ಆದುದರಿಂದ ನಾವು ಆತ್ಮನಿಂದ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ನಮ್ಮ ಒಳಗಡೆ ಇಟ್ಟುಕೊಂಡು ನರಳಾಟದಿಂದ ಆತನ ಪ್ರಾರ್ಥನೆ ಮಾಡುತ್ತಿರುತ್ತಾನೆ. Holy Spirit is your indwelling prayer partner. നിങ്ങളുടെ അകത്ത് വസിക്കുന്ന പ്രാർത്ഥന സഹകാരിയാണ് പരിശുദ്ധാത്മാവ്. ನಮ್ಮ ಒಳಗಡೆ ಇದ್ದುಕೊಂಡು ಪ್ರಾರ್ಥನೆಗೆ ಪ್ರೇರೇಪಣೆಯನ್ನು ಕೊಡುತ್ತಾ ಆತನು ನಮಗೋಸ್ಕರವಾಗಿ ನಮ್ಮೊಂದಿಗೆ ಒಂದು ಪ್ರಾರ್ಥನಾ ಒಂದು ಭಾಗಿಯಾಗಿ ಮಾತನಾಡುವವನಾಗಿರುತ್ತಾನೆ ಪರಿಶುದ್ಧಾತ್ಮನು. പ്രാർത്ഥിക്കുമ്പോൾ
നിങ്ങൾ ഒറ്റയ്ക്കല്ല പ്രാർത്ഥിക്കുന്നത്. ಹಾಗಾದ್ರೆ ಪ್ರಾರ್ಥನೆ ಮಾಡುವಾಗ ನೀವು ಒಬ್ಬಂಟಿಗರಾಗಿ ಅಲ್ಲ ಪ್ರಾರ್ಥನೆ ಮಾಡುತ್ತಾ ಇರುವಂತದ್ದು. പരിശുദ്ധാത്മാവ് നിങ്ങൾക്ക് വേണ്ടി പ്രാർത്ഥിച്ചുകൊണ്ടിരിക്കുകയാണ്. ಪರಿಶುದ್ಧಾತ್ಮನು ನಿಮ್ಮ ಜೊತೆಯಲ್ಲಿ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇರುತ್ತಾನೆ. മാത്രമല്ല we have an enthroned prayer partner in heaven. ಮಾತ್ರವಲ್ಲ ನಮಗೋಸ್ಕರವಾಗಿ ಒಂದು ಮಧ್ಯಸ್ಥನು ಪರಲೋಕದಲ್ಲಿ ಇದ್ದಾನೆ. ಅದು ಯೇಸು ಕ್ರಿಸ್ತುവാണ്. ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್തു ಸಿಂಹಾಸನത്തിൽ ഇരുന്ന് പിതാവിനോട് നിനക്ക് വേണ്ടി പ്രാർത്ഥിക്കുകയാണ്. ಯೇಸು ಕ್ರಿಸ್ತನು ಸಿಂಹಾಸನ ಬಲಗಡೆಗಳಲ್ಲಿ ಕುಳಿತುಕೊಂಡು ಆತ ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ವಿಜ್ಞಾಪನೆಯನ್ನು ಮಾಡುತ್ತಾ ಇದ್ದಾನೆ. ഹല്ലേലൂയ. ಹಲ್ಲೆಲೂಯ. പരിശുദ്ധാത്മാവ് നിന്റെ അകത്ത് വസിച്ചുകൊണ്ട് പിതാവിനോട് പ്രാർത്ഥിക്കുക. ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇದ್ದುಕೊಂಡು ದೇವರ ಸನ್ನಿಧಾನದಲ್ಲಿ ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ഹല്ലേലൂയ. ಹಲ್ಲೆಲೂಯ. അതുകൊണ്ട് തന്നെ നിന്റെയും എന്റെയും പ്രാർത്ഥനയ്ക്ക് മറുപടിയുണ്ട്. ಆದುದರಿಂದ ನನಗೂ ನಿನಗೂ ಪ್ರಾರ್ಥನೆಗೆ ಸದುತ್ತರ ಬಂದೇ ಬರುತ್ತದೆ. 65ാം സങ്കീർത്തനത്തിൽ നമ്മൾ ഇങ്ങനെ വായിക്കുന്നു. 65ನೇ ಕೀರ್ತನೆಯಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ. പ്രാർത്ഥന കേൾക്കുന്നവനായുള്ളവേ സകല ജഡവും നിന്റെ അടുക്കിലേക്ക് വരുന്നു. ಪ್ರಾರ್ಥನೆಯನ್ನು ಕೇಳುವವನೇ ನರೆಲ್ಲರೂ ನಿನ್ನ ಬಳಿಗೆ ಓಡೋಡಿ ಬರುತ್ತಾರೆ. Our God is a prayer answering God. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವನು ಮಾತ್ರವಲ್ಲ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂತ ದೇವರಾಗಿದ್ದಾನೆ. വേദപുസ്തകത്തിൽ അനേകർ പ്രാർത്ഥിച്ചിട്ടുണ്ട്. ಸತ್ಯವೇದದಲ್ಲಿ ಅನೇಕರು ಪ್ರಾರ್ಥನೆ ಮಾಡಿರುತ್ತಾರೆ. ദിനവൃത്താന്ത പുസ്തകത്തിൽ നാം ഇങ്ങനെ വായിക്കുന്നു, യാബേസ് ഇസ്രായേലിന്റെ ദൈവത്തോട് പ്രാർത്ഥിച്ചു. ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡ್ತೇನೆ ಯಾಬೇಚನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದನು. നിശ്ചയമായി എന്നെ അനുഗ്രഹിക്കണം. ನಿಶ್ಚಯವಾಗಿ ನೀನನ್ನು ಆಶೀರ್ವದಿಸಬೇಕು. എന്റെ അതിരുകളെ വിശാലമാക്കണം. ನನ್ನ ಎಲ್ಲೆಗಳನ್ನು ವಿಸ್ತಾರಪಡಿಸಬೇಕು. അനർത്ഥം വ്യസനകാരണമായി തീരാതെ വണ്ണം കാക്കണം. ನಾನು ಯಾವ ಕಾರಣಕ್ಕೂ ಕಷ್ಟಕ್ಕೂ ನಷ್ಟಕ್ಕೂ ಒಳಗಾಗದಾಗೆ ನನ್ನನ್ನು ಕಾಪಾಡಬೇಕು. വചനം പറയുന്നു, ദൈവം അവന്റെ പ്രാർത്ഥനയ്ക്ക് മറുപടി നൽകി. ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, ದೇವರು ಅವನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟನು. നിന്റെ അതിരുകൾ വിശാലമാക്കുന്നത് ദൈവത്തിന്റെ പദ്ധതിയാണ്. ನಿನ್ನ ಎಲ್ಲೆಗಳನ್ನು ವಿಸ್ತಾರಪಡಿಸುವಂತದ್ದು ದೇವರ ಚಿತ್ತ. ദൈവഹിതം തിരിച്ചറിഞ്ഞ് നിങ്ങൾ പ്രാർത്ഥിക്കണം. ದೇವರ ಚಿತ್ತವನ್ನು ಸರಿಯಾಗಿ ತಿಳಿದುಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ദൈവത്തിന്റെ പദ്ധതി നിന്റെ ദാരിദ്ര്യവും കഷ്ടതയുമല്ല. ದೇವರ ಪದ್ಧತಿ ನೀನು ದಾರಿದ್ರ್ಯವನ್ನು ಅನುಭವಿಸುವಂತದ್ದು ಯಾವಾಗಲೂ ಕಷ್ಟದಲ್ಲೇ ಒದ್ದಾಡುವಂತದ್ದು ಅಲ್ಲ. നീ രോഗത്തിൽ കിടക്കുന്നതല്ല ദൈവത്തിന്റെ പദ്ധതി. ಯಾವಾಗಲೂ ರೋಗದಲ್ಲಿ ನರಳಾಡುತ್ತಾ ಇರುವಂತದ್ದು ದೇವರ ಇಷ್ಟವಲ್ಲ. ദൈവത്തിന്റെ പദ്ധതി നിന്റെ വിശാലതയാണ്. ದೇವರ ಪದ್ಧತಿ ನಿನ್ನ ವಿಶಾಲತೆಯಾಗಿರುತ್ತದೆ. യാബേസ് അത് തിരിച്ചറിഞ്ഞു പ്രാർത്ഥിച്ചു. ಯಾಬೇಚನು ಅದನ್ನು ತಿಳಿದುಕೊಂಡು ಪ್ರಾರ್ಥನೆ ಮಾಡಿದನು. നിങ്ങൾ തിരിച്ചറിഞ്ഞു പ്രാർത്ഥിക്കുമ്പോൾ ദൈവപ്രവൃത്തി വെളിപ്പെടും. ನೀವು ಸರಿಯಾಗಿ ತಿಳಿದುಕೊಂಡು ಪ್ರಾರ್ಥನೆ ಮಾಡುವುದಾದರೆ ದೇವರು ಕಾರ್ಯಗಳನ್ನು ಮಾಡುವನಾಗಿರುತ್ತಾನೆ. യാക്കോബിന്റെ ലേഖനത്തിൽ ഇങ്ങനെ വായിക്കുന്നു, ಯಾಕೋಬನ ಪತ್ರಿಕೆಯಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ, വിശ്വാസത്തോടു കൂടിയ പ്രാർത്ഥന ദീനക്കാരനെ രക്ഷിക്കുന്നു. ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆಯು ಅದು ಬಹುಬಲವುಳ್ಳದಾಗಿದೆ. When you pray, pray in faith. ನಾವು ಯಾವಾಗೆಲ್ಲ ಪ್ರಾರ್ಥನೆ ಮಾಡುತ್ತೇವೋ ಅದು ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವವರಾಗಿರಬೇಕು. വിശ്വാസത്തോടെ പ്രാർത്ഥിച്ചാൽ അത്ഭുതങ്ങൾ നടക്കും. ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಅದ್ಭುತಗಳು ನಡೆಯುತ್ತದೆ. ഹല്ലേലൂയ. ಹಲ್ಲೆಲೂಯ. എന്നിട്ട് 5ാം അധ്യായത്തിൽ എഴുതിയിരിക്കുന്നത്, ഏലിയാവ് നമ്മെ പോലൊരു മനുഷ്യനായി. ನಂತರವಾಗಿ 5ನೇ ಅಧ್ಯಾಯದಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ, ಎಲಿಯನೇ ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ഏലിയാവ് പ്രാർത്ഥിച്ചു കഴിഞ്ഞപ്പോൾ 3 ആണ്ടും 6 മാസവും ആകാശം അടഞ്ഞു. ಎಲಿಯನು ಪ್ರಾರ್ಥನೆ ಮಾಡಿದಾಗ 3 ವರ್ಷ 6 ತಿಂಗಳು ಅಲ್ಲಿ ಮಳೆ ಬರಲಿಲ್ಲ. ഏലിയാവ് വീണ്ടും പ്രാർത്ഥിച്ചപ്പോൾ ആകാശം തുറന്നു. ಪುನಃ ಎಲಿಯನು ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಅಲ್ಲಿ ಆಕಾಶವು ತೆರೆದದ್ದನ್ನು ನಾವು ನೋಡುತ್ತೇವೆ. ഏലിയാവ് പ്രാർത്ഥന കൊണ്ട് ആത്മമണ്ഡലത്തെ നിയന്ത്രിച്ചു. ಎಲಿಯನು ಪ್ರಾರ್ಥನೆ ಮೂಲಕವಾಗಿ ಆ ಮಂಡಲವನ್ನು ಆತ್ಮ ಮಂಡಲವನ್ನು ನಾನು ನಿಯಂತ್ರಿಸಿದನು. ഏലിയാവ് പ്രാർത്ഥന കൊണ്ട് രാജ്യത്തെ നിയന്ത്രിച്ചു. ಎಲಿಯನು ಪ್ರಾರ್ಥನೆ ಮೂಲಕವಾಗಿ ರಾಜ್ಯಗಳನ್ನು ದೇಶಗಳನ್ನು ನಿಯಂತ್ರಿಸಿದನು. ഏലിയാവ് പ്രാർത്ഥന കൊണ്ട് ഭരണകൂടത്തെ നിയന്ത്രിച്ചു. ಎಲಿಯನು ಪ್ರಾರ್ಥನೆ ನಿಮಿತ್ತವಾಗಿ ಆ ಒಂದು ಅರಸುತನದ ಆ ಒಂದು ಅಧಿಕಾರಗಳನ್ನು ಆತ ನಿಯಂತ್ರಿಸಿದನು. By prayer you can control the spirit realm. ನಾವು ಪ್ರಾರ್ಥನೆಯ ಮೂಲಕವಾಗಿ ಎಲ್ಲಾ ದುರಾತ್ಮ ಸೇನೆಗಳನ್ನು ಅಧೀನದಲ್ಲಿ ಇಟ್ಟುಕೊಳ್ಳಬಹುದು. By prayer you can change the destiny of nations. ಮಾತ್ರವಲ್ಲ ದೇಶದ ಆ ಒಂದು ಮುಖ ಛಾಯೆಗಳನ್ನು ನಾವು ಬದಲಾಯಿಸಬಹುದು. By prayer you can control the regimes and governments of nations. ಪ್ರಾರ್ಥನೆಯ ಮುಖಾಂತರವಾಗಿ ಸರ್ಕಾರದ ಎಲ್ಲಾ ನಿಯಮಗಳನ್ನು ಮಾತ್ರವಲ್ಲ ಅನೇಕ ವಿಷಯಗಳನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. Hallelujah. 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 Your prayer will decide who should rule this country. ನಮ್ಮ ಪ್ರಾರ್ಥನೆಯೇ ಅದು ನಿರ್ಧಾರ ಮಾಡುತ್ತದೆ ಯಾರು ಇಲ್ಲಿ ಅಧಿಕಾರ ಚಲಾವಣೆ ಮಾಡಬೇಕು ಅಂತ ಹೇಳಿ. Hallelujah. Hallelujah. ഒരു കാലഘട്ടത്തിൽ സുവിശേഷത്തിന് തുറക്കാതിരുന്ന രാജ്യങ്ങൾ ഇപ്പോൾ സുവിശേഷത്തിന് തുറന്നുകൊണ്ടിരിക്കുകയാണ്. ಒಂದು ಕಾಲಘಟ್ಟಗಳಲ್ಲಿ ಒಂದು ಸುವಾರ್ತೆಗೋಸ್ಕರವಾಗಿ ಬಾಗಿಲುಗಳು ಮುಚ್ಚಲ್ಪಡುತ್ತಾ ಇತ್ತು. ಆದರೆ ಈ ಕಾಲಘಟ್ಟಗಳಲ್ಲಿ ಆ ಒಂದು ಪ್ರಾಂತ್ಯಗಳು ಆ ಒಂದು ಸುವಾರ್ತೆಗೆ ಬಾಗಿಲು ತೆರೆಯಲ್ಪಟ್ಟಿದೆ. പല ആഫ്രിക്കൻ രാജ്യങ്ങളും സുവിശേഷത്തിന് തുറക്കപ്പെട്ടുകൊണ്ടിരിക്കുകയാണ്. ಆದರೆ ಆಫ್ರಿಕಾದ ಅನೇಕ ಕಡೆಗಳಲ್ಲಿ ಸುವಾರ್ತೆಗೆ ಬಾಗಿಲುಗಳು ತೆರೆಯಲ್ಪಡುತ್ತಾ ಇದೆ. ഇതി അമീനെ പോലുള്ള ആളുകൾ ഉഗാണ്ട ഭരിച്ചുകൊണ്ടിരുന്നപ്പോൾ സുവിശേഷത്തിന് അവിടെ പ്രവേശനമില്ലായിരുന്നു. ಆ ಯುಗಾಂಡದಲ್ಲಿ ಆ ಕಾಲಘಟ್ಟದಲ್ಲಿ
ಕಾಲಘಟ್ಟಗಳಲ್ಲಿ ಸುವಾರ್ತೆಗೆ ಯಾವುದೇ ರೀತಿಯಾದಂತ ಸ್ಥಳಾವಕಾಶ ಇರ್ತಾ ಇರಲಿಲ್ಲ. ഇദി അമീൻ എന്ന് പറയുന്ന പ്രസിഡന്റ് ആയിരുന്നു അവിടെ ഭരിച്ചിരുന്നത്. ഇഡി അമീൻ ಎಂಬುವವರು ಪ್ರೆಸಿಡೆಂಟ್ ಆಗಿ ಅಲ್ಲಿ ಇದ್ದರು. എന്നാൽ ദൈവം ആ മനുഷ്യനെ മാറ്റി. ಆದರೆ ದೇವರು ಆ ಮನುಷ್ಯನನ್ನು ಅಲ್ಲಿ ಬದಲಾಯಿಸಿದರು. ആ സ്വേച്ഛാധിപതിയുടെ ഭരണത്തെ അവസാനിപ്പിച്ച് ദൈവം ಸುವಿಶೇಷത്തിന് ಅನುಕೂಲമായ ಭರಣകൂಡത്തെ ಎಳೆದರು. ಆದರೆ ಸುವಾರ್ತೆಗೆ ವಿರೋಧಿ ಆದವರನ್ನು ಅಲ್ಲಿಂದ ತೆಗೆದು ಸುವಾರ್ತೆಗೆ ಅನುಕೂಲವಾದಂತ ಅಧಿಕಾರವನ್ನು ನನ್ನ ದೇವರು ಅಲ್ಲಿ ನೇಮಿಸಿದನು. ഹല്ലേലൂയ. ಹಲ್ಲೆಲೂಯ. നീയും ഞാനും പ്രാർത്ഥിച്ചാൽ ദൈവത്തിന് അത്ഭുതം ഇന്ത്യയിൽ നടക്കും. ನೀನು ಮತ್ತೆ ನಾನು ಪ್ರಾರ್ಥನೆ ಮಾಡುವುದಾದರೆ ಭಾರತ ದೇಶದಲ್ಲಿ ಅದ್ಭುತವನ್ನು ನಾವು ಕಾಣುತ್ತೇವೆ. ಆಮೆನ್. ഹല്ലേലൂയ. ಹಲ್ಲೆಲೂಯ. നമ്മുടെ ദൈവം പ്രാർത്ഥന കേൾക്കുന്ന ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವಂತ ದೇವರಾಗಿದ್ದಾನೆ. 1 ശമൂവേലിന്റെ പുസ്തകം 1-ാം അധ്യായത്തിന്റെ 11-ാമത്തെ വാക്യം വായിക്കുമ്പോൾ 1 ಸಾಮುವೇಲ 1ನೇ ಅಧ್ಯಾಯದ 11ನೇ ವಾಕ್ಯವನ್ನು ಓದುವಾಗ അവിടെ ഹന്ന ദൈവത്തോട് പ്രാർത്ഥിച്ചു എന്ന് നാം ಅಲ್ಲಿ ಅನ್ನಳು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದನ್ನು ನಾವು ಅಲ್ಲಿ ನೋಡುತ್ತೇವೆ. ಓ ಹನ್ನ ದೈವത്തോട് പറഞ്ഞു, ಅನ್ನ ಈ ಪ್ರಕಾರವಾಗಿ ದೇವರ ಸನ್ನಿಧಾನದಲ್ಲಿ ಹೇಳಿದಳು, ಆನ್ಸರ್ ಮೀ ಲಾರ್ಡ್, ದೇವರೇ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ಓ ಹಲ್ಲೆಲೂಯಾ. ಹಲ್ಲೆಲೂಯಾ. ಹನ್ನയുടെ ಪ್ರಾರ್ಥನೆ ചെറിയ ಪ್ರಾರ್ಥನೆಯಾಗಿದೆ. ಅನ್ನೆಯು ಪ್ರಾರ್ಥನೆ ಮಾಡಿದಳು. ಆ ಪ್ರಾರ್ಥನೆ ಬಹಳ ಚಿಕ್ಕದಾಗಿತ್ತು. It was a short and sweet prayer. ಆ ಒಂದು ಪ್ರಾರ್ಥನೆ ಬಹಳ ರುಚಿಕರವಾದದ್ದು ಮಾತ್ರವಲ್ಲ, ಚಿಕ್ಕದಾದಂತ ಪ್ರಾರ್ಥನೆ ಆಗಿತ್ತು. But that tear-soaked prayer was very powerful. ಆದರೆ ಅವಳು ಕಣ್ಣೀರು ಸುರಿಸಿ ಬಹು ವೇದನೆಯಿಂದ ಪ್ರಾರ್ಥನೆ ಮಾಡಿದ್ದು ಅದು ಬಹಳ ಬಲವುಳ್ಳದಾಗಿತ್ತು. A prayer which changed the destiny of that nation. ಆ ದೇಶದ ಆ ಒಂದು ಮುಖಛಾಯೆಯನ್ನೇ ಅದು ಬದಲಾಯಿಸಿತು. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹನ್ನಕ್ಕೆ ತಲೆಮುರೆയിൽ ಮಗನಿല്ലായിരുന്നു. ಅನ್ನಳಿಗೆ ಮಕ್ಕಳಿರಲಿಲ್ಲ. ಹನ್ನ ದೈವത്തോട് പറഞ്ഞു, ಅನ್ನಳು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿದಳು, give me a son. ದೇವರೇ ನೀ ನನಗೆ ಒಂದು ಮಗನನ್ನು Lord, ಕೊಡು. I am in need of a son. ದೇವರೇ ನನಗೆ ಒಂದು ಮಗ ಬೇಕು. ಆಮೆನ್. ದೈವಂ ಹನ್ನയോട് സംസാരിച്ചു. ದೇವರು ಅನ್ನಳ ಜೊತೆಯಲ್ಲಿ ಮಾತನಾಡಿದನು. ಆಮೆನ್. God said, I am also in need. ನನಗೆ ಸಹ ಒಬ್ಬನು ಬೇಕು. I need a prophet. ನನಗೆ ಸಹ ಒಂದು ಪ್ರವಾದಿ ಬೇಕು. And the nation is in need of a revival. ಆ ದೇಶಕ್ಕೆ ಉಜ್ಜೀವನ ಬೇಕು. Hallelujah. Hallelujah. 3 needs. 3 ಅಗತ್ಯತೆಗಳು. Hannah is in need of a son. ಅನ್ನಳಿಗೆ ಮಗ ಬೇಕಿತ್ತು. Nation is in need of a revival. ದೇಶಕ್ಕೆ ಉಜ್ಜೀವನ ಬೇಕಿತ್ತು. And God is in need of a prophet. ಮೂರನೇದಾಗಿ ದೇವರಿಗೆ ಒಂದು ಪ್ರವಾದಿ ಬೇಕಿತ್ತು. Then Hannah said, ಅನ್ನ ಹೇಳಿದಳು, give me a son. ನನಗೆ ಒಂದು ಮಗನನ್ನು ಕೊಡು. I will give him back to you, Lord. ನಾನು ನಿನಗೆ ಹಿಂತಿರುಗಿ ಕೊಡುತ್ತೇನೆ. You make him a prophet. ನಂತರವಾಗಿ ಅವನಿಗೆ ಪ್ರವಾದನೆ ನೀ ಕೊಡು. And when Hannah's prayer was answered, ಅನ್ನಳ ಪ್ರಾರ್ಥನೆಗೆ ದೇವರು ಉತ್ತರಿಸಿದನು. what happened? ಏನಾಯಿತು? Hannah's need, ಅನ್ನಳ ಅಗತ್ಯತೆ, God's need, ದೇವರ ಅಗತ್ಯತೆ, and nation's need, ದೇಶದ ಅಗತ್ಯತೆ, it was all met in one answer. ಒಂದೇ ಉತ್ತರದಲ್ಲಿ ಅದೆಲ್ಲವೂ ಅಡಕವಾಗಿತ್ತು. ಹಾಲೆಲೂಯಾ. Hallelujah. ಹಾಲೆಲೂಯಾ. ഹന്നയുടെ ആവശ്യവും ദേശത്തിന്റെ ആവശ്യവും ദൈവത്തിന്റെ ആവശ്യവും ഒരു മറുപടിയിൽ നടന്നു. ಅನ್ನಳ ಅಗತ್ಯತೆ, ದೇವರ ಅಗತ್ಯತೆ, ದೇಶದ ಅಗತ್ಯತೆ ಒಂದೇ ಸದುತ್ತರದಲ್ಲಿ ಅಡಕವಾಗಿತ್ತು. Hallelujah. Hallelujah. When the child was born, ಈ ಮಗು ಹುಟ್ಟಿದಾಗ revival broke out in Israel. ಆ ಇಸ್ರಾಯೇಲಲ್ಲಿ ಉಜ್ಜೀವನವು ಹುಟ್ಟಿತು. Hallelujah. Hallelujah. നിന്റെ പ്രാർത്ഥനയ്ക്ക് ദൈവം മറുപടി നൽകുമ്പോൾ, ನಿನ್ನ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡುವಾಗ, it should never be selfish. ಅದು ಸ್ವಾರ್ಥമാകരുത്. ಅದು ಯಾವ ಕಾರಣಕ್ಕೂ ಸ್ವಾರ್ಥವಾಗಬಾರದು. ദൈവം നിനക്ക് മറുപടി നൽകുന്നത് നിനക്ക് വേണ്ടി മാത്രമല്ല, നിന്റെ രാജ്യത്തിന് വേണ്ടി കൂടെയാണ്. ದೇವರು ನಿನಗೆ ಸದುತ್ತರ ಕೊಡುವಂತದ್ದು ನಿನಗೆ ಮಾತ್ರವಲ್ಲ, ಅದು ದೇಶಕ್ಕೆ ಪ್ರಯೋಜನವಾಗಬೇಕು ಅಂತ ಹೇಳಿ. ഹല്ലേലൂയ. ಹಲ್ಲೆಲೂಯಾ. ഒരിക്കൽ ദൈവം ശലോമോന് പ്രത്യക്ഷനായി. ಒಂದು ಸಾರಿ ದೇವರು ಸೊಲೊಮೋನನಿಗೆ ಪ್ರತ್ಯಕ್ಷನಾದನು. ശലോമോനോട് ചോദിച്ചു, ഞാൻ നിനക്ക് എന്താണ് ചെയ്തു തരേണ്ടത്? ಸೊಲೊಮೋನನಿಗೆ ದೇವರು ಕೇಳಿದ್ರು, ನಾನು ನಿನಗೆ ಏನು ಮಾಡಬೇಕು ಅಂತ ಹೇಳಿ ನೀನು ಅಪೇಕ್ಷಿಸುತ್ತೀಯಾ? ശലോമോൻ പറഞ്ഞു, എനിക്ക് ജ്ഞാനം വേണം. Give me wisdom, Lord. ಸೊಲೊಮೋನನ ಈ ಪ್ರಕಾರವಾಗಿ ಹೇಳಿ, ದೇವರೇ ನನಗೆ ಜ್ಞಾನವನ್ನು ಕೊಡು ಅಂತ ಹೇಳಿ. ഓ, ദൈവം പറഞ്ഞു, സാധാരണ ഞാൻ പ്രത്യക്ഷനായാൽ ആളുകൾ വേറെ പലതൊക്കെയാ ചോദിക്കുന്നത്. ಆಗ ದೇವರಲ್ಲಿ ಹೇಳಿದ್ರು, ಸಾಧಾರಣವಾಗಿ ನಾನು ಪ್ರತ್ಯಕ್ಷವಾಗುವಾಗ ಜನರೆಲ್ಲರೂ ಅವರವರ ಆಸೆಗಳನ್ನು ಕೇಳಿಕೊಳ್ಳುತ್ತಾರೆ. നീ ധനം ചോദിച്ചില്ല, ശത്രു നിഗ്രഹം ചോദിച്ചില്ല, ನೀನು ಧನವನ್ನು ಕೇಳಲಿಲ್ಲ, ಮಾತ್ರವಲ್ಲ ಶತ್ರುವನ್ನು ಸಂಹಾರ ಮಾಡಬೇಕು, ಅದಕ್ಕೆ ಬೇಕಾದ ಬಲ ಕೊಡು ಅಂತ ಕೇಳಲಿಲ್ಲ. Suppose God appears to you, what will you ask God? ದೇವರು ನಿಮಗೆ ಪ್ರತ್ಯಕ್ಷವಾಗಿ ನಿಮಗೆ ಕೇಳಿದ್ರೆ ನೀವು ಏನ್ ಕೇಳ್ತೀರಾ ದೇವರ ಹತ್ರ? Hallelujah. Hallelujah. Amen. Lord, കുറെ കൂടെ എന്നെ സാമ്പത്തികമായി അനുഗ്രഹിക്കണം. ದೇವರೇ ನನಗೆ ಇನ್ನೊಂಚೂರು ಐಶ್ವರ್ಯ ಬೇಕು, ನನಗೆ ಇನ್ನೊಂಚೂರು ಅಭಿವೃದ್ಧಿ ಪಡಿಸು ಅಂತ ಕೇಳ್ತೀರಾ? പക്ഷേ ദൈവം പറഞ്ഞു, ശലോമോൻ ഇതൊന്നും ചോദിച്ചില്ല. ಸೊಲೊಮೋನನು ಇದು ಯಾವುದನ್ನು ಸಹ ಕೇಳಲಿಲ್ಲ. Lord, give me wisdom that I may tend your people, rule your people in a better way. ದೇವರೇ ಸರಿಯಾದಂತ ಮಾರ್ಗದಲ್ಲಿ ನಿನ್ನ ಜನರನ್ನು ನಡೆಸಲು ಆಳ್ವಿಕೆ ಮಾಡಲು ಬೇಕಾದಂತ ಜ್ಞಾನವನ್ನು ನನಗೆ ಕೊಡು ಅಂತ ಹೇಳಿ ಆತನ ಕೇಳಿದನು. അതുകൊണ്ട് ദൈവം പറഞ്ഞു, നീ ചോദിക്കാത്തത് കൂടെ നിനക്ക് തരാൻ പോകും. ಆಗ ದೇವರು ಹೇಳಿದ್ದೇನೆಂದರೆ, ನೀನು ಕೇಳದೆ ಇರುವಂತದನ್ನು ನಾನು ನಿನಗೆ ಕೊಡುತ್ತೇನೆ. I will give you wisdom. ನಾನು ನಿನಗೆ ಜ್ಞಾನವನ್ನು ಕೊಡುತ್ತೇನೆ. Unmatching wisdom.
ಅದು ಯಾರಿಂದಲೂ ವರ್ಣಿಸಲು ಸಾಧ್ಯವಿಲ್ಲದಂತ ಜ್ಞಾನ. Also I will make you filthy rich. ಮಾತ್ರವಲ್ಲ ಸಮೃದ್ಧಿಕರವಾದಂತ ಜೀವಿತವನ್ನು ತುಂಬುವಿಕೆಯನ್ನು ನಾನು ನಿನಗೆ ಕೊಡುತ್ತೇನೆ. Hallelujah. Hallelujah. Your kingdom is going to be great and glorious. ಮಾತ್ರವಲ್ಲ ನಿನ್ನ ರಾಜ್ಯವು ಪ್ರಸಿದ್ಧವಾಗುವಂತ ರೀತಿಯಲ್ಲಿ ನಾನು ಮಾಡುತ್ತೇನೆ. ശലോമോൻ ദൈവത്തോട് ജ്ഞാനം ചോദിച്ചത് PhD എടുക്കാനല്ല. ಸೊಲೊಮೋನನು ದೇವರ ಸನ್ನಿಧಾನದಲ್ಲಿ ಜ್ಞಾನವನ್ನು ಕೇಳುವುದಕ್ಕೆ ಕೇಳಿದ್ದು PhD ಮಾಡುವುದಕ್ಕಾಗಿ ಅಲ್ಲ. കർത്താവേ നിന്റെ ജനത്തെ ഭരിക്കാനുള്ള വിസ്ഡം എനിക്ക് വേണം. ಜನರೇ ದೇವರೇ ನಿನ್ನ ಜನರನ್ನು ಸರಿಯಾದ ರೀತಿಯಲ್ಲಿ ಆಳ್ವಿಕೆ ಮಾಡಿ ಸರಿಯಾದ ರೀತಿಯಲ್ಲಿ ಮಾರ್ಗ ನಡೆಸಬೇಕಾದ್ರೆ ನನಗೆ ಜ್ಞಾನ ಬೇಕು. When your prayer is selfless, സ്വാർത്ഥതയില്ലാത്ത പ്രാർത്ഥന നീ പ്രാർത്ഥിക്കുമ്പോൾ നിന്റെ പ്രാർത്ഥനയ്ക്ക് ദൈവം മറുപടി നൽകും. ಸ್ವಾರ್ಥತೆ ಇಲ್ಲದ ಪ್ರಾರ್ಥನೆಯನ್ನು ನೀನು ಕರ್ತನ ಸನ್ನಿಧಾನದಲ್ಲಿ ಮಾಡುವುದಾದರೆ ನನ್ನ ದೇವರು ಬೇಗನೆ ಸದುತ್ತರವನ್ನು ಕೊಡುವವನಾಗಿರುತ್ತಾನೆ. Hallelujah. Hallelujah. That is the right kind of prayer. ಅದೇ ಸರಿಯಾದಂತ ರೀತಿಯ ಪ್ರಾರ್ಥನೆಯಾಗಿದೆ. Many a time our prayer is self-focused. ಆದರೆ ಅನೇಕ ಸಾರಿ ನಮ್ಮ ಪ್ರಾರ್ಥನೆ ಸ್ವಾರ್ಥದಿಂದ ತುಂಬಿರ್ತದೆ. Of course, നമ്മുടെ കാര്യങ്ങൾക്ക് മറുപടി നൽകാൻ ദൈവം ആഗ്രഹിക്കുന്നു. ನಿಜವಾಗಿಯೂ ನಮ್ಮ ಕಾರ್ಯಗಳಿಗೆ ಸದುತ್ತರ ಕೊಡುವುದಕ್ಕೆ ದೇವರು ಅಪೇಕ್ಷಿಸುತ್ತಿರುತ್ತಾರೆ. നീ പ്രാർത്ഥിക്കുമ്പോൾ ദൈവം നിനക്ക് ജോലി തരും. ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನಗೆ ಕೆಲಸ ಕೊಡುತ್ತಾರೆ. കടഭാരങ്ങൾ മാറ്റും. ಸಾಲದ ಬಾಧೆಗಳನ್ನು ನೀಗಿಸುತ್ತಾರೆ. രോഗങ്ങൾ മാറ്റും. ರೋಗಗಳನ್ನು ನೀಗಿಸುತ್ತಾರೆ. എന്നാൽ അതിനപ്പുറമായി നമ്മുടെ പർപ്പസ് ദൈവരാജ്യത്തിന് വേണ്ടിയായിരിക്കണം. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಒಂದು ಲಾಭ ನಮ್ಮ ಒಂದು ಕ್ರಿಯೆ ಅದು ಪರಲೋಕಕ್ಕೆ ಸಂಬಂಧಪಟ್ಟದಾಗಿರಬೇಕು. God's heart is for nations. ದೇವರ ಆ ಹೃದಯ ದೇಶಕ್ಕೋಸ್ಕರವಾಗಿತ್ತು. അതുകൊണ്ട് ദേശങ്ങൾക്ക് വേണ്ടി നിങ്ങൾ ഭാരത്തോടെ കരയുമ്പോൾ ನೀವು ദൈവം നിങ്ങളെ ದೇಶಕ್ಕೋಸ್ಕರವಾಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಾಗ ನನ್ನ ದೇವರು ಸದುತ್ತರವನ್ನು ಕೊಡುವವನಾಗಿರುತ್ತಾನೆ. Hallelujah. Hallelujah. നമ്മൾ എടുത്ത ടെക്സ്റ്റിലേക്ക് മടങ്ങി വരുമ്പോൾ ನಾವು ತೆಗೆದಂತ ಒಂದು ವಾಕ್ಯಕ್ಕೆ ಹಿಂತಿರುಗಿ ಬರೋಣ. അപ്പോസ്തല പ്രവൃത്തികൾ 2-ാം അധ്യായത്തിൽ ಅಪೊಸ್ತಲ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ അവർക്ക് 10 ദിവസമായി ಕಂಟಿನ್ಯೂಸ್ ಆಗಿ ಪ್ರಾರ್ಥಿಸಿಕೊಂಡಿದ್ದಾರೆ. ಅವರು 10 ದಿನ ಅವರು ಒಂದೇ ಸ್ಥಳದಲ್ಲಿ ಕುಳಿತು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ദൈവം അവരുടെ പ്രാർത്ഥനയ്ക്ക് മറുപടി നൽകി. ದೇವರು ಅಲ್ಲಿ ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟನು. ಪರಿಶುದ್ಧಾತ್ಮ ಇറങ്ങി വന്നു. ಪರಿಶುದ್ಧಾತ್ಮನು ಇಳಿದು ಬಂದನು. Like a rushing mighty wind. ಆತನು ಬಿರುಗಾಳಿ ಬೀಸುತ್ತದೋ ಎಂಬಂತೆ. കൊടുങ്കാറ്റടിക്കുന്നത് പോലെ. ಬಿರುಗಾಳಿ ಬೀಸುವ ಹಾಗೆ. നമ്മുടെ രാജ്യത്തും ലോകത്തിലെ പല രാജ്യത്തും കൊടുങ്കാറ്റടിക്കാറുണ്ട്. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅನೇಕ ದೇಶಗಳಲ್ಲಿ ಬಿರುಗಾಳಿ ಬೀಸುವುದು ಸಹಜ. പല പേരുകൾ ഈ നാളുകളിൽ കൊടുങ്കാറ്റുകൾ കിടുന്നുണ്ട്. ಅನೇಕ ಕಡೆಗಳಲ್ಲಿ ಬಿರುಗಾಳಿ ಬೀಸುತ್ತಾ ಇದೆ. അമേരിക്കയിൽ റീത്ത എന്ന് പറയുന്ന കൊടുങ്കാറ്റടിച്ചു. ಅಮೆರಿಕದಲ್ಲಿ ರೀತಾ ಎಂಬ ಒಂದು ಬಿರುಗಾಳಿ ಬೀಸಿತು. കേരളത്തിൽ കൊടുങ്കാറ്റ് വന്നു. ആന്ധ്രാപ്രദേശിൽ കൊടുങ്കാറ്റ് വന്നു. ಕೇರಳದಲ್ಲಿ ಬಿರುಗಾಳಿ ಬೀಸಿತು. ಆಂಧ್ರ ಪ್ರದೇಶದಲ್ಲಿ ಬಿರುಗಾಳಿ ಬೀಸಿತು. ഒറീസയിൽ കൊടുങ്കാറ്റ് വന്നു. ಒರಿಸ್ಸಾದಲ್ಲಿ ಬಿರುಗಾಳಿ ಬೀಸಿತು. കൊടുങ്കാറ്റ് വരുമ്പോൾ അത് പത്രവാർത്തയായി മാറുന്നു. ಅದು ಬಿರುಗಾಳಿ ಬೀಸುವಾಗ ಅಲ್ಲಿ ಒಂದು ಸುದ್ದಿಯಾಗಿ ಬದಲಾಗುತ್ತದೆ. പ്രാർത്ഥനയ്ക്ക് മറുപടിയായി പരിശുദ്ധാത്മാവ് ഇറങ്ങി വന്നത് കൊടുങ്കാറ്റടിക്കുന്നത് പോലെ. ಪ್ರಾರ್ಥನೆಗೆ ಸದುತ್ತರವಾಗಿ ನನ್ನ ದೇವರು ಇಳಿದು ಬಂದದ್ದು ಬಿರುಗಾಳಿ ಬೀಸುತ್ತದೆ ಎಂಬ ರೀತಿಯಲ್ಲಿ. യെരൂശലേം എന്ന് പറയുന്ന വലിയ ദേവാലയം, യെരൂശലേമിലെ വലിയ പള്ളിയിൽ പ്രാർത്ഥിക്കാൻ വന്നവരെല്ലാം മർക്കോസിന്റെ മാളിക മുറിയുടെ മുമ്പിൽ വന്നു. ಯೆರೂಸಲೇಮಿಗೆ ಪ್ರಾರ್ಥನೆಗೋಸ್ಕರವಾಗಿ ಬಂದಂತ ಪ್ರತಿಯೊಬ್ಬರು ಸಹ ಮಾರ್ಕನ ಮೇಲಂತಸ್ತಿನ ಮನೆಗೆ ಅವರು ಬಂದರು. വലിയ കത്തീഡ്രലുകൾ വിട്ട് ആളുകൾ പരിശുദ്ധാത്മ നിറവുള്ള ആ മാളിക മുറിയുടെ മുമ്പിൽ വന്നു. ಪ್ರತಿಯೊಬ್ಬರು ಸಹ ಅಲ್ಲಿ ಏನೋ ನಡೆಯುತ್ತಾ ಇದೆ ಅಂತೇಳಿ ಅವರು ಮೇಲಂತಸ್ತಿನ ಮನೆಗೆ ಅವರು ಎಲ್ಲರೂ ಹೋದರು. പരിശുദ്ധാത്മാവിന്റെ അസാധാരണമായ ചലനം ഇവിടെ വെളിപ്പെടുമ്പോൾ, ಪರಿಶುದ್ಧಾತ್ಮನ ಅಸಾಧಾರಣವಾದಂತಹ ಚಲನೆಯಲ್ಲಿ ಪ್ರಾರಂಭವಾಗುವಾಗ the city will come to the church. ಅಯ್ಯೋ ದೇಶಗಳು ಈ ಸಭೆಯನ್ನು ಹುಡುಕಿಕೊಂಡು ಬರುತ್ತದೆ. Hallelujah. Hallelujah. People from every religion, every tribe and tongue will come to this church. ಎಲ್ಲ ಧರ್ಮದವರು, ಎಲ್ಲ ಗೋತ್ರದವರು, ಕುಲಗಳು, ಭಾಷೆಗಳು ಅವರೆಲ್ಲರೂ ಸಹ ಈ ದೇಶವನ್ನು ಈ ಒಂದು ಪ್ರಾಂತವನ್ನು ಹುಡುಕಿಕೊಂಡು ಬರುತ್ತಾರೆ. ಜೂಡವೇದಿ ರೀದಮಾಲ ಜೂಡರಾದ ರೀಬಲ ಕರಾದನಂದ ವೇದಿಗರಾದ ರೀಬಲ ಬರ್ವ ಜೂಡಕರಿಗೆ ರಗನಾದರ್ವ ಜೂಡಗರೆ ಹಸ್ತಲಾದನ ಜೀಡವೇದಿರ ರೀಬಲ್ಮಾನ ಧೀರಂಬಲ ಜುಡಗಟ್ಟರ ಧೀರರಾದ ರೀಬಸ್ಯಾಂತರು ಕರ್ತನೇ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. Hallelujah Lord. So today I pray that a revival breaks out here. ನಾವು ಈ ದಿನದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಉಜ್ಜೀವನದ ಆ ಒಂದು ಬೆಂಕಿ ಇಲ್ಲಿ ಹತ್ತಿ ಉರಿಯಲಿ. A revival flame which is going to engulf the entire nation of India. ಈ ಒಂದು ಬೆಂಕಿಯು ಭಾರತ ದೇಶದ ಮೂಲೆ ಮೂಲೆ ಹೋಗಿ ಹತ್ತಿ ಉರಿಯುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. Hallelujah. സൗത്ത് കൊറിയയിലെ ഉണർവിനെ കുറിച്ച് നിങ്ങൾ കേട്ടിട്ടുണ്ടോ? ಸೌತ್ ಕೊರಿಯಾದಲ್ಲಿ ಆ ಒಂದು ಉಜ್ಜೀವನದ ಕುರಿತು ನೀವು ಕೇಳಿರಬಹುದು. ലോകത്തിലെ ഏറ്റവും വലിയ ചർച്ച് സൗത്ത് കൊറിയയിലാണ്. ಲೋಕದಲ್ಲಿ ಅತಿ ದೊಡ್ಡ ಪ್ರಸಿದ್ಧವಾದಂತ ಒಂದು ಸಭೆ ಎಂಬುದಾದರೆ ಅದು ಕೊರಿಯಾದಲ್ಲಿ ಆಗಿದೆ. ಸೌತ್ ಕೊರಿಯಾದಲ್ಲಿ പോൾ യോങ്കിച്ചോ എന്ന് പറയുന്ന ദൈവദാസന്റെ ചർച്ചിൽ 10 ലക്ഷത്തിലധികം ആളുകളുണ്ട്. ಪೌಲ್ ಯಾಂಗಿಚೋ ಅವರ ಸಭೆಯಲ್ಲಿ 10 ಲಕ್ಷಕ್ಕಿಂತಲೂ ಅಧಿಕ ಜನರು ಕೂಡಿ ಬರುತ್ತಾರೆ. 1950s ಈ ಉಣರ್വ് ಆರಂಭಿച്ചത്. 1950ರಲ್ಲಿ ಈ ಒಂದು ಉಜ್ಜೀವನ ಪ್ರಾರಂಭವಾಯಿತು. അന്നതൊരു ബുദ്ധിസ്റ്റ് നേഷൻ
ദേശമായിരുന്നു. ಅದು ಆಗ ಬುದ್ಧಿಸ್ಟ್ ದೇಶವಾಗಿತ್ತು. ഇന്ത്യയിൽ ഹിന്ദുക്കൾ ഉള്ളതുപോലെ അതിനധികമായി ബുദ്ധിസ്റ്റുകൾ കൊറിയയിൽ ഉണ്ടായിരുന്നു. ಭಾರತ ದೇಶದಲ್ಲಿ ಯಾವ ರೀತಿಯಲ್ಲಿ ಹಿಂದೂಗಳಿದ್ರು ಅದೇ ಪ್ರಕಾರವಾಗಿ ಅಲ್ಲಿ ಬುದ್ಧಿಸ್ಟ್ಗಳಿದ್ರು. യോങ്കിച്ചോ എന്ന് പറയുന്ന വ്യക്തി ഒരു സാധാരണ മനുഷ്യനായിരുന്നു. ಯೋಂಗಿಚೋ ಎಂಬ ಒಂದು ಸಾಧಾರಣವಾದಂತ ಒಂದು ವ್ಯಕ್ತಿಯಾಗಿದ್ರು. He was a poor boy, ಬಹಳ ಬಡ ವ್ಯಕ್ತಿ, suffering from tuberculosis, TB ಅಸುಗತ್ತಾൽ ಭಾರಪಟ್ಟ ವ್ಯಕ್ತಿ. ಟಿಬಿಯ ಆ ಒಂದು ಅಸೌಖ್ಯದಿಂದ ಅವರು ಬಹಳವಾಗಿ ಬಳಲುತ್ತಾ ಇದ್ದವರಾಗಿದ್ರು. He was not highly educated. ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಇರಲಿಲ್ಲ. പക്ഷേ ദൈവം സുവിശേഷത്താൽ തന്നെ സന്ദർശിച്ചു. ಆದರೆ ದೇವರು ಸುವಾರ್ತೆ ನಿಮಿತ್ತವಾಗಿ ಅವರನ್ನು ಸಂದರ್ಶಿಸಿದನು. അങ്ങനെ ദൈവം തന്നെ ഒരു പ്രാർത്ഥനാ മനുഷ്യനാക്കി മാറ്റി. ಆ ರೀತಿಯಲ್ಲಿ ದೇವರು ಅವರನ್ನು ಒಂದು ಪ್ರಾರ್ಥನಾ ವೀರನಾಗಿ ಬೆಳಗಿಸಿದನು. കൊറിയയിൽ ആ പ്രാർത്ഥന ആരംഭിച്ചപ്പോൾ കുറച്ചു പേർ മാത്രമേ ഉണ്ടായിരുന്നുള്ളൂ. ಕೊರಿಯಾದಲ್ಲಿ ಆ ಪ್ರಾರ್ಥನೆಯು ಪ್ರಾರಂಭವಾಗುವಾಗ ಸ್ವಲ್ಪ ಜನರು ಎಣಿಸುವ ರೀತಿಯಲ್ಲಿ ಮಾತ್ರ ಅಲ್ಲಿ ಇದ್ದರು. അവിടെ ഒരു മലയുണ്ടായിരുന്നു, ഒരു മൗണ്ടൻ ഏരിയ ഉണ്ടായിരുന്നു. ಅಲ್ಲಿ ಒಂದು ಬೆಟ್ಟದ ಒಂದು ಸೀಮೆ ಇತ್ತು. അവിടെ ഒരു സെമിട്രി പണിയാൻ വേണ്ടിയിട്ട് ആ ചെറിയ സ്ഥലം അവർ വിലയ്ക്ക് വാങ്ങി. ಸಮಾಧಿಯನ್ನು ಕಟ್ಟುವುದಕ್ಕೋಸ್ಕರವಾಗಿ ಅಲ್ಲಿ ಒಂದು ಚಿಕ್ಕ ಸ್ಥಳವನ್ನು ಅವರು ಖರೀದಿಸಿಟ್ಟಿದ್ದರು. പണമില്ലാത്തത് കൊണ്ട് അവിടെ പോയി പ്രാർത്ഥിക്കാൻ തുടങ്ങി. ಅವರು ಹಣ ಇಲ್ಲದೆ ಇದ್ದ ನಿಮಿತ್ತವಾಗಿ ಅವರು ಅಲ್ಲಿ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. എല്ലാ ദിവസവും പോയി പ്രാർത്ഥിക്കും. ಎಲ್ಲಾ ದಿನ ಅವರು ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ದರು. അങ്ങനെ പ്രാർത്ഥിച്ചത് പ്രയർ മൗണ്ടനായി മാറി. ಈ ಹಾಗೆ ಪ್ರಾರ್ಥನೆ ಮಾಡಿ 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 ಅದು ಪ್ರಾರ್ಥನೆ ಬೆಟ್ಟವಾಗಿಯೇ ಬದಲಾಯಿತು. ഇന്ന് അവിടെ പ്രയർ ഗെറ്റോസ് അല്ലെങ്കിൽ പ്രാർത്ഥിക്കാനുള്ള മുറികൾ പണിതിട്ടുണ്ട്. ಇವತ್ತು ನಾವು ನೋಡುವುದಾದ್ರೆ ಅಲ್ಲಿ ಪ್ರಾರ್ಥನೆಗೋಸ್ಕರವಾಗಿಯೇ ಪ್ರಾರ್ಥನಾ ಆ ಒಂದು ಗೋಪುರಗಳನ್ನು ಪ್ರಾರ್ಥನೆ ಮನೆಗಳನ್ನು ಅವರು ಮಾಡಿಟ್ಟಿದ್ದಾರೆ. ലോകത്തിന്റെ വിവിധ ഇടങ്ങളിൽ നിന്ന് ആളുകൾ, ലക്ഷക്കണക്കിന് ആളുകൾ അവിടെ വന്ന് പ്രാർത്ഥിക്കുന്നു. ಲೋಕದಲ್ಲಿಂದ ಅನೇಕ ಲಕ್ಷ ಜನರು ಪ್ರಾರ್ಥನೆಗೋಸ್ಕರವಾಗಿಯೇ ಅಲ್ಲಿ ಆ ಸ್ಥಳಕ್ಕೆ ಹೋಗುತ್ತಾರೆ. ഈ പ്രാർത്ഥനയാണ് കൊറിയയുടെ ഉണർവിന് കാരണമായി തീർന്നത്. ಈ ಒಂದು ಪ್ರಾರ್ಥನೆಯಾಗಿದೆ ಕೊರಿಯಾ ದೇಶದ ಉಜ್ಜೀವನಕ್ಕೆ ಕಾರಣ. കൊറിയയിൽ ഇന്നും ഏർലി മോർണിംഗ് പ്രേയേഴ്സ് ഉണ്ട്. ಇವತ್ತಿಗೂ ಸಹ ಕೊರಿಯಾದಲ್ಲಿ ಮುಂಜಾನೆಯ ಪ್ರಾರ್ಥನೆ ಇದೆ. കൊറിയയിൽ പലപ്പോഴും വിന്ററുകളുണ്ട്, വലിയ തണുത്തുറഞ്ഞ കാലാവസ്ഥകൾ. ಕೊರಿಯಾದಲ್ಲಿ ಬಹಳ ತಂಪಿನ ವಾತಾವರಣವಾಗಿದೆ. പക്ഷേ പ്രഭാതങ്ങളിൽ ഓഫീസിൽ പോകുന്നതിന് മുമ്പേ ആളുകൾ ചർച്ചിൽ വന്നിരുന്നു പ്രാർത്ഥിക്കും. ಆದರೆ ಆಫೀಸ್ಗಳಿಗೆ ಹೋಗುವುದಕ್ಕೆ, ಕಚೇರಿಗೆ ಹೋಗುವುದಕ್ಕಿಂತ ಮುಂಚಿತವಾಗಿ, ಅವರವರ ಕೆಲಸಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅವರು ಆಲಯಕ್ಕೆ ಬಂದು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಿದ ನಂತರವಾಗಿ ಅವರು ಅವರವರ ಕೆಲಸಕ್ಕೆ ಹೋಗುತ್ತಾರೆ. ആ പ്രാർത്ഥനയാണ് കൊറിയയുടെ ഉണർവിന് കാരണമായി തീർന്നത്. ಆ ಪ್ರಾರ್ಥನೆಯಾಗಿದೆ ಕೊರಿಯಾ ದೇಶದ ಉಜ್ಜೀವನಕ್ಕೆ ಕಾರಣ. ഹല്ലേലൂയ, ಹಲ್ಲೆಲೂಯ. ആ ബുദ്ധിസ്റ്റ് നേഷൻ ഇന്ന് 40%-ലധികം പരിശുദ്ധാത്മാവിൽ സംസാരിക്കുന്ന വിശ്വാസികളുടെ രാജ്യമാണ്. ಆದರೆ ಆ ಬುದ್ಧಿಸ್ಟ್ ದೇಶವಾಗಿರುವಂತಹ ಕೊರಿಯಾ ಇವತ್ತು 40%ಗಿಂತಲೂ ಅಧಿಕವಾಗಿ ಪವಿತ್ರಾತ್ಮ ಪ್ರೇರಿತರಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡುವಂತಹ ವ್ಯಕ್ತಿಗಳಾಗಿ ಬದಲಾಗಿದ್ದಾರೆ. ಹಲ್ಲೆಲೂಯ. Not denominational Christians. ಅದು ಸಾಂಪ್ರದಾಯಿಕವಾದಂತಹ ಕ್ರೈಸ್ತರಲ್ಲ, really spirit filled Christians. ಆತ್ಮ ಭರಿತರಾದಂತಹ ಪ್ರಾರ್ಥನಾ ವೀರರಾಗಿದ್ದಾರೆ. Hallelujah. Hallelujah. ഈ പ്രാർത്ഥനയിലെ കൊറിയയുടെ ഇക്കോണമിയെ ദൈവം ചേഞ്ച് ചെയ്തു. ಈ ಒಂದು ಪ್ರಾರ್ಥನೆ ನಿಮಿತ್ತವಾಗಿಯೇ ದೇವರ ಆರ್ಥಿಕತೆಯ ಪರಿಸ್ಥಿತಿಯನ್ನೇ ನನ್ನ ದೇವರು ಬದಲಾಯಿಸಿದ್ದಾರೆ. കൊറിയ സാമ്പത്തികമായി അഭിവൃദ്ധി പ്രാപിച്ചു. ಕೊರಿಯಾವು ಸಾಂಪತ್ತಿಕವಾಗಿ ಅಭಿವೃದ್ಧಿಯೇ ಹೊಂದಿದೆ. നമ്മൾ ഉപയോഗിക്കുന്ന പല ഇലക്ട്രോണിക് ഉപകരണങ്ങളും കൊറിയയിൽ നിന്ന് വരുന്നതാണ്. ನಾವು ಉಪಯೋಗಿಸುವಂತ ಅನೇಕ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲವೂ ಬರುವಂತದ್ದು ಕೊರಿಯಾ ದೇಶದಿಂದಲೇ. സാംസങ് പ്രോഡക്റ്റ് നമ്മുടെ എല്ലാം കയ്യിലുണ്ട്, ഇതൊക്കെ കൊറിയയിൽ നിന്ന് വരുന്നതാണ്. ಸ್ಯಾಮ್ಸಂಗ್ ಪ್ರಾಡಕ್ಟ್ ನಮ್ಮ ಪ್ರತಿಯೊಬ್ಬರ ಕೈಯಲ್ಲಿದೆ. ಅದು ಬರುವಂತದ್ದು ಸಹ ಬಂದಿರುವಂತದ್ದು ಕೊರಿಯಾದಿಂದಲೇ. ഉണർവ് പൊട്ടിപ്പുറപ്പെട്ടപ്പോൾ കൊറിയ അനുഗ്രഹിക്കപ്പെട്ടു. ಉಜ್ಜೀವನದ ಕಿಡಿ ಯಾವಾಗ ಹತ್ತಿ ಉರಿಯಿತು ಆಗ ಲೋಕ ಪ್ರಸಿದ್ಧವಾಯಿತು ಈ ಕೊರಿಯಾ. ಅದು ಸೌತ್ ಕೊರಿಯಾ, ಅದು ಸೌತ್ ದಕ್ಷಿಣ ಕೊರಿಯಾ. എന്നാൽ ഇന്നും സുവിശേഷം എത്താത്ത നോർത്ത് കൊറിയയിൽ ദാരിദ്ര്യമാണ്. ಆದರೆ ಇವತ್ತಿಗೂ ಸಹ ಆ ಒಂದು ಉತ್ತರ ಕೊರಿಯಾದಲ್ಲಿ ದಾರಿದ್ರ್ಯಗಳು ಬಹಳವಾಗಿದೆ, ಯಾಕೆಂದ್ರೆ ಅಲ್ಲಿ ಸುವಾರ್ತೆ ತಲುಪಲಿಲ್ಲ. ഹല്ലേലൂയ. ಹಲ್ಲೆಲೂಯ. ഇന്ത്യയിൽ ഉണർവുണ്ടാകുമ്പോൾ ഇന്ത്യ കൂടുതൽ അനുഗ്രഹിക്കപ്പെടും. ಭಾರತ ದೇಶವು ಆ ಒಂದು ಸುವಾರ್ತೆಗೋಸ್ಕರವಾಗಿ, ಉಜ್ಜೀವನಕ್ಕೋಸ್ಕರವಾಗಿ ಹಬ್ಬುವಾಗ ಇದರ ಆರ್ಥಿಕತೆಯು ಸಹ ವ್ಯತ್ಯಾಸವಾಗುತ್ತದೆ. ഇന്ത്യയിലെ പ്രകൃതി ദുരന്തങ്ങൾ മാറിപ്പോകും. ಮಾತ್ರವಲ್ಲ, ಪ್ರಾಕೃತಿಕವಾಗಿರುವಂತಹ ಎಲ್ಲ ದುರಂತಗಳು ನೀಗಲ್ಪಡುತ್ತದೆ. ഇന്ത്യ മുഴുവനും വ്യാപിക്കുന്ന ഉണർവിനെ ദൈവം അയക്കാൻ പോകുകയാണ്. ಭಾರತ ದೇಶವು ಅಪೇಕ್ಷಿಸುವಂತ ಒಂದು ಉಜ್ಜೀವನವನ್ನು ನನ್ನ ದೇವರು ಕೊಡುವನಾಗಿರುತ್ತಾನೆ. ഹല്ലേലൂയ. ಹಲ್ಲೆಲೂಯ. ವಿಶ್ವಸಿക്കുന്നവർ ಕರങ്ങൾ ತಟ್ಟಿ ದೈವത്തെ ಸ್ತುತಿಸಿ ಆರಾಧಿക്കുക. ನಂಬುವವರು ಮಾತ್ರ ಒಳ್ಳೆ ರೀತಿಯಲ್ಲಿ ಕರಗಳನ್ನು ತಟ್ಟಿ ನಾವು ದೇವರಿಗೆ ಮಹಿಮೆ ಪಡಿಸುವ ಪ್ರಿಯರೇ.
ಇದಾರಾದ ಜೂಡಾವೇದಿ ರೀದಗನಂದರ ವೇದಿಗಳಾದ ರಂಬಲವಾದೆ ಜೂಡಕಡಗಾರಾದವರೆ ಅಸ್ತಾಲಾಜ ವೇದಿರಾದ ನೀದಕಡಗ ರೀದಗರಾದ ವೇದಿರಾದ ನಾಬನಾದ ರೀದಗರೆ ಅಸ್ತವಾದೆ ರೀಬನಾದ ರಾಧನಾದ ರೀದಲಂದ ರೀದಕಟ್ಟ ರೀಗಲಾದ ರೀಬನಾದ ರೆಗಲಾದ ಜೂಡಗಟ್ಟ ರೀಗರೆ ಅರ್ಥರಾದರೆ ಜುಡಬಲ ಪರ್ವ ಜುಡಗರಾದೆ ರೀದಗರಂದಲ ವರ್ಗಾಜಗದೆ ರೀದಕಟ್ಟ ರೀಕಸ್ಯಂತರು ಕರ್ತನೇ ನಿಮಗೆ ಸ್ತೋತ್ರ ಸ್ತೋತ್ರ ಮಹಿಮೆಯುಳ್ಳ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ഹല്ലേലൂയ ലോർഡ് പരിശുദ്ധാത്മാവിനോട് പറയുന്നു ഈ പട്ടണത്തിൽ നിന്ന് ചില ബിസിനസ്സുകാരെ ദൈവം വിശ്വാസത്തിൽ കൊണ്ടുവരും ಪರಿಶುದ್ಧಾತ್ಮನು ಹೇಳುವುದೇನೆಂದರೆ ಈ ಪಟ್ಟಣಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಬಿಸಿನೆಸ್ ವ್ಯಕ್ತಿಗಳನ್ನು ಈ ಇದರ ಒಳಗಡೆ ಕರೆದುಕೊಂಡು ಬರುವವನಾಗಿರುತ್ತಾನೆ പല റിലീജിയസ് പീപ്പിൾ വിശ്വാസത്തിൽ വരും ಧಾರ್ಮಿಕವಾದಂತ ಬಂಧನದಲ್ಲಿ ಇರುವವರು ನನ್ನ ದೇವರು ಈ ಇದರ ಒಳಗಡೆ ಕರೆದುಕೊಂಡು ಬರುವರು ಶಾಬಾಬಾಬಾ ಸಕ್ತರಾಜರ ಸದರ ಬಾಬಾ ಲಖನಗರಗರಗರ ഹല്ലേലൂയ ഹല്ലേലൂയ ഓ റബന കൊങ്കിണിമാർ വിശ്വാസത്തിൽ വരുന്ന ദൈവാത്മാവനെ ಕೊಂಕಣಿ ವ್ಯಕ್ತಿಗಳು ಸಹ ನಂಬಿಕೆಗೆ ಬರುವುದನ್ನು ನಾನು ನೋಡ್ತಾ ബിസിനസ്സുകാരെ ദൈവം പിടിക്കാൻ പോവുകയാണ് ನನ್ನ ದೇವರು ಬಿಸಿನೆಸ್ ವ್ಯಕ್ತಿಗಳನ್ನು ಆತನು ಬಿಡುಗಡೆ ಮಾಡುತ್ತಾನೆ സത്താരാബ സന്തരാജര ലബക്കൂരിയാന സക്തരാജന സഗജഗനഗരഗജനസ്യ ഒരു വലിയ ഉണർവിനെ ദൈവം അയച്ച ഉണർവ് സ്പ്രെഡ് ചെയ്ത് പോകാൻ പോവുകയാണ് ಒಂದು ಉಜ್ಜೀವನವನ್ನು ನನ್ನ ದೇವರು ಬಿಚ್ಚುವುದಾದರೆ ಅದು ಹಬ್ಬುತ್ತಾ ಎಲ್ಲ ಕಡೆಗಳಲ್ಲಿ ಹೋಗುತ್ತದೆ ಹಲ್ಲೆಲೂಯ ಅನೇಕ ಕಾಲೇಜ್ ಸ್ಟೂಡೆಂಟ್ಸ್ ವಿಶ್ವಾಸത്തിൽ വരും ಅನೇಕ ಕಾಲೇಜ್ ಸ್ಟೂಡೆಂಟ್ಸ್ ಗಳು ನಂಬಿಕೆಗೆ ಬರುತ್ತಾರೆ ಅನೇಕ ಚರ್ಪಕಾರ ಬಿಡಿಬಿಕ್ಕപ്പെട്ടു വരും ಅನೇಕ ಯೌವನಸ್ಥರು ಬಿಡುಗಡೆ ಆಗಿ ಒಳಗೆ ಬರುತ್ತಾರೆ ಆಮೆನ್ ഹല്ലേലൂയ ഹല്ലേലൂയ ഇവിടെയുള്ള പല കോളേജ് സ്റ്റുഡന്റ്സിനെ ഇൻസ്റ്റിറ്റ്യൂഷനുകളിൽ ദൈവം ഉണർവിനെ അയക്കാൻ പോകുന്നു ನನ್ನ ದೇವರು ಸುತ್ತಮುತ್ತಲಿರುವಂತಹ ಕಾಲೇಜುಗಳನ್ನು ಸಂಸ್ಥೆಗಳನ್ನು ನನ್ನ ದೇವರು ಮುಟ್ಟಿ ಉಜ್ಜೀವನಕ್ಕೆ ಆತ ಕಾರಣವಾಗುತ್ತದೆ ಅವರು ಇಲ್ಲಿ ಬರುತ್ತಾರೆ ഹല്ലേലൂയ കരങ്ങളടിച്ചു കർത്താവിനെ ಕರಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ ಅಸ್ತಾವಾದ ನಂಬರವಾದೆ ಜಗನ್ಮನಾದರ ರೀದಗರಂದಲ ಬಂದರವಾಜೆ ಅರ್ಧಾನಾದಿ ಕಲ್ಮನದ ಅಸ್ಯಂತರೋ ರೀಬಲವರವ ಜೂಡವೇದಿರ ಧೀರ ಕಡೆಗೆ ರೀದಗರಾದೆ ಅರ್ಧರಾದ ರೀದರಂದ ರೀದರಾವ ರೂದರಾದ ಜೂಡವೇದಿ ರೀದಕಚ್ಚ ರಿಗಲದಾರ ದೆರಗೆರೆ ಅರ್ಧರಾದ ರೀಬಾನ ದನದ ರೆಗಜಗ ದಿಗರದ ದಿನಬರ ಬರವ ಜುಡಿಗೆರಗಲ ರೀದಗರಾದೆ ರೀದಗರಂದಲ್ ವರ್ಗಾದೆಗರೆ ಯೇಸುವೇ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ ರಾಜನೇ വിദേശ രാജ്യങ്ങളിൽ നിന്നൊക്കെയും ആളുകൾ ഈ ഉണർവിനെ മനസ്സിലാക്കുവാൻ അനുഭവിക്കുവാൻ ഇവിടെ വരുന്നത് ഞാൻ പരിശുദ്ധാത്മാവിൽ കാണുന്നു ವಿದೇಶದಿಂದಲೂ ಸಹ ಅನೇಕರು ಈ ಉಜ್ಜೀವನವನ್ನು ನೋಡುವುದಕ್ಕಾಗಿ ಕಾಣುವುದಕ್ಕಾಗಿ ಭಾಗಿಗಳಾಗುವುದಕ್ಕೋಸ್ಕರವಾಗಿಯೇ ಬರುತ್ತಾರೆ ദൈവം സ്തുതികൾ മാറ്റാൻ പോകുകയാണ് ದೇವರು ಸ್ಥಿತಿಗಳನ್ನು ಬದಲಾಯಿಸುತ್ತಾನೆ ദൈവം വാഹനങ്ങൾ തരാൻ പോവുകയാണ് ആമേൻ ದೇವರು ವಾಹನವನ್ನಲ್ಲ ವಾಹನಗಳನ್ನು ಕೊಡುತ್ತಾನೆ ഹല്ലേലൂയ ഹല്ലേലൂയ ആളുകളെ കൊണ്ടുവരാൻ കഴിയുന്ന വെഹിക്കിൾസ് ദൈവം തരാൻ പോവുകയാണ് ವ್ಯಕ್ತಿಗಳನ್ನು ಕರೆದುಕೊಂಡು ಬರುವುದಕ್ಕೂ ಬಿಡುವುದಕ್ಕೋಸ್ಕರವಾಗಿ ದೇವರು ಅದರದೇ ಆದಂತಹ ವ್ಯವಸ್ಥೆಗಳನ್ನು ಕೊಡುತ್ತಾನೆ വലിയ ദൈവ പ്രവൃത്തി മുമ്പിലുണ്ട് ದೊಡ್ಡ ದೇವರ ಕಾರ್ಯ ನಮ್ಮ ಒಳಗಡೆ ಇದೆ കോളേജ് സ്റ്റുഡന്റ്സിന് വേണ്ടിയുള്ള സെഷനുകൾ പ്രാർത്ഥനകൾ നടക്കാൻ പോവുകയാണ് ಕಾಲೇಜ್ ಮಕ್ಕಳಿಗೋಸ್ಕರವಾಗಿ ವಿಶೇಷವಾದ ಸೆಷನ್ಗಳನ್ನು ಪ್ರಾರಂಭಿಸುತ್ತೇವೆ get ready for a revival ಉಜ್ಜೀವನಕ್ಕೋಸ್ಕರವಾಗಿ revival ಉಜ್ಜೀವನಕ್ಕೋಸ್ಕರವಾಗಿ ಸಿದ್ಧವಾಗಿರಿ ಸೋರಾ ಬಾಬಾ ಬಾಬಾ ಹೂಟಾಯ ಮಾನ ಇಲ್ಲಿರುವಂತಹ ಪ್ರತಿಯೊಬ್ಬರ ಮೇಲೆ ದೈವಿಕವಾದ ಅಭಿಷೇಕ ಬಿಡುಗಡೆ ಆಗಲಿ ಎಂದು ಪ್ರಾರ್ಥಿಸುತ್ತೇನೆಪ್ಪ. ಅಪ್ಪ ಪ್ರಾರ್ಥನೆ ಅಭಿಷೇಕವು ಇಲ್ಲಿರುವ ಪ್ರತಿಯೊಬ್ಬರ ಮೇಲೆ ಇಳಿಯಲ್ಪಡಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಅಭಿಷೇಕ ಇಲ್ಲಿರುವ ಪ್ರತಿಯೊಬ್ಬರ ಮೇಲೆ ಇಳಿಯಲ್ಪಡಲಿ ಸ್ವಾಮಿ. I say be filled with the spirit of prayer and supplication. ಕರ್ತನೇ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುವಂತ ಅಭಿಷೇಕ ಇಲ್ಲಿರುವ ಪ್ರತಿಯೊಬ್ಬರ ಮೇಲೆ ಇಳಿಯಲ್ಪಡಲಿ ಸ್ವಾಮಿ. Hallelujah. ಪ್ರಾರ್ಥನೆಯ ಪರಿಸ್ಥಿತಿಗಳನ್ನೇ ನನ್ನ ದೇವರು ಬದಲಾಯಿಸುತ್ತಾನೆ. ಹೆವೆನ್ಲಿ ಎಕ್ಸ್ಪೀರಿಯನ್ಸ್ಗಳು നിങ്ങൾക്കുണ്ടാകാൻ പോവുകയാണ്. ಪರಲೋಕದ ಅನುಭವಗಳು ಉಂಟಾಗುತ್ತದೆ. ಏಂಜಲಿಕ್ ವಿಸಿಟೇಷನ್ಗಳು നിങ്ങൾക്കുണ്ടാകാൻ പോവുകയാണ്. ದೇವದೂತರ ಸಂದರ್ಶನಗಳು ಇಲ್ಲಿ ಉಂಟಾಗುತ್ತದೆ. ಓಪನ್ ಹೆವೆನ್ ಎಕ್ಸ್ಪೀರಿಯನ್ಸ್ಗಳು ದೈವ നൽകാൻ പോവുകയാണ്. ಪರಲೋಕವು ತೆರೆಯುವಂತದ್ದು ನಾವು ಕಣ್ಣಾರೆ ಕಾಣುವ ರೀತಿಯಲ್ಲಿ ಅನುಭವಿಸುವಾಗಿ ನನ್ನ ದೇವರು ಮಾರ್ಪಡಿಸುತ್ತಾನೆ. ಓಪನ್ ಹೆವೆನ್ ಕಾನ್ಫರೆನ್ಸ್ಗಳು ದೈವത്തിന്റെ ആത്മാവ് ഒരുക്കും.
ಪರಲೋಕ ತೆರೆದು ಆ ಒಂದು ಕಾನ್ಫರೆನ್ಸ್ಗಳು, ಮುಖಾಮುಖಿ ಸಂದರ್ಶನದ ಕಾನ್ಫರೆನ್ಸ್ಗಳು ಸಹ ಇಲ್ಲಿ ಮುಂದೆ ನಡೆಯುತ್ತದೆ. ഹല്ലേലൂയ. വലിയ ആത്മീയ അനുഭവത്തിലേക്ക് സഭയെ ദൈവം നയിക്കാൻ പോവുകയാണ്. ದೊಡ್ಡ ಆತ್ಮಿಕದ ಅನುಭವಕ್ಕೆ ನನ್ನ ದೇವರು ಈ ಸಭೆಯನ್ನು ನಡೆಸುವವನಾಗಿರುತ್ತಾರೆ. ഹല്ലേലൂയ. ഹല്ലേലൂയ. താമസിച്ച് പ്രാർത്ഥിക്കാൻ കഴിയുന്ന വലിയ ക്രമീകരണങ്ങൾ ദൈവം പിന്നെയും ഒരുക്കും. ಇಲ್ಲಿ ಬಂದು ನೆಲೆ ನಿಂತು ಗುಂಪು ಗುಂಪಾಗಿ ಪ್ರಾರ್ಥನೆ ಮಾಡುವಂತ ವ್ಯವಸ್ಥೆಯನ್ನು ನನ್ನ ದೇವರು ಮಾರ್ಪಡಿಸುತ್ತಾನೆ. ഹല്ലേലൂയ. 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 ദൈവത്തിന്റെ വലിയ പ്രവൃത്തി ഈ ദേശത്തുണ്ടെന്ന് ദൈവത്തിന്റെ ആത്മാവ് പറയുന്നു. ದೇವರ ದೊಡ್ಡ ಕಾರ್ಯ ಈ ದೇಶದಲ್ಲಿ ಇದೆ ಅಂತೇಳಿ ದೇವರ ಆತ್ಮನ ಹೇಳುತ್ತಿದ್ದಾನೆ. ഹല്ലേലൂയ. ഹല്ലേലൂയ. മടുത്തു പോകാതെ പ്രാർത്ഥിക്കുക. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ഏതു നേരത്തും പ്രാർത്ഥിക്കുക. ಯಾವ ಸಮಯದಲ್ಲಿ ಸಹ ನಾವು ಪ್ರಾರ್ಥನೆ ಮಾಡೋದಕ್ಕೆ ആത്മാവിൽ ಸಿದ್ಧರಾಗಿರಬೇಕು. പ്രാർത്ഥിക്കുക. ಆತ್ಮದಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ഹല്ലേലൂയ. ഹല്ലേലൂയ. അത് നേഷന്റെ ഡെസ്റ്റിനിയെ മാറ്റാൻ പോവുകയാണ്. ಮಾತ್ರವಲ್ಲ, ಪ್ರಾರ್ಥನೆಯು ದೇಶದ ಮುಖಛಾಯೆನೇ അത് ಬದಲಾಯಿಸುವಂತದಾಗಿರುತ್ತದೆ. കുടുംബങ്ങളുടെ സ്ഥിതികളെ മാറ്റാൻ ಅದು പോവുകയാണ്. ಕುಟುಂಬದ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ. വ്യക്തികളുടെ സ്ഥിതി മാറ്റാൻ ವ್ಯಕ್ತಿಗಳ പോവുകയാണ്. ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ. നിങ്ങളുടെ തലമുറകളെ ദൈവം ನಿಮ್ಮ അനുഗ്രഹിക്കാൻ പോവുകയാണ്. ಮಕ್ಕಳನ್ನು ದೇವರು ಅನುಗ್ರಹಿಸುತ್ತಾನೆ. ഇവിടെ നിന്ന് ആമേൻ അടുത്ത തലമുറകൾ പലരും ലോക രാജ്യങ്ങളിലേക്ക് പോകുന്നത് ഞാൻ ദൈവാത്മാവിൽ കാണുന്നു. ಇಲ್ಲಿ ನಂತರದ The children. ಸಂತತಿಗಳನ್ನು ಸಹ, ಮಕ್ಕಳನ್ನು ಸಹ ದೇವರು ವಿದೇಶ ಯಾತ್ರೆಗಳಲ್ಲಿ ಹೋಗಿ ಕರೆದುಕೊಂಡು ಹೋಗುವ ರೀತಿಯಲ್ಲಿ ನಾನು ನೋಡ್ತಾ ಇದ್ದೇನೆ. Many youngsters from this city will migrate to many nations. ಅನೇಕ ದೇಶಗಳಿಗೆ ಹಬ್ಬಿಕೊಳ್ಳುವ ರೀತಿಯಲ್ಲಿ, ಅಂದ್ರೆ ಇಲ್ಲಿಂದ ಅನೇಕ ದೇಶಗಳಿಗೆ ಹಬ್ಬಿಕೊಳ್ಳುವ ರೀತಿಯಲ್ಲಿ ನಾನು ನೋಡ್ತಾ ಇದ್ದೇನೆ. Hallelujah. 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 Amen. Amen. നിങ്ങൾ പ്രാർത്ഥിക്കുമ്പോൾ ನೀವು ಪ್ರಾರ್ಥನೆ ಮಾಡುವಾಗ നിങ്ങൾ അനുഗ്രഹിക്കപ്പെടും. ನೀವು ಅನುಗ್ರಹಿಸಲ್ಪಡುತ್ತೀರಿ. നിങ്ങളുടെ തലമുറ ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡುತ್ತಾರೆ. നിങ്ങളുടെ രാജ്യം ನಿಮ್ಮ അനുഗ്രഹിക്കപ്പെടും. ದೇಶ ಅನುಗ್ರಹಿಸಲ್ಪಡುತ್ತದೆ. നിങ്ങളുടെ പട്ടണം ನಿಮ್ಮ അനുഗ്രഹിക്കപ്പെടും. ಪಟ್ಟಣ ಅನುಗ್ರಹಿಸಲ್ಪಡುತ್ತದೆ. നിങ്ങളുടെ കുടുംബം ನಿಮ್ಮ അനുഗ്രഹിക്കപ്പെടും. ಮಕ್ಕಳು ಆಶೀರ್ವದಿಸಲ್ಪಡುತ್ತಾರೆ. നിങ്ങളുടെ സഭ ನಿಮ್ಮ അനുഗ്രഹിക്കപ്പെടും. ಪಟ್ಟಣ, ನಿಮ್ಮ ಸಭೆ, ನಿಮ್ಮ ಮಕ್ಕಳು ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡುತ್ತಾರೆ. പ്രാർത്ഥന അനുഗ്രഹത്തെ കൊണ്ടുവരും. ಪ್ರಾರ್ಥನೆಯ ಆಶೀರ್ವಾದಗಳನ್ನು ಹೊತ್ತುಕೊಂಡು ಬರುತ್ತದೆ. ദൈവത്തിന്റെ പദ്ധതികളെ ഭൂമിയിൽ നടപ്പിലാക്കുന്നു. ದೇವರು ಪ್ರಾರ್ಥನೆಗಳ ಮೂಲಕವಾಗಿ ದೇವರ ಚಿತ್ತವನ್ನು ಈ ಲೋಕದಲ್ಲಿ ತಂದುಕೊಡುತ್ತದೆ. ഉൽപ്പത്തി പുസ്തകത്തിൽ അബ്രഹാമിനെ ഒരു നല്ല ഇന്റർസെസറായി നമ്മൾ കാണുന്നു. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಈ ಅಬ್ರಹಾಮನು ಮಧ್ಯಸ್ಥ ವಹಿಸಿದನ್ನು ನಾವು ನೋಡುತ್ತೇವೆ. ലോത്ത് പാർക്കുന്ന സോദോമിനെ നശിപ്പിക്കാതിരിക്കുവാൻ അബ്രഹാം ദൈവത്തിന് മുമ്പിൽ ഇടിവിൽ നിന്ന് പ്രാർത്ഥിച്ചു. ದೇವರು ಆ ಒಂದು ಸೊದೋಮವನ್ನು ನಾಶಪಡಿಸುವುದಕ್ಕಾಗಿ ಬಂದಾಗ ಆ ಲೋಟನಿಗೆ ಮಧ್ಯಸ್ಥನಾಗಿ ನಿಂತದನ್ನು ನಾವು ನೋಡುತ್ತೇವೆ. God is seeking for intercessors for nations. ದೇವರು ಇವತ್ತಿಗೂ ಸಹ ಮಧ್ಯಸ್ಥ ವಹಿಸುವಂತವರು ಯಾರಿದ್ದಾರೆ, ದೇಶಕ್ಕೋಸ್ಕರವಾಗಿ ಮಧ್ಯಸ್ಥ ವಹಿಸಿ ಪ್ರಾರ್ಥನೆ ಮಾಡುವವರು ಯಾರಿದ್ದಾರೆ ಅಂತ ಹೇಳಿ ಹುಡುಕುತ್ತಾ ಇದ್ದಾನೆ. എസെക്കിയേൽ പ്രവചനത്തിൽ നാം ഇങ്ങനെ വായിക്കുന്നു, ಪ್ರವಾದನ ಪುಸ್ತಕದಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ, ഞാൻ ദേശത്തെ നശിപ്പിക്കാതിരിക്കേണ്ടതിന്, ನಾನು ದೇಶವನ್ನು ನಷ್ಟಪಡಿಸದೇ ಇರುವುದಕ್ಕೋಸ್ಕರವಾಗಿ, അതിന് മതിൽ കെട്ടി ഇടിവിൽ നിൽക്കുവാൻ ഒരു പുരുഷനെ അന്വേഷിച്ചു കണ്ടില്ല താനും. ಆದರೆ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ ನಾನು ವ್ಯಕ್ತಿಯನ್ನು ಹುಡುಕಿದರೆ ಯಾರೊಬ್ಬರು ನನಗೆ ಸಿಗಲಿಲ್ಲ. God is seeking intercessors who will stand the gap and pray for cities and nations. ಆ ಪೌಳಿನ ಒಡಕಿನಲ್ಲಿ ನಿಂತುಕೊಂಡು ದೇಶಕ್ಕೋಸ್ಕರವಾಗಿ ಮಧ್ಯಸ್ಥೆ ವಹಿಸುವವರನ್ನು ನನ್ನ ದೇವರು ಈ ದಿನಗಳಲ್ಲಿ ಹುಡುಕುತ್ತಾ ಇದ್ದಾನೆ. ಪ್ರಿಯರೇ, Hallelujah. Hallelujah. When we start praying for the cities and nations, ನಾವು ದೇಶಕ್ಕೋಸ್ಕರವಾಗಿ ಪಟ್ಟಣಕ್ಕೋಸ್ಕರವಾಗಿ ಮಧ್ಯಸ್ಥೆ ವಹಿಸಿ ಪ್ರಾರ್ಥಿಸುವಾಗ God will change the tragedies. ನನ್ನ ದೇವರು ಎಲ್ಲವನ್ನು ಬದಲಾಯಿಸುವನಾಗಿದ್ದಾನೆ. God will remove the problems over the city. ದೇಶದಲ್ಲಿರುವಂತಹ ತೊಂದರೆಗಳನ್ನು ನನ್ನ ದೇವರು ತೆಗೆದುಹಾಕುತ್ತಾನೆ. ಅನರ್ಥങ്ങളെ ദൈവം മാറ്റും. ನನ್ನ ದೇವರು ಅನರ್ಥಗಳು ಅಂದ್ರೆ ತಡೆಗಳನ್ನು ನೀಗಿಸುತ್ತಾನೆ. ദൈവിക അനുഗ്രഹങ്ങൾ തുറക്കപ്പെടും. ದೈವಿಕವಾದಂತಹ ಆಶೀರ್ವಾದಗಳು ಬಿಚ್ಚಲ್ಪಡುತ್ತದೆ. ಸಿಟಿಗಳಲ್ಲಿ ಉಣರ್ವುಗಳು ഉണ്ടാകും. ಪಟ್ಟಣಗಳಲ್ಲಿ ಉಜ್ಜೀವನ ಪ್ರಾರಂಭವಾಗುತ್ತದೆ. ಗ್ರಾಮಗಳಲ್ಲಿ ಉಣರ್ವುಗಳು ಗ್ರಾಮಗಳಲ್ಲಿ ಉಜ್ಜೀವನ ಪ್ರಾರಂಭವಾಗುತ್ತದೆ. ಜನಕೂಟಗಳು ಬಿಡಿಬಿಕ್ಕപ്പെടും. ಜನಕೂಟಗಳು ಬಿಡುಗಡೆ ಆಗುತ್ತಾರೆ. ഹല്ലേലൂയ. ഹല്ലേലൂയ. ഇതൊരു വലിയ കൂട്ടമായി ദൈവം തീർക്കാൻ പോകുന്നു. ಇದೊಂದು ದೊಡ್ಡ ಕೂಟವಾಗಿ ನನ್ನ ದೇವರು ಮಾರ್ಪಡಿಸುತ್ತಾನೆ. ಸ್ತೋತ್ರ ಸ್ವಾಮಿ. ಅಸ್ತಬಲ್ ಕಂಬವರಿ ಬಿಲಿಗೋ ಜಿನಿಯಾ ಥರಮನವನ ದೇವರಾತ್ಮನೇ ಸ್ತೋತ್ರ ಬಾಬಾ ರಾಮ ಮಾಮ ಸೆಕೆರೆರೆರೆರೆರೆ. വിവിധ ഇടങ്ങളിൽ നിന്ന് ജനം ഒഴുകി വരുന്നത് ഞാൻ പരിശുദ്ധാത്മാവിൽ കാണുന്നു. ವಿವಿಧ ಸ್ಥಳಗಳಿಂದ ಜನರು ಹೀಗೆ ಹರಿದು ಬರುವುದನ್ನು ನಾನು ನೋಡುತ್ತಾ ಇದ್ದೇನೆ. ಪ್ರಿಯರೇ, തീർത്ഥാടനത്തിൽ വരുന്നത് പോലെ ജനം വരുന്നത് ഞാൻ കാണുന്നു. ವಾಹನಗಳಲ್ಲಿ pilgrims come, people will come. ರಭಸವಾಗಿ ವ್ಯಕ್ತಿಗಳು ಬರುವ ರೀತಿಯಲ್ಲಿ ನಾನು ನೋಡುತ್ತಾ ಇದ್ದೇನೆ. Pastor, God is going to change the anointing level. ಸೇವಕರೇ, ನಿಮ್ಮ ಒಂದು ಅಭಿಷೇಕದ ಮಟ್ಟವನ್ನೇ ನನ್ನ ದೇವರು ಪರಿಪೂರ್ಣವಾಗಿ ಬದಲಾಯಿಸುತ್ತಾನೆ. God is going to increase the level of your anointing. ಅಭಿಷೇಕದ ಮಟ್ಟವನ್ನು ನನ್ನ ದೇವರು ಅಭಿವೃದ್ಧಿಪಡಿಸುತ್ತಾನೆ. You will flow in the supernatural. ನೀವು ಅಸಾಧಾರಣವಾದಂತ ರೀತಿಯಲ್ಲಿ ನಿಮ್ಮನ್ನು ದೇವರು ಉಪಯೋಗಿಸುತ್ತಾನೆ. You will crisscross nations and preach the word. ದೇಶ
ವಿದೇಶ ದೇಶಗಳಿಗೆ ಹೋಗಿ ನೀವು ಅನೇಕ ಕಡೆಗಳಲ್ಲಿ ದೇವರ ಸಂದೇಶವನ್ನು ಕೊಡುತ್ತೀರಿ. I see you traveling to many places and preaching the word. ದೇಶ ವಿದೇಶಗಳಿಗೆ ಹೋಗಿ ಬಂದು ಸೇವೆ ಮಾಡೋದನ್ನು ನಾನು ನೋಡ್ತಾ ಇದ್ದೇನೆ. Hallelujah. Hallelujah. You will go to nations and nations will come here. ದೇಶಗಳಿಗೆ ಹೋಗುವುದು ಮಾತ್ರವಲ್ಲ, ಅನೇಕ ದೇಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದನ್ನು ನಾನು ನೋಡುತ್ತೇನೆ. Hallelujah. Hallelujah. And again God will provide you acres of land. ಎಕರೆ ಆ ಒಂದು ಜಾಗಗಳನ್ನು ದೇವರು ಕೊಡಲು ಹೋಗುತ್ತಾನೆ. And God will give you camp facilities. Camp ಫೆಸಿಲಿಟಿಯನ್ನು ಸಹ ದೇವರು ಕೊಡಲು ಹೋಗುತ್ತಾನೆ. God has big plans. ದೇವರ ಯೋಜನೆ ದೊಡ್ಡ ಯೋಜನೆ. ദൈവത്തിന് വലിയ പദ്ധതിയുണ്ടെന്ന് വിശ്വസിക്കുന്നവർക്ക് ദൈവത്തെ സ്തുതിക്കാം. ದೇವರ ಯೋಜನೆ ದೊಡ್ಡದಾಗಿದೆ ಅಂತ ಹೇಳಿ ನಂಬುವವರು ಮಾತ್ರ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾರೆ. ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತಾರೆ ಸ್ವಾಮಿ. വലിയ അത്ഭുതങ്ങളിലേക്ക് സഭയെ ദൈവം നയിക്കാൻ പോവുകയാണ്. ನನ್ನ ದೇವರು ಈ ಸಭೆಯನ್ನು ದೊಡ್ಡ ಯೋಜನೆಯೊಳಗೆ ನಡೆಸುವನಾಗಿದ್ದಾನೆ. I see miracle healings taking place. ನಾನು ನೋಡುತ್ತಾ ಇದ್ದೇನೆ ಅದ್ಭುತಗಳು ಸೂಚಕ ಕಾರ್ಯಗಳು ಇಲ್ಲಿ ನಡೆಯುವುದನ್ನು. തളർന്നു കിടക്കുന്നവർ എഴുന്നേൽക്കുന്നത് പോലെ ಬಳಲಿ ಹೋದವರನ್ನು ದೇವರು ಎಬ್ಬಿಸುವ ರೀತಿಯಲ್ಲಿ പുതിയ നിയമത്തിലെ അത്ഭുതങ്ങൾ നടക്കും. ಹೊಸ ಒಡಂಬಡಿಕೆಯ ಅದ್ಭುತವು ಇಲ್ಲಿ ನಡೆಯಲು ಹೋಗುತ್ತದೆ. ഹല്ലേലൂയ. ಹಲ್ಲೆಲೂಯ. ഇന്തോനേഷ്യയിൽ ദൈവം ഉണർവയച്ചപ്പോൾ ಇಂಡೋನೇಷ್ಯಾಕ್ಕೆ ದೇವರು ಆ ಒಂದು ಉಜ್ಜೀವನವನ್ನು ಕಳಿಸಿದಾಗ ലൈക്ക് എ മൈറ്റി വിൻഡ് എന്നൊരു പുസ്തകം മെൽ ചാരി എഴുതിയിട്ടുണ്ട്. ಲೈಕ್ ದೊಡ್ಡದಾದಂತ ಒಂದು ಬಿರುಗಾಳಿ ಎಂಬುವಂತ ಒಂದು ಪುಸ್ತಕವನ್ನು, ಅದು ಇಂಡೋನೇಷ್ಯಾ ಉಣರ್ವಿനെ ಕುರಿಚಾണ്. ಇಂಡೋನೇಷ್ಯಾದ ಒಂದು ಉಜ್ಜೀವನದ ಕುರಿತು ಒಂದು ಸೇವಕರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ലോകത്തിലെ ഏറ്റവും വലിയ മുസ്ലിം രാജ്യമെന്ന് അറിയപ്പെടുന്നത് ಇಂಡೋನೇಷ್ಯಾയാണ്. ದೇಶದಲ್ಲಿ ಬಹಳ ಪ್ರಬಲವಾಗಿ ಮುಸ್ಲಿಂ ಇರುವಂತ ದೇಶ ಎಂಬುದಾದರೆ ಅದು ಇಂಡೋನೇಷ್ಯಾವಾಗಿದೆ. But God sent a revival there. ಆದರೆ ಅಲ್ಲಿ ನನ್ನ ದೇವರು ಉಜ್ಜೀವನವನ್ನು ಕಳಿಸಿದನು. Hallelujah. Hallelujah. പുതിയ നിയമത്തിൽ എഴുതിയിരിക്കുന്ന അത്ഭുതങ്ങളൊക്കെയും അവിടെ നടന്നു. ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವಂತಹ ಎಲ್ಲ ಅದ್ಭುತಗಳು ಆ ಇಂಡೋನೇಷ್ಯಾದಲ್ಲಿ ಆಗಿದೆ. കരകവിഞ്ഞൊഴുകുന്ന നദികൾക്ക് മുകളിൽ കൂടെ അവർ നടക്കുന്നു. ಅಂದ್ರೆ ಹರಿದು ಹೋಗುವಂತ ನದಿಗಳ ಮಧ್ಯದಲ್ಲಿ ಅವರು ನಡೆಯುತ್ತಾರೆ. Hallelujah. They walked on overflowing rivers. ಅಂದ್ರೆ ನದಿಗಳ ಮಧ್ಯದಲ್ಲಿ ಅವರು ಹೋಗುವುದನ್ನು ನಾವು ನೋಡುತ್ತೇವೆ. മരിച്ചവരെ ഉയർത്തെഴുന്നേൽക്കുന്ന അനേക അത്ഭുതങ്ങൾ നടന്നു. ಸತ್ತು ಹೋದಂತ ಅನೇಕರು ಅಲ್ಲಿ ಎದ್ದಿರುವಂತದನ್ನು ನಾವು ಕಂಡಿದ್ದೇವೆ. പ്രാർത്ഥിച്ചപ്പോൾ പച്ചവെള്ളം വീഞ്ഞായ അത്ഭുതങ്ങൾ നടന്നു. ಪ್ರಾರ್ಥನೆ ಮಾಡಿದಾಗ ನೀರು ದ್ರಾಕ್ಷರಸವಾಗಿ ಆದದ್ದು ಸಹ ನಾವು ಕೇಳಿದ್ದೇವೆ. Almost all the New Testament miracles happened in Indonesia. ಹೊಸ ಒಡಂಬಡಿಕೆಯಲ್ಲಿ ಯಾವೆಲ್ಲ ಅದ್ಭುತಗಳು ಆಗಿದೆ ಅದೆಲ್ಲವೂ ಇಂಡೋನೇಷ್ಯಾದಲ್ಲಿ ಆಗಿದೆ. Today in Indonesia largest churches are there. ಇವತ್ತಿನ ದಿನದಲ್ಲಿ ನಾವು ನೋಡುವುದಾದ್ರೆ ಇಂಡೋನೇಷ್ಯಾದಲ್ಲಿ ದೊಡ್ಡ ಸಭೆಗಳಿದೆ. The same God is going to move in an unprecedented way in India too. ಅದೇ ಪ್ರಕಾರವಾಗಿ ನನ್ನ ದೇವರು ಅಲ್ಲಿ ಅದ್ಭುತಗಳನ್ನು ಮಾಡಿರುವಂತ ದೇವರು ಇಲ್ಲಿ ಸಹ ನಮ್ಮ ಭಾರತ ದೇಶದಲ್ಲಿ ಸಹ ಆತನ ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ನಮ್ಮವರು ಮಾತ್ರ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ಈದಮಾನ ಜೂಡಗರಾದ ವೇಡಿಗರಾಜ ಗರಗಲಾದರವ ಜಗದಂದರ್ವ ದೂಡಗರಾದರ ವೇದಗರಾದ ರೀತಗನೆ ಅರ್ಧಾರಾದ ವೇಡಿರಾದ ರೀಬನಾದ ರೀಗಲಾಗ ರಾದರ ಮನದೆ ರಬಜಗ ದೆಗನಗ ದರಬಲ ದೆಗನೆ ಅಜಲಲ್ ಮನಾದರ ಸೆಂತರು. ಹಾಲೆಲೂಯ. ದೇವರೇ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ರಾಜನೇ ಮಹಿಮೆಯುಳ್ಳ ದೇವರೇ ಸ್ತೋತ್ರ ಸ್ವಾಮಿ. പരിശുദ്ധാത്മാവ് ഈ മകനോട് സംസാരിക്കുന്നു. ಪರಿಶುದ್ಧಾತ್ಮನ ಈ ಮಗನ ಜೊತೆ ಮಾತನಾಡುವುದೇನೆಂದರೆ God has called you with a high call. ನಿಮ್ಮನ್ನು ದೇವರು ಒಂದು ಉನ್ನತವಾದಂತ ಯೋಚನೆಗೋಸ್ಕರವಾಗಿ ಆರಿಸಿದ್ದಾರೆ. God will anoint you in a special way. ದೇವರು ನಿಮ್ಮನ್ನು ವಿಶೇಷವಾದಂತ ರೀತಿಯಲ್ಲಿ ಅಭಿಷೇಕಿಸಲು ಹೋಗುತ್ತಾನೆ. You will become a powerful prophet of God. ನೀವು ಕರ್ತನಿಗೋಸ್ಕರವಾಗಿ ಒಂದು ಪ್ರಬಲವಾದಂತ ಒಂದು ಪ್ರವಾದಿಯಾಗಿ ಬದಲಾಗುತ್ತೀರಿ. God will use you amidst the young generation. ಯೌವನಸ್ಥರ ಮಧ್ಯದಲ್ಲಿ ನನ್ನ ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ. God will make you a revivalist. ದೇವರು ನಿಮ್ಮನ್ನು ಒಂದು ಉಜ್ಜೀವನದ ಕಿಡಿಯನ್ನಾಗಿ ಮಾರ್ಪಡಿಸುತ್ತಾನೆ. God will take you to nations. ದೇವರು ನಿಮಗೆ ಅನೇಕ ಕಡೆಗಳಲ್ಲಿ ಕರೆದುಕೊಂಡು ಹೋಗುತ್ತಾನೆ. You will learn the Bible even in foreign countries. ಮಾತ್ರವಲ್ಲ, ನೀವು ದೇಶಗಳಿಗೆ ಹೋಗಿ ಸತ್ಯವೇದದ ಅನೇಕ ತರಗತಿಗಳನ್ನು ಹೊಂದಿಕೊಳ್ಳುತ್ತೀರಿ. God has called you with a big purpose. ದೇವರು ನಿಮ್ಮನ್ನು ಒಂದು ದೊಡ್ಡ ಯೋಚನೆಗೋಸ್ಕರವಾಗಿ ಕರೆದಿದ್ದಾನೆ. Hallelujah. Hallelujah. Ora baba 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 sakara baba baba. ഹന്ന ദൈവത്തോട് പ്രാർത്ഥിച്ചു. ഹന്നಳು ದೇವರ ಜೊತೆ ಪ್ರಾರ್ಥಿಸಿದಳು. എനിക്കൊരു മകനെ തരണമേ. ನನಗೆ ಒಂದು ಮಗನನ್ನು ಕೊಡಬೇಕು ದೇವರೇ. ദൈവം ഒരു മകനെ കൊടുത്തു എന്ന് മാത്രമല്ല, ದೇವರು ಒಂದು ಮಗನನ್ನು ಕೊಟ್ಟದು ಮಾತ್ರವಲ್ಲ, ഹന്നയ്ക്ക് പ്രാർത്ഥനാ മറുപടി ലഭിച്ചപ്പോൾ ദേശത്ത് ഉണർവുണ്ടായി. ಹನ್ನಳಿಗೆ ಪ್ರಾರ್ಥನೆಯ ಒಂದು ಸದುತ್ತರ ಸಿಕ್ಕಿದ ಕೂಡಲೇ ಅಲ್ಲಿ ದೇಶಕ್ಕೆ ಒಂದು ಉಜ್ಜೀವನ ಬಂದದನ್ನು ನಾವು ನೋಡುತ್ತೇವೆ. നിങ്ങളുടെ തലമുറകളെ ദേശത്തിന് ഉണർവിനായി ദൈവം ഉപയോഗിക്കാൻ പോവുകയാണ്. ನಿಮ್ಮ
ನಮ್ಮ ಮಕ್ಕಳನ್ನು ದೇವರು ದೇಶದ ಉಜ್ಜೀವನಕ್ಕೋಸ್ಕರವಾಗಿ ಉಪಯೋಗಿಸುತ್ತಾರೆ. വിശ്വസിക്കുന്നവർക്ക് ദൈവത്തെ സ്തുതിക്കാം. ನಂಬೋರು ಮಾತ್ರ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ಓ ರಾಬ ಲಮಾಶಾರಮನ ಸತ್ತಲರಗ ಜನರಿಗಡಗಸಿಯ. ഇന്ന് പകൽ ഞാൻ ഇവിടെ അവസാനിപ്പിക്കുവാൻ ಈ ആഗ്രഹിക്കുന്നു. ಬೆಳಗಿನ ವೇಳೆಯಲ್ಲಿ ನಾ ಇಲ್ಲಿ ವಿರಾಮ ಕೊಡಲು ಇಷ್ಟಪಡುತ್ತೇನೆ. കേൾക്കപ്പെട്ട ദൈവവചനത്തിനു മുമ്പാകെ നമ്മുടെ കണ്ണുകൾ അടയ്ക്കാം. ಕೇಳಿರುವಂತ ದೇವರ ವಾಕ್ಯದ ಮುಂದೆ ನಮ್ಮನೆ ಕರ್ತನಿಗೆ നമ്മുടെ ഹൃദയങ്ങളെ ദൈവസന്നിധിയിൽ സമർപ്പിക്കാം. ನಮ್ಮ ಹೃದಯಗಳನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ഒരു വലിയ ആത്മീക അനുഗ്രഹത്തിനായുള്ള ദാഹം നിങ്ങളുടെ ഉള്ളിൽ നിറയട്ടെ. ಒಂದು ದೊಡ್ಡ ದೈವಿಕವಾದಂತ ಕಾರ್ಯದ ದಾಹ ನಿಮ್ಮ ಒಳಗಡೆ ಬರಲಿ. I pray that God will fill you with a hunger and thirst for the Holy Spirit. ದೇವರಾತ್ಮನ ಆ ಒಂದು ದಾಹವನ್ನು, ದೇವರಾತ್ಮನ ಆ ಒಂದು ಹಸಿವೆಯನ್ನು ದೇವರು ನಿಮಗೆ ಪರಿಪೂರ್ಣವಾಗಿ ನೀಗಿಸಲಿ. Lord, I pray that you will fill these people with a spirit of prayer and supplication. ಕರ್ತನೆ, ಇಲ್ಲಿರುವಂತ ಪ್ರತಿಯೊಬ್ಬರನ್ನು ಕರ್ತನೆ ಪ್ರಾರ್ಥನೆ, ವಿಜ್ಞಾಪನೆ, ಆತ್ಮನಿಂದ ನೀನು ತುಂಬಿಸಬೇಕಾಗಿ ನಾ ಬೇಡಿಕೊಳ್ತೇನಪ್ಪ. Lord, I pray that they will never get tired of praying for the nation and the perishing soul. ಕರ್ತನೆ, ದೇಶಕ್ಕೋಸ್ಕರವಾಗಿ ನಶಿಸಿ ಹೋಗುತ್ತಿರುವಂತಹ ಆತ್ಮಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವುದನ್ನು ಕರ್ತನೆ ಬೇಸರಗೊಳ್ಳದ ರೀತಿಯಲ್ಲಿ ಇವರನ್ನು ಕಾಪಾಡಬೇಕಾಗಿ ನಾ ಬೇಡಿಕೊಳ್ತೇನೆ ಸ್ವಾಮಿ. Lord, I pray that you will pour out a spirit of revival upon these children, Lord. ಕರ್ತನೆ, ಇಲ್ಲಿ ಕೂಡಿದ ಪ್ರತಿಯೊಬ್ಬರ ಮೇಲೆ ಕರ್ತನೆ ಉಜ್ಜೀವನದ ಕಿಡಿ ಹತ್ತಿ ಉರಿಯಲಿ ಎಂದು ಪ್ರಾರ್ಥಿಸುತ್ತೇನಪ್ಪ. Let the cloven tongues of fire alight upon them, Lord. ಕರ್ತನೆ, ಪರಲೋಕದ ಬೆಂಕಿ, ಪರಲೋಕದ ಅಭಿಷೇಕ ಅಪ್ಪ ಇವರ ಮೇಲೆ ಹತ್ತಿ ಉರಿಯಲಿ ಎಂದು ಪ್ರಾರ್ಥಿಸುತ್ತೇನೆ ರಾಜನೇ. Use them mightily for the revival of nations, ಅಪ್ಪ Lord. ಉಜ್ಜೀವನದಕ್ಕೋಸ್ಕರವಾಗಿ ಇವರನ್ನು ಉಪಯೋಗಿಸಿಕೊಳ್ಳಬೇಕಾಗಿ ನಾ ಬೇಡಿಕೊಳ್ಳುತ್ತೇನೆ. This morning I command every sickness to be healed right now in the name of Jesus. ಯೇಸುವಿನ ನಾಮದಲ್ಲಿ ಎಲ್ಲಾ ರೋಗಾತ್ಮಗಳು ಬಿಟ್ಟು ಹೋಗಲಿ ಎಂದು ಆಜ್ಞಾಪಿಸುತ್ತೇನೆ. ದೇವರ ಯೇಸುವಿನ ನಾಮದಲ್ಲಿ ಕರ್ತನೆ, ಎಪಿಲೆಪ್ಸಿ ರೋಗಂ ಸೌಖ್ಯವಾಗುವ ಯೇಸುವಿನ ನಾಮದಲ್ಲಿ ಎಲ್ಲಾ ರೀತಿಯಾದಂತ ರೋಗಾತ್ಮಕ ರೋಗದ ಎಲ್ಲಾ ಕ್ರಿಯೆಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಎಂದು ಪ್ರಾರ್ಥಿಸುತ್ತೇನೆ ರಾಜನೇ. ಎಪಿಲೆಪ್ಸಿ ಸೌಖ್ಯವಾಗട്ടെ. ಎಲ್ಲವೂ ನೀಗಲ್ಪಡಲಿ ಸ್ವಾಮಿ. ಸುಡಲಿ ದಿನಂ. Praise the Lord. Rikaba Shamdala. ಎಲ್ಲ ರೋಗಾತ್ಮವು ಇನ್ನು ಪಗಲು ಯೇಸುವಿನ ನಾಮದಲ್ಲಿ ಬಿಟ್ಟು ಮಾರട്ടെ. ಎಲ್ಲ ರೋಗಾತ್ಮಗಳು, ರೋಗದ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎಂದು ಪ್ರಾರ್ಥಿಸುತ್ತೇನೆ ಸ್ವಾಮಿ. ചില ഉദര രോഗങ്ങൾ ഇപ്പോൾ യേശുവിൻ നാമത്തിൽ സൗഖ്യമാകട്ടെ. ಯೇಸುವಿನ ನಾಮದಲ್ಲಿ ಎಲ್ಲ ರೀತಿಯಾದಂತ ಹೊಟ್ಟೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಆ ಹೋರಾಡುತ್ತಿರುವ ಎಲ್ಲ ಹೋರಾಟಗಳು ನೀಗಲ್ಪಡಲಿ ಸ್ವಾಮಿ. Every stomach problem related to intestines, I say be healed in Jesus name. ಯೇಸುವಿನ ನಾಮದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾದಂತ ಆ ಒಂದು ದುಷ್ಟ ಕ್ರಿಯೆಗಳು ಯೇಸು ನಾಮದಲ್ಲಿ ಲಯವಾಗಿ ಹೋಗಲಿ ಎಂದು ಪ್ರಾರ್ಥಿಸುತ್ತೇನೆ ರಾಜನೇ. I command the back pain to disappear in the name of Jesus. ಯೇಸುವಿನ ನಾಮದಲ್ಲಿ ಎಲ್ಲ ಸೊಂಟ ನೋವುಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಎಂದು ಪ್ರಾರ್ಥಿಸುತ್ತೇನೆ. Every bone disease I command to be healed now in Jesus name. ಯೇಸುವಿನ ನಾಮದಲ್ಲಿ ಎಲುಬಿಗೆ ಸಂಬಂಧಪಟ್ಟಂತ ಎಲ್ಲ ನೋವುಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಎಂದು ಪ್ರಾರ್ಥಿಸುತ್ತೇನೆ ರಾಜನೇ. ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಯೇಸುವಿನ ನಾಮದಲ್ಲಿ ದೈವಿಕವಾದ ಬಿಡುಗಡೆ ಉಂಟಾಗಲಿ. I command to be healed in the name of Jesus. ಚರ್ಮಕ್ಕೆ ಸಂಬಂಧಪಟ್ಟಂತ ಎಲ್ಲ ರೋಗಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. Receive the healing right now. ಈಗಲೇ ಪರಿಪೂರ್ಣ ಸೌಖ್ಯ ಉಂಟಾಗಲಿ. Receive the healing right now. ಯೇಸು ನಾಮದಲ್ಲಿ ಈಗಲೇ ಸೌಖ್ಯವನ್ನು ಆಜ್ಞಾಪಿಸುತ್ತಿದ್ದೇವೆ. In the name of Jesus, receive the miracles right now. ಯೇಸುವಿನ ನಾಮದಲ್ಲಿ ಈಗಲೇ ಸಂಭವಿಸಲಿ ದೇವರೇ. I command every yoke to be broken in the name of Jesus. ಎಲ್ಲ ನೊಗಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಕರ್ತನೇ. I command every demonic oppression to be relieved now in the ಸೈತಾನ name ಎಲ್ಲ of Jesus. ಕ್ರಿಯೆಗಳು, ಸೈತಾನ ಎಲ್ಲ ದಬ್ಬಾಳಿಕೆಗಳು ಯೇಸು ನಾಮದಲ್ಲಿ ಇವರನ್ನು ಬಿಟ್ಟು ಹೋಗಲಿ ಎಂದು ಪ್ರಾರ್ಥಿಸುತ್ತೇನೆ. Father, this morning I send the fire of God upon them in the name of Jesus. ಕರ್ತನೇ, ಪರಲೋಕದ ಅಭಿಷೇಕ ಇಲ್ಲಿರುವಂತ ಪ್ರತಿಯೊಬ್ಬರನ್ನು ಆವರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ. Continue to bless them, Lord. ಕರ್ತನೇ, ಇರುವಂತ ಪ್ರತಿಯೊಬ್ಬರನ್ನು ಸತತವಾಗಿ ಕರ್ತನೆಯನ್ನು ಆಶೀರ್ವದಿಸಬೇಕಾಗಿ ನಾನು ಬೇಡಿಕೊಳ್ತೇನೆ. In Jesus name. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಜೀವವುಳ್ಳ ತಂದೆಯೇ. Amen. ಕರಗಳಡಿಸಿ ದೈವത്തിന് നന്ദി പറയാം. ಕರಗಳನ್ನು ತಟ್ಟಿ ನಾವು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ.